ಸುಮಾರು 11 ವರ್ಷಗಳ ಹಿಂದೆ ಇದೇ ಕಂಬಿಪುರದ ಹಳೆ ಮನೆಯಲ್ಲಿ, ಹಲ್ಲೆಲೂಯಾ, ಅಭಿಷೇಕ ಬಂದಾಗ ಎಲ್ಲರಿಗೂ ಇರುವಂತ ಒಂದು ತೀಕ್ಷ್ಣತೆ ನನಗೂ ಇತ್ತು. ಹಿಡಿದ್ರೆ ನಿಲ್ಲಕ್ಕಾಗದೆ ಇರುವಂತ ಒಂದು ಅನುಭವ, ಆ ಒಂದು ಉತ್ಸಾಹ, ಆ ಒಂದು ಆವೇಶ ಭಯಂಕರವಾಗಿ ನನ್ನಲ್ಲೂ ಇತ್ತು. ಆದ್ರೆ ಆ ಅಭಿಷೇಕದ ಜೊತೆಯಲ್ಲೇ ಆಗಿತ್ತು ನಾನು ಸೇವೆಯಲ್ಲಿ ಬೆಳೆದು ಬೆಳೆದು ಬಂದಿದ್ದು. ಆ ಸಮಯದಿಂದಲೂ ಆಗಲೇ ಹೇಳ್ದಂಗೆ ಸಾಂಪ್ರದಾಯ ಆಡಳುವಾಗ ಎಷ್ಟು ನಾಟಕ ಮಾಡಿದ್ರು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಆದ್ರೆ ಅಭಿಷೇಕದಲ್ಲೂ ಗೊತ್ತಾಗ್ತಿತ್ತು. ನಾನು ಬಹಳ ನಾಟಕ ಮಾಡ್ತಾ ಇದ್ದೆ ಆ ಸಮಯದಲ್ಲಿ. ಅಭಿಷೇಕ ಇದ್ದಾಗಲೂ ಒಂದು ಭಾಗದಲ್ಲಿ ಒಂದು ನಾಟಕದ ಮುಖ ನನಗಿತ್ತು. ಅರ್ಥ ಆಗ್ತಿರೋರಿಗೆ ಸ್ತೋತ್ರ. ಒಂದು ಭಾಗದಲ್ಲಿ ಅಭಿಷೇಕ ನನಗಿರುವಾಗಲೂ ಮತ್ತೊಂದು ಭಾಗದಲ್ಲಿ ಒಂದು ನಾಟಕದ ಮುಖ ನನಗಿತ್ತು. ಅದು ಯಾರಿಗೂ ಗೊತ್ತಾಗಲ್ಲ. ಅದನ್ನ ಕರೆಕ್ಟ್ ಆಗಿ ಪ್ರಿಯ ಅಭಿಷೇಕದ ಜೊತೆಯಲ್ಲಿ ಬೆಳಗಿಂದ ಸಂಜೆವರೆಗೂ ಅವ್ರ ಜೊತೆಯಲ್ಲೇ ನಡೀತಾ ಇದ್ದೆ. ಸಂಜೆ ರಾತ್ರಿ ಆಗುವಾಗ ಎಲ್ಲಾದ್ರೂ ನಾವು ಹಾರ್ಟ್ ಆಗ್ತಾ ಇದ್ವಿ. ಆ ಮಂಚದೊಳಗೆ ಮಲ್ಕೊಳ್ಳುವಾಗ, ಜೈಸ ಎಲ್ಲ ಸರಿ, ಆದ್ರೆ ಈ ವಿಷಯ ನೀನು ತಿಳ್ಕೋ, ಈ ರೀತಿ ಒಂದು ಬಲಹೀನತೆ ನನ್ನಿದೆ. ನಾನು ಒಂದು ವಿಷಯ ನಂಬ್ತೇನೆ, ಆ ರೀತಿಯಾದ ತಿದ್ದುವಿಕೆ ಆಗಿದೆ. ಇವತ್ತು ಇಲ್ಲಿ ನಿಲ್ಸಿದ್ದು, ಇಲ್ಲಂದಿದ್ರೆ ನಾನು ಇವತ್ತು ಇಲ್ಲಿ ನಿಲ್ತಾ ಇರಲಿಲ್ಲ. ಆದ್ರೆ ಅನೇಕ ವರ್ಷಗಳು ಕಳೆದಾಗ 2019 ಇಸ್ವಿ ಬಂದಾಗ 18ರವರೆಗೂ ನನಗೂ ಪ್ರಿಯ ಸೇವಕನಿಗೂ ಬಹಳ ಬಾಂಧವ್ಯ ಇದೆ. ಅವರೆಲ್ಲ ವಿಷಯದಲ್ಲಿ ನನಗೆ ಗೈಡ್ ಮಾಡ್ತಾ ಇದ್ರು, ಎಲ್ಲ ಇತ್ತು. ಅವ್ರು ನನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ರು. 2019 ಬಂದಾಗ ಈ ಅಭಿಷಿಕ್ತನ ಅಧಿಕಾರದ ಕೆಳಗಡೆಯಿಂದ ನಾನು ಹಾರೋದೆ. 2019 ಇಸ್ವಿಯಲ್ಲಿ ಈ ಅಭಿಷಿಕ್ತನ ಅಥಾರಿಟಿ ಕೆಳಗಡೆಯಿಂದ ನಾನು ಹಾರೋದಾಗ ನನ್ನ ಸುತ್ತ ಇದ್ದಂತ ಕಾಂಪೌಂಡ್ ಹೊಡೆದೋಯ್ತು. ಆತ್ಮಕ್ಕಿರುವಂತ ಕಾವಲು ಹೊಡೆದೋಯ್ತು. ನಾನು ಏನ್ ಮಾಡ್ತಿದ್ದೀನಿ ನನಗೆ ಗೊತ್ತಾಗಲ್ಲ ಆ ಸಮಯದಲ್ಲಿ. ಅದು ಮಾತ್ರ ಅಲ್ಲ, ಆ ಸಮಯದಲ್ಲಿ ನಾನೊಬ್ಬ ಅಹಂಕಾರಿಯಾಗಿ ಮಾರ್ಪಟ್ಟೆ. ಆದ್ರೆ ನನ್ನ ಅಹಂಕಾರ ಬಂದಿದ್ದು ನನಗೆ ಗೊತ್ತಾಗಲಿಲ್ಲ. ಆದ್ರೆ 2020 ಇಸ್ವಿಯ ಕೊನೆಯಲ್ಲೋ 2021 ಸ್ಟಾರ್ಟಿಂಗ್ ಅಲ್ಲೋ ಕರೆಕ್ಟ್ ನೆನಪಿಲ್ಲ, ಪ್ರಿಯ ಅಭಿಷಿಕ್ತನು ಮತ್ತೊಂದು ಸಲ ಇಲ್ಲಿ ಬಂದ್ರು. ಆ ಟೈಮಲ್ಲಿ ಪಾಸ್ಟರ್ ಫೋನ್ ಮಾಡಲ್ಲ, ನಾನು ಫೋನ್ ಮಾಡಲ್ಲ. ನಾನು ಫೋನ್ ಮಾಡದೇ ಇರೋದು ಅಹಂಕಾರ ನನ್ನಲ್ಲಿ ಬಂದಿರೋದಕ್ಕೆ, ಅವ್ರು ಫೋನ್ ಮಾಡದೇ ಇರೋದು ನನ್ನ ಕುರಿತಾಗಿರೋ ವ್ಯಸನ ಅವ್ರ ಒಳಗಡೆ ಇರೋದಕ್ಕೆ. ವ್ಯಸನ ಅರ್ಥ ಆಗ್ತಾ ಇದೆ? ನನ್ನ ಕುರಿತಾಗಿರುವಂತ ವೇದನೆ, ವ್ಯಸನ ಅವ್ರೊಳಗಡೆ ಇರೋದ್ರಿಂದ ಅವ್ರು ನನಗೆ ಕಾಲ್ ಮಾಡ್ತಿಲ್ಲ. ಅಹಂಕಾರ ನನಗಿರೋದ್ರಿಂದ ನಾನು ಅಲ್ಲಿ ಕಾಲ್ ಮಾಡ್ತಾ ಇಲ್ಲ. ಆತ್ಮಿಕ ಅಧಿಕಾರದ ಆಳವನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಈ ಆಗಿನ ವೇಳೆಯಲ್ಲಿ. ಇಲ್ಲದೆ ಇದ್ರೆ ದೊಡ್ಡ ನಷ್ಟಗಳು ನಮ್ಮ ಜೀವಿತದಲ್ಲಿ ಸಂಭವಿಸುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ಕಾಂಪೌಂಡ್ ನನ್ನ ನಾನು ಉದ್ದ ಹೇಳ್ಕೊಂಡು ಹೋಗೋದಿಲ್ಲ. ಈ ಕಾಂಪೌಂಡ್ ನನ್ನ ಜೀವಿತದಲ್ಲಿ ಹೊಡೆದೋದಾಗ ನಾನು ಮಾಡಿದಂಥ ಎಲ್ಲ ಕಾರ್ಯದಲ್ಲೂ ಅಹಂಕಾರ ನನಗಿತ್ತು. ನಾನು ಮಾಡಿದಂಥ ಎಲ್ಲ ಕಾರ್ಯದಲ್ಲೂ ನನಗೊಂದು ಪಕ್ವತೆ ಇರಲಿಲ್ಲ. ನಾನು ಮಾಡುವಂಥ ಕಾರ್ಯಗಳಲ್ಲಿ ನನಗೊಂದು ಪರಿಪಕ್ವತೆ ಇರಲಿಲ್ಲ. ಸರಿಸುಮಾರು 2021 ಆ ಕಂಟ್ರೋಲ್ ಬಿಟ್ಟು ಹೋಗಿರುವಂತ ಒಂದು ಅನುಭವವಾಗಿತ್ತು ನನ್ನ ಅನುಭವ. ಆದರೆ 2022 ಜನವರಿ ಪ್ರಾರಂಭದಲ್ಲಿ ನನ್ನೊಳಗಡೆ ಒಂದು ಡಿಪ್ರೆಷನ್ ಬಂತು. ಯಾಕೆ ಈ ಡಿಪ್ರೆಷನ್ ಬಂತು? ಕಾಂಪೌಂಡ್ ಹೊಡೆದೋಗಿದ್ರಿಂದ. ಅರ್ಥ ಮಾಡ್ಕೊಳ್ಳಿ, ನನ್ನೊಳಗಡೆ ಡಿಪ್ರೆಷನ್ ಬರಕ್ಕೆ ಕಾರಣ ಕಾಂಪೌಂಡ್ ಹೊಡೆದೋಯ್ತು. ಸೈತಾನಿಗೆ ನಾನು ಬೇಗ ಇನ್ಫ್ಲೂಯೆನ್ಸ್ ಮಾಡಬಹುದು. ಹೀಗೆ ನನ್ನ ಮನಸ್ಸಿನಲ್ಲಿ ಒಂದು ಡಿಪ್ರೆಷನ್ ಒಳಗಡೆ ಬಂತು. ಆ ಡಿಪ್ರೆಷನ್ನ ಆಳ ನಿಮ್ಗೆ ಹೇಳಿದ್ರೆ ಕೋಟಿಯಲ್ಲಿ ಒಬ್ರಿಗೆ ಬರುವಂತ ಒಂದು ಡಿಪ್ರೆಷನ್ ಆಗಿರುತ್ತೆ. ಕೋಟಿಯಲ್ಲಿ ಒಬ್ರಿಗೂ ಇರೋದಿಲ್ವೇನೋ ಅನ್ನುವಂಥ ರೀತಿಯಾದ ಡಿಪ್ರೆಷನ್ ಆಗಿದೆ ನನಗೆ ಬಂದಿರೋದು. ಇದುವರೆಗೂ ನಾನು ಅದರ ಆಳವನ್ನ ಯಾರ ಜೊತೆನೂ ಹಂಚ್ಕೊಟ್ಟಿಲ್ಲ. ಅದು ಏನ್ ಡಿಪ್ರೆಷನ್ ಆಗಿತ್ತು ಅಂತ ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಹೇಳ. ಆ ಸಮಯದಲ್ಲಿ ನನಗೆ ಬಂದಂತ ಡಿಪ್ರೆಷನ್ ಏನಂದ್ರೆ, ಒಂದು ಸರಳವಾಗಿ ಅರ್ಥ ಮಾಡ್ಕೊಳಕ್ ಹೇಳ್ತೀನಿ. ಒಂದು ದಿನ ರಾತ್ರಿ ನಾನು ಮಲಗಿದ್ದೇನೆ. ನನಗೊಂದು ವಿಷಯ ಅರ್ಥ ಆಯ್ತು. ದೇವ ಭಕ್ತರುಗಳೆಲ್ಲ ಎತ್ತಲ್ಪಟ್ಟಿದ್ದಾರೆ, ದೇವರಿಗಾಗಿ ಜೀವಿಸಿದವರೆಲ್ಲ ಎತ್ತಲ್ಪಟ್ಟಿದ್ದಾರೆ. ನಾನು ಈ ಭೂಮಿಯಲ್ಲೇ ಕೈ ಬಿಡಲ್ಪಟ್ಟಿದ್ದೀನಿ ಎಂಬ ರೀತಿಯಾದ ಡಿಪ್ರೆಷನ್ ಆಗಿತ್ತು. ಅದರ ಆಳವನ್ನು ನನಗೆ ಹೇಳಿ ಅರ್ಥ ಮಾಡಿಸಕ್ಕೆ ಆಗುದಿಲ್ಲ. ಆ ಸಮಯದಲ್ಲಿ ನನ್ನ ಒಳಗಡೆ ಇರುವಂತ ಚಿಂತೆ, ಎಲ್ಲರೂ ಎತ್ತಲ್ಪಟ್ಟಾಯ್ತು, ಇನ್ನು ನಾನು ಒಬ್ಬನೇ ಬಾಕಿ ಉಳಿದಿತ್ತು. ನಾನೇನೋ ತಪ್ಪು ಮಾಡಿದ್ರಿಂದ ನಾನು ಈ ಭೂಮಿಯಲ್ಲಿ ಉಳ್ಕೊಬಿಟ್ಟಿದ್ದೀನಿ ಎಂಬುದಾದಂಥ ಡಿಪ್ರೆಷನ್ ಆಗಿತ್ತು ಅದು. ಆ ಸಮಯದಲ್ಲಿ ನನ್ನ ಹಾಸ್ಪಿಟಲ್ ತೋರ್ಸಕ್ಕೋಸ್ಕರವಾಗಿ ಕುಶನಗರ್ ಕರ್ಕೊಂಡು ಹೋದ್ರು. ಆ ಡಾಕ್ಟರ್ ಅನ್ನ ನೋಡುವಾಗ ನನಗೆ ಅನಿಸ್ತಾ ಇದೆ, ಇವರು ಅಂತ್ಯಕ್ರಿಸ್ತುವಿನ ಡಾಕ್ಟರ್ ಆಗಿದ್ದಾರೆ. ಈ ರೀತಿಯಾದ ಒಂದು ಡಿಪ್ರೆಷನ್ ಆಗಿ ನನ್ನ ಒಳಗಡೆ ಬಂದಿತ್ತು. ಇದ್ರ ಆಳ ನಾನು ಹೇಳಿ ಅರ್ಥ ಮಾಡ್ಸಕ್ ಆಗಲ್ಲ.
2022 ಆರಂಭದಲ್ಲಿ ಆಗಿದೆ ಸಂಭವಿಸಿದ್ದು. ನಾನಿದ್ದನ್ನು ಈ ರೀತಿ ಎಲ್ಲ ಹೇಳ್ಬೇಕಾಗಿರೋದು, ಆದ್ರೆ ನನ್ನನ್ನು ಅದರಿಂದ ಬಿಡುಗಡೆ ಮಾಡಿದ್ರಿಂದ ನನಗೆ ಅದರಿಂದ ಸಂತೋಷ ಇದೆ. 2022 ಅಕ್ಟೋಬರ್ ತಿಂಗಳಿನಲ್ಲಿ ಪುನಃ ಈ ಅಭಿಷೇಕ ನನ್ನ ಕರೆಸ್ಬೇಕು ಅಂತ ನನ್ನ ಅಪ್ಪನಿಗೆ ಹೇಳಿದೆ. ಇವ್ರ ಹತ್ರ ಮಾತಾಡಕ್ಕೆ ನನಗೆ ಧೈರ್ಯ ಇಲ್ಲ, ಅಷ್ಟು ಒಳ್ಳೆ ಬಾಂಡಿಂಗ್ ಇತ್ತು ನಮಗೆ. ಇವ್ರ ಹತ್ರ ಮಾತಾಡಕ್ಕೆ ನನಗೆ ಧೈರ್ಯ ಇಲ್ಲ. ಅಪ್ಪನಿಗೆ ಹೇಳಿದೆ ಫ್ರಾನ್ಸಿಸ್ ಫಾಸ್ಟ್ ಕರೆಸ್ಬೇಕು. ಆ ಸಮಯದಲ್ಲಿ ಆಗಿದೆ ಪ್ರಿಯ ಅಭಿಷೇಕ್ತನ ಹಿಂದಿರುಗಿ ಇಲ್ಲಿ ಬಂದಿತ್ತು. ನನ್ನ ಜೀವಿತದಲ್ಲಿ ಅದೊಂದು ರೀಸ್ಟಾರ್ಟ್ ಆಗಿತ್ತು. ಅದಕ್ಕೆ ಹೇಳಿದ್ದು ಸಭಾ ನಾಯಕರು ನಮ್ಮ ಕುರಿತು ವ್ಯಸನ ಪಡಬಾರ್ದು, ಪಟ್ರೆ ಎಷ್ಟು ಡೇಂಜರ್ ನಮಗೆ ಅನ್ನೋದನ್ನ ಈ ಹಗಲುಗಳಲ್ಲಿ ಅರ್ಥ ಮಾಡ್ಕೊಂಡು ದೇವ್ರ ಸಮ್ಮುಖದಲ್ಲಿ ಆಗಿರೋಣ. ನಮ್ಮ ಜೀವಿತದಲ್ಲಿ ಯಾವಾಗ್ಲೂ ಒಂದು ಆತ್ಮಿಕ ವಲಯದ ಒಳಗಡೆ, ಒಂದು ಆತ್ಮಿಕ ಕಾಂಪೌಂಡ್ ನ ಒಳಗಡೆ ಇರೋದು ಯಾವಾಗ್ಲೂ ಒಳ್ಳೇದು. ಆ ಕಾಂಪೌಂಡ್ ಬಿಟ್ಟು ಹೋದರೆ ನಮ್ಮ ಜೀವಿತ ಒಂದು ಡೇಂಜರ್ ಝೋನ್ ಅಲ್ಲಿ ಆಗಿದೆ ಇರೋದು. ಆದ್ರೆ ಈ ಅಭಿಷೇಕನ ನನ್ನ ಲೈಫಲ್ಲಿ ದೇವ್ರು ಕೊಟ್ಟಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಕಡೆ ತನಕ ಅಧೀನದಲ್ಲಿರ್ಲಿಕ್ಕೆ ದೇವರು ನನಗೂ ನಿಮಗೂ ಸಹಾಯ ಮಾಡಲಿ. ಶತಾಧಿಪತಿ ಹೇಳ್ದಂಗೆ ನಾನು ಅಧಿಕಾರದ ಕೆಳಗಿರುವವನಾಗಿದ್ದೇನೆ, ಎಲ್ಲರೂ ಅಧಿಕಾರದ ಕೆಳಗಡೆ ಇರೋದೇ ಒಳ್ಳೆಯದು. ಈ ಆತ್ಮಿಕ ಅಭಿಷೇಕದ ಅಧೀನದಲ್ಲಿರ್ಬೇಕು ನಾವು. ಅದ್ರ ಮೇಲೋಗ್ಬಿಟ್ಟು ನಾನು ದರ್ಶನ ಕಂಡೆ ಎಂಬುದಾಗಿ ಹೇಳ್ಬಾರ್ದು. ಅಧೀನದಲ್ಲಿದ್ದಷ್ಟು ನಮಗೆ ಆಶೀರ್ವಾದ. ಇಲ್ಲಿ ಬಂದಿರುವಂತಹ ಹೊಸಬರಿಗೂ ಹಳಬರಿಗೂ ಎಲ್ಲರಿಗೂ ಹೇಳಲಿಕ್ಕಾಗಿ ಬಯಸುವಂತ ವಿಷಯ, ಅಭಿಷಿಕ್ತನ ಅಧೀನದಲ್ಲಿರಬೇಕು. ದೇವರು ನಮಗಿದಾರಲ್ಲ ಅಂತ ಹೋಗಬಾರ್ದು. ದೇವರು ಈ ಭೂಮಿಯಲ್ಲಿ ಇಟ್ಟಿರುವಂತಹ ಅಭಿಷಿಕ್ತರ ಕೆಳಗಡೆ ನಾವಿರ್ಬೇಕಾಗಿರೋದು ಅನ್ನೋದು ವಿಷಯ ಅಲ್ಲ. ದೇವರಿಟ್ಟಿರುವಂತಹ ಅಭಿಷಿಕ್ತನಿಂದ ನಾವು ದೂರ ಆದ್ರೆ ದೇವರಿಂದನೇ ನಾವು ದೂರ ಆಗಿದ್ದು. ದೇವರಿಟ್ಟಿರುವ ಅಭಿಷಿಕ್ತನಿಂದ ದೂರ ಆದ್ರೆ ದೇವರಿಂದನೇ ದೂರ ಆಗಿದೆ. ಆದ ಕಾರಣ ಅಧೀನದಲ್ಲಿ ಕೆಳಗಡೆ ಇದ್ರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ದೇವರು ನಮ್ಮನ ಮೇಲೆ ಗೆದ್ದಿದ್ದಾರೆ. ಲೋಟನ ಆಶೀರ್ವದಿಸಲ್ಪಟ್ಟ ಕಾರಣ ಕರೆಯಲ್ಪಟ್ಟವನ ಜೊತೆಯಲ್ಲೇ ಇದ್ದಿದ್ರಿಂದ ಅಲೋ ಅನ್ನೋದು ವಿಷಯ ಅಲ್ಲ. ಇಲ್ಲಿ ಈ ಚರ್ಚೆ ಆಯ್ತಲ್ಲ ಇಷ್ಟು ಸುಂದರವಾಗಿ, ಅಲ್ಲೆಲೂಯ. ಇಷ್ಟೆಲ್ಲ ಆಗಿದ್ದು ಕರೆಯಲ್ಪಟ್ಟವನ ಜೊತೆಯಲ್ಲಿ ಇದ್ದಿದ್ರಿಂದ, ನಮ್ಮ ಬಲ ಸಾಮರ್ಥ್ಯದಿಂದ ಅಲ್ಲ, ಕರೆಯಲ್ಪಟ್ಟವನ ಜೊತೆಯಲ್ಲಿ ಇದ್ದಿದ್ರಿಂದ. ಲೋಟನೆ ನೀನ್ ಸಂಪಾದನೆ ಮಾಡಿದಲ್ಲ, ಇದು ಅಬ್ರಾಮನ ಜೊತೆ ಇದ್ದಿದ್ರಿಂದ ನಿನ್ಗೆ ಸಿಕ್ಕಿದ್ದು. ಅಬ್ರಾಮನ ಜೊತೆಯಲ್ಲೇ ಇದ್ದುದರಿಂದ ಸಿಕ್ಕಿತು. ಆದ ಕಾರಣ ಆ ಆತ್ಮಿಕ ಅಧಿಕಾರದ ಕೆಳಗಡೆ ಆ ಪಾಸ್ಟರ್ ವಾಕ್ಯವನ್ನ ಮುಂಚೆ ನನಗೆ ಹೇಳಿಲ್ಲ, ಅವ್ರು ಬಂದು ಕಿವಿಲಿ ಹೇಳಿದ್ರು, ಜೈಸ ಈ ವಾಕ್ಯವನ್ನ ಇಲ್ಲಿ ಓದಿಸ್ಬೇಕು, ಸಂಕ್ಷಿಪ್ತವಾಗಿ ಏನಾರು ಹೇಳ್ಬೇಕು. ಆದ್ರೆ ಅಲ್ಲಿ ಹೇಳಿ ಮುಗ್ಸಕ್ ನನಗೆ ಆಗ್ತಿಲ್ಲ, ಇದೊಂದು ದೊಡ್ಡ ವಿಷಯವಾಗಿದೆ. ಆದರೆ ಇಷ್ಟು ವಿಷಯದಲ್ಲೇ ನಾವು ಅರ್ಥ ಮಾಡಿಕೊಂಡು ಆತ್ಮಿಕ ಅಧಿಕಾರದ ಕೆಳಗಡೆನೆ ಇರೋಣ. ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಈ ಸಮಯ ನೇರವಾಗಿ ಪ್ರಿಯ ಅಭಿಷೇಕನಿಗೆ ಬಿಟ್ಕೊಡ್ಲಿಕ್ಕಾಗಿ ನಾನು ಬಯಸುತ್ತೇನೆ. ಮುಂದಿರುವಂತಹ ಸಮಯಗಳು ಪರಿಶುದ್ಧಾತ್ಮನು ತಾನೇ ಕೈಗಳು ತೆಗೆದುಕೊಂಡು ಪ್ರಿಯ ಅಭಿಷೇಕನನ್ನು ಉಪಯೋಗಿಸಿ. ಮತ್ತೆ ಕಥಾಣಿಸೋದಿಗೆ ಕರ್ತನಿಗೆ ಸ್ತೋತ್ರವಾಗಲಿ. എന്റെ ഇടപെടലിൽ നിങ്ങളോട് ആരോടെങ്കിലും ನನ್ನ ಒಡನಾಟದಲ್ಲಿ ನಿಮಗೆ ಯಾರಿಗಾದರೂ എന്തെങ്കിലും വിഷമം തോന്നിയാ ಏನಾದ್ರೂ ದುಃಖ ಅನ್ಸಿದ್ರೆ നിങ്ങളുടെ ഇടത്തേക്ക് ക്ഷമ ചോദിക്കും. ಹೃದಯದಿಂದ ನಿಮಗೆ ಕ್ಷಮೆ ಕೇಳ್ತೇನೆ. നിങ്ങളുടെ നന്മയ്ക്ക് വേണ്ടി മാത്രമാണ് നിങ്ങൾ ನಿಮ್ಮೆಲ್ಲರೂ ಒಳ್ಳೇದಕ್ಕೋಸ್ಕರ ಆಗಿದೆ ನಾನು ನಿಮ್ಗೆ ಹೇಳ್ಕೊಡುವಂತ. എല്ലാവരും മാക്സിമം നമ്മളെ കൊണ്ട് പരമാവധി എല്ലാവരും നല്ലതാക്കിക്കൊണ്ട് ശ്രമിക്കുന്നു. ಆದಷ್ಟು ನಾವು ಎಲ್ಲರನ್ನ ಒಳ್ಳೆದಾಗಿ ಒಳ್ಳೆ ಮಾರ್ಗಕ್ಕೆ ತಗೊಂಡೋಗ್ಲಿಕ್ಕಾಗಿ ಬಯಸ್ತಿದ್ದೇವೆ, ಶ್ರಮಿಸ್ತಿದ್ದೇವೆ. കർത്താവെല്ലാവരും അനുഗ്രഹിക്കട്ടെ. ಕರ್ತನ ಎಲ್ಲರನ್ನು ಆಶೀರ್ವದಿಸಲಿ. എനിക്ക് നല്ല സ്നേഹമുള്ള ദൈവദാസൻ, ನನಗೆ ಒಳ್ಳೆ ಪ್ರೀತಿ ജയ്സൻ, ನನಗೆ ಒಳ್ಳೆ ಪ್ರೀತಿ ಇರುವಂತ ಪ್ರಿಯ ದೇವ ಸೇವಕನಾದ ಜೈಸನ್. ഇതേപോലെ നിങ്ങളോടെല്ലാം എനിക്ക് സ്നേഹം ഉണ്ടാകണമെങ്കിൽ ಇದೇ ರೀತಿಯಲ್ಲಿ ನಿಮ್ಮ ಮೇಲೆಲ್ಲ ನನಗೆ ಪ್ರೀತಿ ಉಂಟಾಗಬೇಕು ಅಂದ್ರೆ വിടേണ്ടതെല്ലാം വിട്ട് നിങ്ങൾ ദൈവ ഹിതപ്രകാരം അടുക്കണം ദൈവത്തോടെ. ಬಿಡಬೇಕಾದದನ್ನೆಲ್ಲ ಬಿಟ್ಟು ದೇವರ ಚಿತ್ತದ ಪ್ರಕಾರ ನೀವು ಸಮೀಪಕ್ಕೆ ಬರಬೇಕು. അപ്പോൾ ഓട്ടോമാറ്റിക്കലി സ്നേഹം അങ്ങോട്ട് ഇറങ്ങി വരും. ಆಗ ಸ್ವಯಂಚಾಲಿತವಾಗಿ ಪ್ರೀತಿ ನಿಮ್ಮ ಮೇಲೆ ಬರುತ್ತೆ. ഞാൻ ആത്മീയമായി ഇരിക്കാത്ത സമയം, ನಾನು ಆತ್ಮಿಕವಾಗಿ ಇಲ್ಲದೆ ಇರೋ ಸಮಯ, എനിക്ക് എല്ലാവരും സ്നേഹിക്കാൻ പറ്റും. ನನಗೆ ಎಲ್ಲರನ್ನು ಪ್ರೀತಿ ಮಾಡಲಿಕ್ಕೆ, ഏത് പാപം ചെയ്യുന്നവരെ, ಎಂತ ಪಾಪ ಮಾಡೋರ್ನು, ഏത് സ്വഭാവക്കാരും ಎಂತ ಸ್ವಭಾವದವ್ರನ್ನು എനിക്ക് സ്നേഹിക്കാൻ പറ്റും. ನಾನು ಪ್ರೀತಿ ಮಾಡ್ಬೋದು.
പക്ഷെ ആത്മീയനായി ഞാൻ മാറിക്കഴിയും ಆದ್ರೆ ನಾನೊಬ್ಬ ಆತ್ಮಿಕನಾಗುವಾಗ അതെനിക്ക് പറ്റുന്നില്ല. ಅದು ನನಗೆ ಆಗ್ತಾ ಇಲ್ಲ. ആ കാഴ്ചപ്പാട് വരുന്നവരെ സ്നേഹിക്കാൻ പറ്റും. ಆ ದೃಷ್ಟಿಕೋನದಲ್ಲಿ ಬರುವವ್ರನ್ನ ಮಾತ್ರ ಪ್ರೀತಿ ಮಾಡ್ಲಿಕ್ಕೆ ಆಗ್ತಿರೋದು. അതെന്റെ കുഴപ്പമല്ല, ಅದು ನನ್ನ ಪ್ರಾಬ್ಲಮ್ ಅಲ್ಲ. അങ്ങനെ ഒരു രണ്ട് രീതിയിലുള്ള സ്വഭാവം ഞാൻ മനഃപൂർവ്വം ചെയ്തിട്ടില്ല. ಹೀಗೆ ಎರಡೆರಡು ರೀತಿಯ ಸ್ವಭಾವ ನಾನು ಮನಪೂರ್ವಕವಾಗಿ ಮಾಡಿಲ್ಲ. അതിങ്ങനെ വരുന്നതാണ്. ಅದು ಈ ರೀತಿಯಲ್ಲಿ ಸಂಭವಿಸೋದು. എന്റെ മക്കളെ എനിക്ക് ഇഷ്ടമാണ്. ನನ್ನ ಮಕ್ಕಳು ನನಗಿಷ್ಟನೇ. അതിനേക്കാൾ ഞാൻ കൂടുതൽ ഇഷ്ടപ്പെടുന്നു ആത്മീയ മക്കളെ. ಅದಕ್ಕಿಂತ ಹೆಚ್ಚು ನಾನು ಆತ್ಮಿಕ ಮಕ್ಕಳನ್ನು ಇಷ್ಟಪಡ್ತೇನೆ. ಅದು ಯಾಕೆ? അതിനേക്കാൾ ആത്മീയ മക്കൾ നല്ലതായിട്ട് വരുമ്പോൾ എനിക്ക് അവരോട് സ്നേഹം കൂടും. ನನ್ನ ಮಕ್ಕಳಿಗಿಂತ ಆತ್ಮಿಕ ಮಕ್ಕಳು ಒಳ್ಳೆ ಹಂತಕ್ಕೆ ಬರುವಾಗ ನನಗೆ ಅವ್ರ ಮೇಲೆ ಆಗಿದೆ ಪ್ರೀತಿ. അതുകൊണ്ട് മാത്രമാണ്, അല്ലാതെ ആരും ഒന്നും വിഷമിക്കല്ലേ എന്നോട് സ്നേഹത്തോളം സ്നേഹമുണ്ട് ചിന്തിക്കരുത്. ಆದ ಕಾರಣ ಆ ರೀತಿಯಲ್ಲಾಗಿದೆ ಸಂಭವಿಸಿರೋದು. ನನ್ನ ಮೇಲೆ ಪ್ರೀತಿ ಕಡಿಮೆ, ಅವ್ರ ಮೇಲೆ ಪ್ರೀತಿ ಇದೆ ಎಂಬುದಾಗಿ ಯಾರು ಯೋಚನೆ ಮಾಡಬೇಡಿ. ಕರ್ತವ್ಯ ಎಲ್ಲವരും അനുഗ്രഹിക്കട്ടെ. ಕರ್ತನ ಎಲ್ಲರನ್ನು ಕೂಡ ಆಶೀರ್ವದಿಸಲಿ. അത്ഭുതങ്ങൾക്കായി ദൈവത്തെ സ്തുതിക്കുന്നു. ಅದ್ಭುತಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. പല രീതിയിലുള്ള വിടുതൽ അനുഭവിച്ചു. ಕಳೆದ ದಿನಗಳೆಲ್ಲ ಅನೇಕರು ಅನೇಕ ರೀತಿಯ ಬಿಡುಗಡೆಗಳನ್ನ ಅನುಭವಿಸಿದ್ರು. ഇവിടെ വരുന്നവരെ ಇಲ್ಲಿ ಬರುವಂತವರು ദൈവവേലയ്ക്ക് വിളിയുള്ളവരുണ്ടാവും, ದೇವರ ಸೇವೆಗೆ ಕರೆಯುವಿಕೆ ಉಳ್ಳವರಿರ್ತಾರೆ, ദൈവവേല ചെയ്യുന്നവരുണ്ടാവും, ದೇವರ ಸೇವೆ ಮಾಡುವವರಿರ್ತಾರೆ. അവർക്കെല്ലാം വലിയ അനുഗ്രഹമായിരിക്കും. ಅವರೆಲ್ಲರಿಗೂ ಇದು ದೊಡ್ಡ ಆಶೀರ್ವಾದವಾಗಿರುತ್ತೆ. അവരെ സ്ഥലത്ത് അവർ വീണ്ടും പോയി ശുശ്രൂഷിക്കുമ്പോൾ വലിയൊരു പകർച്ച ഉണ്ടാവും. ಯಾಕಂದ್ರೆ ಅವರ ಸ್ಥಳದಲ್ಲಿ ಅವರು ಪುನಃ ಹೋಗಿ ಸೇವೆ ಮಾಡುವಾಗ ಅವರ ಮೂಲಕ ಹರಡುವಿಕೆ ಉಂಟಾಗುತ್ತೆ. ഇന്നലെ ഒരു അസിസ്റ്റന്റ് പാസ്റ്റർ കുടുംബം ഉണ്ടായിരുന്നു അല്ലേ? ನಿನ್ನೆ ಒಂದು ಅಸಿಸ್ಟೆಂಟ್ ಪಾಸ್ಟರ್ ಮತ್ತು ಅವ್ರ ಕುಟುಂಬ ಇದ್ರು. അവരവിടെ ആരാധന നടത്തുന്നു. ಇವತ್ತು ಅಲ್ಲಿ ಆರಾಧನೆ ನಡೆಸಕ್ ಹೋಗಿದ್ದಾರೆ. പറഞ്ഞ വലിയ പ്രയോജനമായി പറഞ്ഞത്. ಅವ್ರು ಹೋಗುವಾಗ ಹೇಳಿದ್ರು, ಇಲ್ಲಿ ಬಂದಿದ್ದು ನಮ್ಮ ಜೀವಿತದಲ್ಲಿ ದೊಡ್ಡ ಪ್ರಯೋಜನ ಆಯ್ತು. ನಾವು ಅವ್ರನ್ನ ಆಶೀರ್ವದಿಸಿ ಪ್ರಾರ್ಥನೆ ಮಾಡಿ ಕಳಿಸಿದ್ವಿ. പകർച്ച അവിടെ ഉണ്ടാവും. ಇವತ್ತು ಅದರದೇ ಆದ ಹರಡುವಿಕೆ ಅವ್ರ ಸೇವೆ ಮಾಡೋ ಜಾಗದಲ್ಲಿ ಇರುತ್ತೆ. ദൈവം അതിനേക്ക് ആക്കി വെച്ചിരിക്കുന്നത്. ದೇವರು ಅದಕ್ಕೋಸ್ಕರ ಆಗಿದೆ ಈ ಸ್ಥಳದಲ್ಲಿ ನಮ್ಮನ್ನು ಇಟ್ಟಿರುವ. ഈ പറയപ്പെട്ടതുപോലെ ഈ ಹೇಳಲ್ಪಟ್ಟ ಪ್ರಕಾರವೇ ദൈവം ആക്കി വെച്ചിട്ട് നിങ്ങൾ കീഴടങ്ങുന്ന പറയാൻ നിങ്ങൾക്ക് എന്താ അനുഗ്രഹം അറിയാതെ. ದೇವರು ನೇಮಕ ಮಾಡಿರೋ ಅಭಿಷಿಕ್ತರಿಗೆ ಅಧೀನವಾಗಿರೋದು ನಿಮ್ಗೆ ಎಷ್ಟು ಆಶೀರ್ವಾದ ಗೊತ್ತಾ? ഹല്ലേലൂയ. ദൈവമല്ലേ ആക്കി വെച്ചത്. ದೇವರಲ್ಲ ಅವ್ರನ್ನ ನೇಮಕ ಮಾಡಿ. യേശുവല്ലേ ಆക്കി വെച്ചത്. ನಮ್ಮ ಯೇಸು ಅಲ್ವಾ ಅವ್ರನ್ನ ನೇಮಕ ಮಾಡಿದ್ದು. ഹല്ലേലൂയ. അവര് നിങ്ങൾക്ക് വേണ്ടി പ്രാർത്ഥിക്കണം. ಅವ್ರು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. നിങ്ങൾക്ക് വചനം പറഞ്ഞു തരണം. ನಿಮಗೆ ವಾಕ್ಯ ಅವ್ರು ಹೇಳ್ಕೊಡ್ಬೇಕು. വേണ്ടി നല്ലോണം മധ്യസ്ഥ. ನಿಮಗೋಸ್ಕರ ಅವ್ರ ಮಧ್ಯಸ್ಥರಾಗಿ ನಿಂತ್ಕೋಬೇಕು. തിരിച്ച് നിങ്ങളും അതുപോലെ. ತಿರುಗಿ ನೀವು ಅದೇ ರೀತಿಯಲ್ಲ. യേശുവിനെ ഭയങ്കര ഇഷ്ടം ಇದ್ರೆ ಅದೇ ಯೇಸುವಿಗೆ ಬಹಳ ಇಷ್ಟ. നിങ്ങൾക്കൊരു അപകടം വരുന്നതിന് അവർക്ക് അറിയാൻ പറ്റും. ನಿಮ್ಗೊಂದು ಅಪಾಯ ಬರೋದಕ್ಕಿಂತ ಮುಂಚೆ ನಿನಗಾಗಿ ಪ್ರಾರ್ಥಿಸುವ ಅಭಿಷಿಕ್ತನ ಗೊತ್ತಾಗ್ತದೆ. ಅವ್ರು ವಿളിച്ച് പറയും. ಅವ್ರು ಫೋನ್ ಮಾಡಿ ಹೇಳ್ತಾರೆ. പറയണമെങ്കിൽ ಅದು ಹೇಳ್ಬೇಕಂದ್ರೆ നിങ്ങൾ അതുപോലെ നിൽക്കണം. ನೀವು ಅದೇ ರೀತಿಯ ದೇವ್ರ ಜೊತೆ ನಿಲ್ಬೇಕು. അല്ലെങ്കിൽ പറയാൻ പറ്റത്തില്ല. ಅಲ್ಲದೇ ಇದ್ರೆ ಹೇಳಿಕ್ ಆಗೋದಿಲ್ಲ. ഹല്ലേലൂയ. സ്തോത്രം ചെയ്യും. ಕರ್ತನಿಗೆ ಸ್ತೋತ್ರವಾಗಿ. എന്തിനാണ് അങ്ങനെ കീഴ്പ്പെടുന്നത്? ಯಾಕೆ ಆ ರೀತಿಯಲ್ಲಿ ಅಧೀನವಾಗಿರ್ಬೇಕು? പുതിയ നിയമത്തിലേക്ക് വരുമ്പോൾ ಹೊಸ ಒಡಂಬಡಿಕೆಗೆ ಬರುವಾಗ അവർ അപ്പഞ്ഞൊരുക്കിയും ಅವರು ರೊಟ್ಟಿ ಮುರಿದು പ്രാർത്ഥന കഴിച്ചും ಪ್ರಾರ್ಥನಾ ನಿರತರಾಗಿ അപ്പോസ്തലന്മാരുടെ ഉപദേശങ്ങൾക്ക് ಅಪೋಸ್ತಲರ ಬೋಧನೆಗಳನ್ನ ಕೇಳಿದ್ರು. ആരുടെ ഉപദേശം? ಯಾರ ಬೋಧನೆ? അതിന് അപ്പോസ്തലന്മാരുടെ ഉപദേശം കേൾക്കുന്നു. ಯಾಕೆ ಅಪೋಸ್ತಲರ ಬೋಧನೆ ಕೇಳಬೇಕು? യേശുവിന്റെ ഉപദേശം കേട്ടോ. ಯೇಸುವಿನ ಉಪದೇಶ ಕೇಳಿದ್ರಾಗೋದಿಲ್ವಾ? അപ്പോസ്തലനെ ദൈവം ആക്കി വെച്ച പദവിയുണ്ട്. ಆದ್ರೆ ಅಪೋಸ್ತಲನನ್ನ ದೇವರು ನೇಮಕ ಮಾಡಿರೋ ಪದವಿಯನ್ನ ನೋಡಿದ್ರ പ്രവാചകന്റെ ഉപദേശം കേട്ടുന്നല്ല, ಪ್ರವಾದಿಯ ಉಪದೇಶ ಕೇಳಿದರು ಅಂತಲ್ಲ. ഹല്ലേലൂയ. അപ്പോസ്തല പ്രവൃത്തിയിലാണ് സഭ ആരംഭിക്കുന്നത്. ಅಪೋಸ್ತಲ ಕೃತಿಯ 2ನೇ ಅಧ್ಯಾಯದಲ್ಲಾಗಿದೆ ಸಭೆ ಪ್ರಾರಂಭವಾಗಿದ್ದು. ആ സഭയില് അപ്പോസ്തലന്മാരുടെ ഉപദേശം, ಅಪೋಸ್ತಲರ ಬೋಧನೆಯನ್ನು ಅವರು ಕೇಳಿದ್ರು. കാരണം ബാക്കി കാര്യം അപ്പോസ്തലന്മാർക്ക് യേശു വിട്ടുകൊടുത്തിരിക്കും. ಯಾಕಂದ್ರೆ ಇನ್ನುಳಿದ ವಿಷಯಗಳನ್ನ ಯೇಸು ಅಪೋಸ್ತಲರಿಗೆ ಬಿಟ್ಟುಕೊಟ್ಟಿದ್ದ. അപ്പോസ്തലന്മാരുടെ മേലെ പരിശുദ്ധൻ വന്നിട്ടുണ്ട്. ಅಪೋಸ್ತಲರ ಮೇಲಾಗಿದೆ ಪರಿಶುದ್ಧಾತ್ಮನ ಬಂದು ಇಳಿದಿದ್ದು. ഇനിയുള്ള ശുശ്രൂഷ അവർക്ക് ദൈവം വിട്ടു. ಇನ್ನಿರುವ ಸೇವೆಯನ್ನ ದೇವರು ಅವರಿಗೆ ಬಿಟ್ಟುಕೊಟ್ಟರು. അപ്പോസ്തലന്മാരുടെ ഉപദേശം ಅದಾಗಿದೆ ಅಪೋಸ್ತಲರ ಬೋಧನೆ ಎಂಬುದಾಗಿ ಹೇಳಿದ್ರೆ. അവരിലൂടെ പരിശുദ്ധാത്മാവ് ಅವರ ಮೂಲಕ ಪವಿತ್ರಾತ್ಮನು 7 ഉപദേശം 7 അടിസ്ഥാന ഉപദേശം 7 ಅಸ್ಥಿವಾರ ಉಪದೇಶಗಳನ್ನು ಕೊಟ್ಟನು. ഒന്ന് മാനസാന്തരം, ಒಂದು ಮಾನಸಾಂತರ, 2 സ്നാനം, 2 ದೀಕ್ಷಾ ಸ್ನಾನ, ಪರಿಶುದ್ಧಾತ್ಮ, കൂട്ടായ്മ, ಅನ್ಯೋನ್ಯತೆ, വേർപാട്, ಬೇರ್ಪಟ್ಟ ಜೀವಿತ, ಪರಿಶುದ್ಧತೆ, അപ്പം നുറുക്ക്, ರೊಟ್ಟಿ ಮುರಿಯೋದು, 7 ಅಡಿസ്ഥാನ. ಹೀಗೆ 7 ಅಸ್ಥಿವಾರಗಳು അപ്പോസ്തലന്മാരിലൂടെ. ಅಪೋಸ್ತಲರ ಮೂಲಕ. അപ്പോസ്തലന്മാർ പറഞ്ഞാൽ ദൈവം അത് ചെയ്യും. ಅಪೋಸ್ತಲರು ಹೇಳಿದ್ರೆ ದೇವರು ಅದನ್ನ ಮಾಡ್ತಾರೆ. ഹല്ലേലൂയ. ഒരു ഉദാഹരണം പറഞ്ഞു. ಒಂದು ಉದಾಹರಣೆ ಹೇಳ್ತೇನೆ. ഞാൻ ഒരു അധികാരിയെ ഏൽപ്പിക്കുന്നു. ನಾನು ಒಬ್ಬ ಅಧಿಕಾರಿ എന്റെ നാട്ടിൽ, ನಮ್ಮ ಊರಲ್ಲಿ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡ್ತೇನೆ. ഞാൻ അവിടെ ഇല്ല. ನಾನು ಅಲ್ಲಿರಲ್ಲ. അവിടുത്തെ വേണ്ട കാര്യം നോക്കി ചെയ്യണം. ಅಲ್ಲಿಗೆ ಬೇಕಾದ ವಿಷಯಗಳನ್ನ ನಾವು ನೋಡಿ ಮಾಡ್ಬೇಕು. അപ്പൊ അധികാരം കൊടുത്താൽ ചെയ്യാൻ പറ്റും. ಹಾಗಾದ್ರೆ ಅಧಿಕಾರ ಕೊಟ್ಟರೆ ಮಾಡ್ಲಿಕ್ಕಾಗುತ್ತೆ. അപ്പോസ്തലന്മാർക്ക് യേശു അധികാരം തന്നു. ಅಪೋಸ್ತಲರಿಗೆ ಯೇಸು ಅಧಿಕಾರ ಕೊಟ್ಟಿದ್ದಾರೆ. ഞാൻ നിങ്ങൾക്ക് അധികാരം നൽകും. ನಾನು ನಿಮ್ಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. പോയി സുവിശേഷം പ്രസംഗിപ്പിക്കും. ಹೋಗಿ ಸುವಾರ್ತೆಯನ್ನು ಸಾರಿರಿ. സകലരെയും ശിഷ്യരാക്കി ಎಲ್ಲರನ್ನ ಶಿಷ್ಯರನ್ನಾಗಿ ಮಾಡಿ. ഉപദേശിക്കുന്നതൊക്കെ ನಾನು ನಿಮಗೆ ಹೇಳಿದ್ದನ್ನೆಲ್ಲ അവരെ പഠിപ്പിക്കും, ಅವರಿಗೆ ಕಲಿಸಿರಿ. അതാണ് അപ്പോസ്തലന്മാരുടെ ഉപദേശം. ಅದಾಗಿದೆ ಅಪೋಸ್ತಲರ ಬೋಧನೆ. ಅರ್ಥ ಆಗುತ್ತಿರುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ദൈവം ആക്കി വെച്ച പദവിയാണ്. അത് വലിയ പദവിയാണെന്നറിയില്ല. ಅದು ದೇವರು ಇಟ್ಟಿರುವ ಪದವಿಯಾಗಿದೆ. ಅದು ಎಷ್ಟು ದೊಡ್ಡ ಪದವಿ ಗೊತ್ತಾ? ഹല്ലേലൂയ. ಆಮೆನ್. അതിനെ സ്തോത്രം ചെയ്യും. ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. നിങ്ങൾ തന്നെ നോക്കുക. ನೀವೇ ನೋಡ್ರಿ. നിങ്ങൾ വിട്ടുകൊടുത്തിട്ട്, ನೀವು ಸಮರ್ಪಿಸಿಕೊಟ್ಟು, ഹല്ലേലൂയ, താല്പര്യത്തോടെ
ಆಗ್ರಹದಿಂದ, ഒരേ മനസ്സോടെ, ಒಂದೇ ಮನಸ್ಸಿನಿಂದ നിങ്ങൾ ഞങ്ങളോട് അടുത്ത് നോക്കി, ನೀವು ನಮ್ಮ ಹತ್ತಿರ ನಿಂತು ನೋಡಿ, നിങ്ങളുടെ ആത്മീയ വളർച്ച എങ്ങനെയുണ്ടെന്ന് ഒറ്റ മാസം തിരിച്ചു. ನಿಮ್ಮ ಆತ್ಮಿಕ ಬೆಳವಣಿಗೆ ಹೇಗಿರುತ್ತೆ ಎಂಬುದಾಗಿ ಒಂದೇ ತಿಂಗಳಲ್ಲಿ ಗೊತ್ತಾಗುತ್ತೆ. ಕಾರಣ ಏನ್ ಗೊತ್ತಾ? അങ്ങനെ വരുമ്പോ ഈ പകർച്ചകളിലേക്ക് വരും. ಆ ರೀತಿ ನೀವು ಆತ್ಮೀಕತೆಗೆ ನಮ್ಮ ಬಳಿಯಲ್ಲಿ ಹತ್ತಿರಾಗುವಾಗ ಈ ಹರಡುವಿಕೆ ನಿಮ್ಮ ಮೇಲೆ ಉಂಟಾಗ್ತದೆ. അന്നേരം നിങ്ങൾ വ്യത്യാസം വരും. ಅವಾಗ ಇದೆ ನಿಮ್ಮಲ್ಲಿ ಬದಲಾವಣೆಗಳು ಬರುವುದು. അപ്പോസ്തലന്മാരിലൂടെ കർത്താവ് ചെയ്യുന്നത്. ಅದು ಅಪೊಸ್ತಲರ ಮೂಲಕ ಮಾತ್ರ ದೇವರು ಮಾಡೋದು. അപ്പോസ്തലന്മാരുടെ ഉപദേശം, ಅಪೊಸ್ತಲರ ಬೋಧನೆ ഇനി തെളിയിക്കാം. ಇನ್ನೂ ಅದನ್ನ ನಿಮಗೆ ಪ್ರೂವ್ ಮಾಡ್ತೇವೆ. നമ്മൾ കർത്തൃമേശ നടത്തുന്നത്, ನಾವು ಕರ್ತನ ಮೇಜ ನಡೆಸೋದು 4 സുവിശേഷങ്ങളിൽ 4 ಸುವಾರ್ತೆಗಳಲ್ಲಿ യേശു ക്രൂശിക്കപ്പെട്ട ಯೇಸು ಶಿಲುಬೆಗೆ ಏರಿಸಲ್ಪಟ್ಟ ഭാഗം എടുത്തിട്ടാണ്. ಆ ಭಾಗವನ್ನು ತೆಗೆದುಬಿಟ್ಟ. ആ ഭാഗം 4 എടുത്തിട്ട് ಆ ಸುವಾರ್ತೆಯ 4 ಭಾಗಗಳನ್ನು ತೆಗೆದು 1 ಕೊರಿಂಥർക്ക് ലേഖനം, 1 ಕೊರಿಂಥ ಪತ್ರಿಕೆ ഹല്ലേലൂയ അതിൽ നമ്മൾ എടുക്കുന്നുണ്ട്. 11ನೇ ಅಧ್ಯಾಯದಲ್ಲಿ ನಾವು ಆ ಭಾಗವನ್ನು ತೆಗಿತೇವೆ. ಅದು ಅಪೊಸ್ತಲൻ, ಅದು ಅಪೊಸ್ತಲನು ಅದು ಇങ്ങനെ ചെയ്യണമെന്ന് ಕ್ಲಿಯರ್ ചെയ്തു തരിക. ಅದನ್ನ ಅಪೊಸ್ತಲನು ಕರ್ತನ ಮೇಲೆ ಹೀಗೆ ಮಾಡಬೇಕು ಎಂಬುದಾಗಿ ಸ್ಪಷ್ಟವಾಗಿ ಬರೆದಿದ್ದಾನೆ. ಅಪೊಸ್ತಲന്മാരുടെ ഉപദേശം. ಹಾಗಾದ್ರೆ ನೋಡಿದ್ರ ಇದಾಗಿದೆ ಅಪೊಸ್ತಲರ ಬೋಧನೆ. ലേഖനങ്ങൾ ಪತ್ರಿಕೆಗಳು ആര് മുഖാന്തരം വന്നത്? ಯಾರ ಮುಖಾಂತರ ಬಂತು? അപ്പോസ്തലന്മാർ. ಅಪೊಸ್ತಲರ ಮೂಲಕ പരിശുദ്ധാത്മാവ്, ಪರಿಶುದ್ಧಾತ್ಮನು. ആ ലേഖനമാണ് നമുക്ക് ಆ ಪತ್ರಿಕೆಯಾಗಿದೆ ನಮಗೆ. ഉപദേശങ്ങൾ. ಉಪದೇಶಗಳು. ഹല്ലേലൂയ. ಆಮೇಲೆ മനസ്സിലാക്കുക. ಅರ್ಥ ಮಾಡ್ಕೊಳ್ಳಿ. ഇന്ന് അപ്പോസ്തലന്മാരുണ്ടോ? ಇವತ್ತು ಅಪೊಸ್ತಲರಿದ್ದಾರೆ. അപ്പോസ്തലന്മാരുടെ കാലം കഴിഞ്ഞു? ಅಪೊಸ್ತಲರ ಕಾಲ ಮುಗೀತು? ഇല്ല, കഴിഞ്ഞിട്ടില്ല. ಇಲ್ಲ, ಮುಗಿದಿಲ್ಲ. ഹല്ലേലൂയ. പരിശുദ്ധാത്മാവ് ഉള്ളിടത്തോളം കാലം അപ്പോസ്തലന്മാർ. ಪರಿಶುದ್ಧಾತ್ಮನು ಈ ಭೂಮಿಯಲ್ಲಿ ಇರುವ ತನಕ ಅಪೊಸ್ತಲರು ಈ ಭೂಮಿಯಲ್ಲಿದ್ದಾರೆ. ഹല്ലേലൂയ. ಆಮೇಲೆ ഹല്ലേലൂയ. ദൈവം അയച്ച അപ്പോസ്തലനോട് ದೇವರು ಕಳಿಸಿದ ಅಪೊಸ್ತಲನಿಗೆ ചേർന്ന് നിങ്ങളെ ഹൃദയം വിട്ടുകൊടുത്ത് നിൽക്കുകയാണെങ്കിൽ, ಜೊತೆಯಾಗಿ ನಿಮ್ಮ ಹೃದಯವನ್ನು ಬಿಟ್ಟುಕೊಟ್ಟು ನಿಲ್ಲುವುದಾದರೆ കുരുടന്റെ കണ്ണ് തുറക്കും. ಕುರುಡನ ಕಣ್ಣು ನಿಶ್ಚಯವಾಗಿ ತೆರೆಯುತ್ತದೆ. സൗഖ്യമാണ്. ಯಾವುದೇ ರೋಗವು ಸೌಖ್ಯವಾಗುತ್ತದೆ. വെറുതെ ഉള്ള പൈസ മുഴുവൻ ആശുപത്രി കൊണ്ടുപോയി കാര്യമില്ല. ಸುಮ್ಮನೆ ಹೋಗಿ ನಿಮ್ಮ ದುಡ್ಡನ್ನು ಆಸ್ಪತ್ರೆಗೆ ಸುರಿಬೇಕಾಗಿ ಬರೋದಿಲ್ಲ. കാരണം അപ്പോസ്തലനാണെങ്കിൽ അവൻ ശുശ്രൂഷിക്കുമ്പോൾ വിട് നടക്കും. ಯಾಕಂದ್ರೆ ಅಪೊಸ್ತಲನಾಗಿದ್ರೆ ಅವನು ಸೇವೆ ಮಾಡುವಾಗ ಬಿಡುಗಡೆ ನಡೀತದೆ. അത് കൈവച്ചാലും ഇല്ലെങ്കിൽ, ಅದು ಕೈ ಇಟ್ಟರು ಇಲ್ಲದೆ ಇದ್ರು, കൽപ്പിച്ചാലും നടക്കും. ಕೆಲವೊಮ್ಮೆ ಆಜ್ಞಾಪಿಸಿದ್ರು ನಡೀತದೆ, നോക്കിയാൽ നടക്കും. ಕೆಲವೊಮ್ಮೆ ನೋಡಿದ್ರೆ ನಡೀತದೆ. ಅನುಭವಿಸ್ತಾ ಇರುವವರಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೇವೆ. ಆಮೇಲೆ ഹല്ലേലൂയ. ആമേൻ. ദൈവം കൊടുത്ത അധികാരമാണ്. ದೇವರು ಕೊಟ್ಟ ಅಧಿಕಾರವಾಗಿದೆ. ദൈവം രോഗികളെ സൗഖ്യം അധികാരം കൊടുത്താൽ സൗഖ്യം നടക്കുക തന്നെ ചെയ്യും. ದೇವರು ರೋಗಿಗಳನ್ನು ಸೌಖ್ಯ ಮಾಡಲಿಕ್ಕೆ ಅಧಿಕಾರ ಕೊಟ್ಟರೆ ರೋಗಿಗಳು ಸೌಖ್ಯವಾಗಿ ಆಗುತ್ತಾರೆ. ഹല്ലേലൂയ. ಆಮೆನ್. യേശു ആമേൻ ചെയ്യേണ്ട ശുശ്രൂഷ അപ്പോസ്തലന്മാരിലൂടെ കർത്താവ് ചെയ്യിക്കും. ಯೇಸು ಮಾಡಬೇಕಾದ ಸೇವೆಯನ್ನು ಅಪೊಸ್ತಲರ ಮೂಲಕ ಕರ್ತನ ಮಾಡಿಸ್ತಾನೆ. ഒരു സഭയ്ക്കകത്ത് മെയിൻ ആയിട്ടുള്ളത് അപ്പോസ്തലനാണ്. ಒಂದು ಸಭೆಯಲ್ಲಿ ಮುಖ್ಯವಾಗಿರುವಂತದ್ದು ಅಪೊಸ್ತಲನಾಗಿದ್ದಾನೆ. അല്ലല്ല, പ്രവാചകന്മാരിലൂടെ ಪ್ರವಾದಿಗಳ ಮೂಲಕ ആണ് സഭ പണിയപ്പെടുന്നത്. ಅಪೊಸ್ತಲನು ಪ್ರವಾದಿಯ ಮೂಲಕವಾಗಿದ್ದು ಸಭೆ ಕಟ್ಟಲ್ಪಡುವುದು. ആണ് സഭയെ പരിപാലിച്ചു. ಸಭಾಪಾಲಕನಾಗಿದ್ದಾನೆ, ಸಭೆಯೆಲ್ಲ ಪರಿಪಾಲನೆ ಮಾಡೋದು. അതിനകത്ത് നിങ്ങൾ സുവിശേഷം പുറത്തിറങ്ങുള്ളൂ. ಅದರ ಒಳಗಡೆಯಿಂದ ಆಗಿದೆ ಈ ಸುವಾರ್ತೆ ಹೊರಗಡೆ ಹೋಗೋದು. ഹല്ലേലൂയ. അതിനകത്ത് നിന്നാണ് ಅದರೊಳಗಿಂದಾಗಿದೆ ഉപദേശം പുറത്ത് വരത്തുള്ളൂ. ಉಪದೇಶಕರ ಹೊರಗಡೆ ಬರೋದು. ഒന്നാമൻ അപ്പോസ്തലൻ, ಮೊದಲನೇ ಅಪೊಸ್ತಲನು, ദൈവമാക്കി വെച്ചിരിക്കുന്നത്. ದೇವರು ನೇಮಕ ಮಾಡಿದ ಅಪೊಸ್ತಲನು. അപ്പോസ്തലനില്ലാത്ത സഭ വളരത്തില്ല. ಅಪೊಸ್ತಲನ್ ಇಲ್ಲದೆ ಇರೋ ಸಭೆ ಬೆಳೆಯಲಿಲ್ಲ. അപ്പോസ്തലനുള്ള സഭ വളരും. ಅಪೊಸ್ತಲನ್ ಇರುವ ಸಭೆ ಬೆಳೆಯುತ್ತದೆ. കാരണം അത്ഭുതമാണ് അവിടെ നടക്കുന്നത്. ಯಾಕಂದ್ರೆ ಅಲ್ಲಿ ಅದ್ಭುತ ಸೂಚಕ ಕಾರ್ಯಗಳು ನಡೀತವೆ. ഹല്ലേലൂയ. ಆಮೆನ್. ഇത് അപ്പോസ്തല സഭ തന്നെയാണ്. ಇದು ಅಪೊಸ್ತಲನ್ ಇರುವ ಸಭೆನೇ. യാതൊരു സംശയമില്ല. ಇದೊಂದು ಅಪೊಸ್ತಲಿಕ್ ಚರ್ಚೆ ಆಗಿದೆ, ಯಾವ ಸಂಶಯ ಬೇಡ. അത് അവൻ അനുഭവിക്കുന്നവർക്ക് ദൈവത്തെ ಅದನ್ನು ಅನುಭವಿಸುವಂತವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ആത്മാവിന്റെ ശരീരത്തിലോ ಆತ್ಮದಲ್ಲಿ ಶರೀರದಲ್ಲಿ ആ വിടുതൽ സ്വീകരിക്കുന്നവർക്ക് ദൈവത്തെ ಆ ಬಿಡುಗಡೆಯನ್ನು ಸ್ವೀಕರಿಸುವಂತವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ഹല്ലേലൂയ. ആ സ്പർശനം അനുഭവിക്കാൻ ദൈവത്തെ ಆ സ്തുതിക്കുന്നു. ಸ್ಪರ್ಶನೆಯನ್ನು ಅನುಭವಿಸುವಂತ ವ್ಯಕ್ತಿಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೇವೆ. ഷോക്ക് അടിക്കുന്ന പോലെ ಕರೆಂಟ್ ಶಾಕ್ ಹೊಡೆಯುವಾಗ ഇവിടെ വചനം പറയുമ്പോൾ ಇಲ್ಲಿ ವಾಕ್ಯವನ್ನು ಹೇಳುವಾಗ ശരീരങ്ങൾ ഷോക്ക് ನಿಮ್ಮ ಶರೀರಗಳ ಮೇಲೆ ಶಾಕ್ ಬರಿಸ್ತಾ ಇದೆ. ആരെയും കൊടുത്തില്ല. ನಾನು ಯಾರು ಹುಟ್ಟುವುದಿಲ್ಲ. അപ്പോസ്തലന്മാരുടെ ശുശ്രൂഷ സംഭവിക്കും. ಅಪೊಸ್ತಲರ ಸೇವೆಯಲ್ಲಿ ಅದು ಸಂಭವಿಸುತ್ತದೆ. തന്നെയുമല്ല, ಅದು ಮಾತ್ರವಲ್ಲ, ആന്തരിക സൗഖ്യങ്ങൾ നടക്കും. ಆಂತರಿಕ ಸೌಖ್ಯಗಳು ನಡೀತದೆ. അപ്പോസ്തലന്മാരിലൂടെ നടക്കും. ಅಪೊಸ್ತಲರ ಮೂಲಕ ನಡೀತದೆ. ഏത് മനസ്സ് വിഷമത്തോടായിരുന്നാലും ಯಾವುದೇ ವಿಧವಾದ ಬೇಸರದಿಂದ ನಿಮ್ಮ ಮನಸ್ಸಿದ್ರು ಕೂಡ വിട്ടുകൊടുത്തിരിക്കുന്നവരുടെ മേൽ ಇಟ್ಟುಕೊಂಡು ಕೂರುವ ಮೇಲೆ ആ മനസ്സിന്റെ മേലെ ഒരു വിടുതൽ നടക്കും. ಆ ಮನಸ್ಸಿನ ಮೇಲೆ ಒಂದು ಬಿಡುಗಡೆ ನಡೀತದೆ. ആന്തരിക സൗഖ്യം എന്ന് അതിന്റെ പേര്. ಆಂತರಿಕ ಸೌಖ್ಯಗಳು ನಡೀತವೆ. അതിന്റെ പേര് ആന്തരിക സൗഖ്യം. ಅದರ ಹೆಸರು ಆಂತರಿಕ ಸೌಖ್ಯ. ആന്തരിക സൗഖ്യം അപ്പോസ്തലന്മാർക്ക് ചെയ്യാൻ പറ്റും. ಆಂತರಿಕ ಸೌಖ್ಯವನ್ನು ಅಪೊಸ್ತಲರಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ. ഹല്ലേലൂയ. കാരണം പരിശുദ്ധന്മാരുടെ ശക്തിയിൽ ಯಾಕಂದ್ರೆ ಪವಿತ್ರಾತ್ಮನ ಶಕ್ತಿಯಲ್ಲಿ അവർ പ്രസംഗിക്കുന്നത് ಅವರು ಪ್ರಸಂಗ ಮಾಡುವುದು ജ്ഞാനത്തിന്റെ വശീകരണ വാക്കിലല്ല, ಜ್ಞಾನದ ವಶೀಕರಣದ ಮಾತುಗಳಿಂದ ಅಲ್ಲ. പിന്നെ എന്താണ്? ಮತ್ತೇನು? ആത്മാവിന്റെയും ಆತ್ಮನ ശക്തിയുടെയും ಶಕ್ತಿಯ ഒരു പ്രദർശനമാണ്. ಒಂದು ಪ್ರಚುರಪಡಿಸಲಿಕ್ಕೆ പ്രദർശനം എന്ന് പറയുന്നത് ಏನಾಗಿದೆ? ಪ್ರದರ್ಶನ ಅಂದ್ರೆ പ്രദർശനം എന്ന് പറഞ്ഞാൽ ಪ್ರದರ್ಶನ ಅಂದ್ರೆ ഒരു സ്ക്രീനിൽ പ്രദർശിപ്പിക്കുക. ಒಂದು ಸ್ಕ್ರೀನ್ ಅಲ್ಲಿ ಒಂದು ವಿಷಯವನ್ನ ತೋರಿಸ್ತಾ ಇದ್ದಾರೆ. അങ്ങനെ തോന്നി നിൽക്കുന്നവർ, ಹಾಗೆ ಅಲ್ಲಿಗೆ ಇರುವಂತವರು ശുശ്രൂഷിക്കുമ്പോൾ അങ്ങനെ തോന്നിക്കുന്നവർ, ಸೇವೆ ಮಾಡುವಾಗ ಆ ರೀತಿಯಲ್ಲಿ ಪ್ರದರ್ಶನದ ರೀತಿಯಲ್ಲಿ ಕಾಣುವಂತವರು അപ്പോസ്തലിക ശുശ്രൂഷ. ಅದು ಅಪೊಸ್ತಲನ ಸೇವೆಯಾಗಿದೆ. യേശുവിന്റെ അധികാരമാണ്. ಯೇಸುವಿನ ಅಧಿಕಾರವನ್ನು അപ്പോസ്തലിക ശുശ്രൂഷ ഒതുങ്ങത്തില്ല. ಅಪೊಸ್ತಲನ ಸೇವೆ ಒಂದು ಸ್ಥಳದ ಸೀಮಿತಗೊಳ್ಳಲ್ಲ. സ്റ്റാർട്ടിങ് തുടങ്ങും. ಇದು ಇಲ್ಲಿಂದ ಪ್ರಾರಂಭವಾಗಿದೆ. യെരൂശലേം, ಯೆರೂಸಲೇಮ್, ಯೂದಾಯ, ಸಮಾರ್ಯ, ಭೂಮಿಯ ಕಟ್ಟಕಡೆಯವರೆಗೆ ತಲುಪುತ್ತದೆ. ಇದು ತಲುಪುತ್ತೆ ಎಂಬುದು ಸೈತಾನನಿಗೆ ಅರ್ಥವಾಗಿದೆ. അതുകൊണ്ട് ദൈവമക്കളെല്ലാം ഒന്നിക്കണം. ಆದ ಕಾರಣ ದೇವರ ಮಕ್ಕಳಾದ ನೀವು ಒಂದುಗೂಡಬೇಕು, ಏಕ ಮನಸ್ಸಾಗಬೇಕು. ಏಕ ಮನಸ್ಸಿನಿಂದ നമ്മൾ ഒരുമിച്ച് കണ്ടുകൊണ്ട് ನಾವು
ಒಟ್ಟಾಗಿ ನಿಂತ್ಕೊಂಡು എന്റെ യേശുവിന്റെ ശുശ്രൂഷ, ನನ್ನ ಯೇಸುವಿನ ಸೇವೆ എനിക്ക് വന്ന ആയുസ്സിൽ ನನಗೆ ಕೊಟ್ಟ ಜೀವಮಾನದಲ್ಲಿ ഞാൻ ചെയ്യും. ನಾನು ಮಾಡ್ತೇನೆ. എന്നെ യേശു സൗഖ്യമാക്കും. ನನ್ನನ್ನು ಯೇಸು ಸೌಖ್ಯ ಮಾಡ್ತಾರೆ. എന്റെ വേദന യേശു മാറ്റും. ನನ್ನ ವೇದನೆ ಯೇಸು ನೀಗಿಸ್ತಾರೆ. എന്റെ കുടുംബത്തെ യേശു നോക്കും. ನನ್ನ ಕುಟುಂಬವನ್ನು ಯೇಸು ನೋಡ್ತಾರೆ. എന്റെ കാര്യം യേശു നോക്കിക്കൊള്ളും. ನನ್ನ ವಿಷಯವನ್ನು ಯೇಸು ನೋಡಿಕೊಳ್ತಾರೆ. ഞാൻ അപ്പോസ്തലന്മാരുടെ കൂടെ, ನಾನು ಅಪೊಸ್ತಲರ ಜೊತೆ ദൈവസഭയുടെ കൂടെ, ದೇವರ ಸಭೆಯ ಜೊತೆ കർത്താവിന് വേണ്ടി നിൽക്കും. ಕರ್ತನಿಗಾಗಿ ನಿಲ್ಲುತ್ತೇನೆ. പോലെ കൈത്താങ്ങ് കൊടുക്കും. ಒಂದೇ ರೀತಿಯಲ್ಲಿ ನಾನು ಸಹಾಯ ಮಾಡ್ತೇನೆ. ഹല്ലേലൂയ. അതിനെ നമ്മൾ ഒരുമിച്ച് കൊടുത്താൽ ಈ ರೀತಿಯಲ್ಲಿ ನಾವು ಒಟ್ಟಾಗಿ ಸಪೋರ್ಟ್ ಆಗಿ ನಿಂತರೆ ഒരു പിശാചിനും ಯಾವ ದುರಾತ್ಮಕ್ಕೂ ഒന്നും ചെയ്യാൻ കഴിയത്തില്ല. ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. നിങ്ങളുടെ വിഷയത്തിന്റെ മേൽ ನಿಮ್ಮ ವಿಷಯದ ಮೇಲೆ ദൈവം പരിഹാരമായി ದೇವರು ಪರಿಹಾರವನ್ನು ಕಳಿಸ್ತಾರೆ. ಕಾರಣ വേലക്കാരൻ കൂലിക്ക് യോഗ്യൻ. ಕೆಲಸ ಮಾಡುವವನು ಕೂಲಿಗೆ ಯೋಗ್ಯನಾಗಿದ್ದಾನೆ. ಕಾರಣ വേലക്കാരൻ കൂലിക്ക് യോഗ്യൻ. ಕೆಲಸಗಾರನ ಕೂಲಿಗೆ ಯೋಗ್ಯನಾಗಿದ್ದಾನೆ. അതിനോട് ചേർന്ന് ಇದರ ಜೊತೆಯಲ್ಲಿ ഇത് ಸೇವೆ, കർത്താവിന്റെ ശുശ്രൂഷ, ಇದು ಕರ್ತವ್ಯ ಸೇವೆ. ഞാനും ഒരു ഭാഗമാണ് ನಾನು ಅದರಲ್ಲೊಂದು ಭಾಗ എന്ന് പറഞ്ഞിട്ട് ಎಂಬುದಾಗಿ ಹೇಳಿ ആത്മാർത്ഥതയോടെ ಯಥಾರ್ಥವಾಗಿ സഹകരിക്കുകയും ಸಹಕರಿಸಿ സ്നേഹിക്കുകയും ಪ್ರೀತಿಸಿ പ്രാർത്ഥിക്കുകയും ചെയ്ത ಪ್ರಾರ್ಥನೆ ಮಾಡಿದ್ರೆ യേശു പറഞ്ഞു, ಯೇಸು ಹೇಳಿದ್ರು വേലക്കാരൻ ಕೆಲಸಗಾರರು കൂലിക്ക് ಕೂಲಿಗೆ യോഗ്യൻ. ಯೋಗ್ಯನು യോഗ്യൻ. ಯೋಗ್ಯನು വേലക്കാരൻ കൂലിക്ക് യോഗ്യൻ. ಕೆಲಸಗಾರನು ಕೂಲಿಗೆ ಯೋಗ್ಯನು. അവൻ തരുന്ന കൂലി ಅವನು ಕೊಡೋ ಕೂಲಿ ഈ ലോകം തരുന്നത് പോലെയല്ല. ಈ ಲೋಕ ಕೊಡುವ ರೀತಿ ಅಲ್ಲ. അവൻ ഉദ്യോഗസ്ഥർക്ക് കിട്ടുന്നത് പോലെയല്ല. ಸರ್ಕಾರದ ನೌಕರರಿಗೆ ಸಿಗುವ ಹಾಗಲ್ಲ. പിന്നെ എന്ത് കിട്ടും? ಮತ್ತೇನ್ ಸಿಗುತ್ತೆ? ആന്തരിക സൗഖ്യം കിട്ടും. ಆಂತರಿಕ ಸೌಖ್ಯ ಸಿಗುತ್ತೆ. ശാരീരിക വിടുതല കിട്ടും. ಶಾರೀರಿಕ ಬಿಡುಗಡೆ ಸಿಗುತ್ತದೆ. അവൻ വീടിനകത്ത് വിടുതലുണ്ടാകും. ಮನೆ ಒಳಗಡೆ ಬಿಡುಗಡೆ ನಡೀತದೆ. എന്റെ വിഷയത്തിൽ വിടുതലുണ്ടാകും. ಮನೆ ವಿಷಯದಲ್ಲಿ ಬಿಡುಗಡೆ നീ ನಡೀತದೆ. പോകുന്നിടത്ത് വിടുതലുണ്ടാകും. ನೀನು ಹೋಗುವ ಸ್ಥಳದಲ್ಲಿ ಬಿಡುಗಡೆ നീ ನಡೀತದೆ. ഒരു അനുഗ്രഹിക്കപ്പെട്ട വ്യക്തിയായി. ಆಶೀರ್ವದಿಸಲ್ಪಟ್ಟ ವ್ಯಕ್ತಿ ಆಗುತ್ತೆ. ಕಾರಣ വേലക്കാരൻ കൂലിക്ക് യോഗ്യൻ. ಆಳು ಕೂಲಿಗೆ ಯೋಗ್ಯನಾಗಿದ್ದಾನೆ. നിങ്ങൾ ഇതിനോട് വേല ചെയ്യുന്നുണ്ടോ? ನೀವಿದ್ರ ಜೊತೆ ಕೆಲಸ ಮಾಡ್ತಿದ್ದೀರಾ? നിങ്ങൾ വേല ചെയ്യുന്നുണ്ടോ? ನೀವಿದ್ರ ಜೊತೆ ಕೆಲಸ ಮಾಡ್ತಿದ್ದೀರಾ? കൂട്ടായ്മ വേല ചെയ്യാൻ ಈ പോകുന്നു. ಅನ್ಯೋನ್ಯತೆಯಲ್ಲಿ ನೀವು ಕೆಲಸ ಮಾಡ್ತೀರಾ? കൂലിക്ക് നിങ്ങൾ യോഗ്യരാകും. ಹಾಗಾದ್ರೆ ನೀವು ಕೂಲಿಗೆ ಯೋಗ್ಯರಾಗಿದ್ದೀರಿ. നിങ്ങൾക്ക് നല്ലൊരു ശമ്പളം കിട്ടും. ನಿಮಗೊಂದು ಒಳ್ಳೆ ಸಂಬಳ ಸಿಗುತ್ತೆ. ഞാൻ ശമ്പളം മേടിക്കുന്നവർക്കായി ദൈവത്തെ ശ്രദ്ധിക്കുന്നു. ಆ ಸಂಬಳವನ್ನ ಹೊಂದಿಕೊಳ್ಳುವಂತ ವ್ಯಕ್ತಿಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ശമ്പളം മേടിച്ചെടുക്കുന്നവർക്കായി ദൈവത്തെ ശ്രദ്ധിക്കുന്നു. ಆ ಕೂಲಿಯನ್ನು ತೆಗೆದುಕೊಳ್ಳುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ഇതിനെ വേല ചെയ്യുമ്പോൾ ಇದಕ್ಕಾಗಿ ನೀವು ಕೆಲಸ ಮಾಡಬಾರ್ದು. രോഗിയായിരുന്നാൽ ചെയ്യാൻ പറ്റത്തില്ല. ರೋಗಿಯಾಗಿದ್ರೆ ಕೆಲಸ ಮಾಡಕ್ಕಾಗಲ್ಲ. അതുകൊണ്ട് എന്ത് ചെയ്യുന്നറിയാമോ? ಆದ ಕಾರಣ ಅವನು ಏನ್ ಮಾಡ್ತಾನೆ? രോഗം യേശു സൗഖ്യമാക്കും. ರೋಗವನ್ನು ಯೇಸು ಸೌಖ್ಯ ಮಾಡ್ತಾನೆ. എന്നിട്ട് നീ ഇതിനു വേണ്ടിയൊക്കെ പ്രവർത്തിക്കും. ನಂತರ ನೀನು ಇದಕ್ಕಾಗಿ ಕಾರ್ಯ ಮಾಡ್ತೀವಿ. ഇതിന് വേല ചെയ്യുമ്പോൾ ಇದಕ್ಕಾಗಿ ನೀವು ಕೆಲಸ നീ ಮಾಡುವಾಗ വിഷമിക്കാൻ ദൈവം അനുവദിക്കത്തില്ല. ನೀನು ಬೇಸರ ಪಡಲಿಕ್ಕೆ ದೇವರು ಅನುಮತಿಸೋದಿಲ್ಲ. വിഷമം വരുമ്പോൾ ಬೇಸರ ಬರುವಾಗ യേശുവിന്റെ അടുക്കൽ വരും. ಯೇಸು ನಿನ್ನ ಬಳಿಗೆ ಬರ್ತಾರೆ. സമാധാനിപ്പിക്കും. ನಿನ್ನ ಸಮಾಧಾನಗೊಳಿಸ್ತಾರೆ. ಕಾರಣ വേല ചെയ്തവൻ ಕೆಲಸ ಮಾಡುವವರು വിഷമിക്കാൻ പാടില്ല. ದುಃಖ ಪಡಬಾರ್ದು, കരഞ്ഞാൻ പാടില്ല. ಆಮೇಲೆ ಅಳಬಾರ್ದು. മനസ്സിലൊക്കെ ദൈവത്തെ ശ്രദ്ധിക്കണം. ಅರ್ಥ ತಿಳುವಳಿಕೆಯಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. അങ്ങനെ വചനമുണ്ടോ? ಆ ರೀತಿಯ ವಾಕ್ಯ ಇದೆಯಾ? അങ്ങനെ വചനമുണ്ടോ? ಆ ರೀತಿಯ ವಾಕ್ಯ ಇದೆಯಾ? എന്റെ വിഷയം അതല്ല. ನನ್ನ ವಿಷಯ ಅದಲ್ಲ. മത്തായി 20:4 ವಾಕ್ಯപ്പെടുന്നു. ಮತ್ತಾಯ ಬರೆಸುವಾರ್ತೆ 25 ಅಧ್ಯಾಯ 4ನೇ ವಾಕ್ಯದಲ್ಲಿ ಬರೆದಿದೆ. ഒരാളത് വായിച്ചോട്ടെ. ಓದ್ರಿ. ನೀವು ಸಹ ಹಾ. ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ, ಹಾ. ನಿಮಗೆ ಸರಿಯಾದ ಕೂಲಿಯನ್ನು ಕೊಡುತ್ತೇನೆ. എന്റെ കർത്താവേ. ഹല്ലേലൂയ. ഹല്ലേലൂയ. ആരോടാ പറയുന്നത്? ಯಾರಿಗೆ ಹೇಳಿದ್ದು? ഇത് പാസ്റ്ററോടല്ല, ಇದು ಪಾಸ್ಟರ್ಗಲ್ಲ, അപ്പോസ്തലനോടല്ല, ಅಪೊಸ್ತಲರಿಗಲ್ಲ, പ്രവാചകനോടല്ല, ಪ್ರವಾದಿಗಳಿಗಲ್ಲ, ഇടയനോടുമല്ല, ಸಭಾಪಾಲಕರಿಗೂ ಅಲ್ಲ. പോകാൻ താല്പര്യമുള്ളവരോട്, ಹೋಗುವುದಕ್ಕೆ ಇಷ್ಟವುಳ್ಳವರಿಗೆ, പോകാൻ വിളിച്ചവരോട്. ಹೋಗುವುದಕ್ಕಾಗಿ ಕರೆಯಲ್ಪಟ್ಟ ആരാ വിളിച്ചവ? ಯಾರು ಕರೆದಿದ್ದು? വിളിച്ചതുകൊണ്ട് നമ്മളൊക്കെ ഇവിടെ വന്നിരിക്കുന്നത്. ಆತನ ಕರೆದಿದ್ರಿಂದಾಗಿ ನಾವಿಲ್ಲಿ ಬಂದು ಕೂತಿರೋದು. അത് ആരാ പറഞ്ഞത്? ಅದು ಯಾರು ಹೇಳಿದ್ದು? യേശു പറയുകയാണ്. ಯೇಸು ಹೇಳ್ತಿದ್ದಾರೆ, മോളെ, ಮಗಳೇ, മോനെ, ಮಗನೇ, മോളെ, ಮಗನೇ, മോനെ, ಮಗನೇ, നിങ്ങൾ ആമേ മുന്തിരിത്തോപ്പിൽ പോകിರಿ. ನೀವು ನನ್ನ ದ್ರಾಕ್ಷ ತೋಟಕ್ಕೆ ಹೋಗ್ರಿ. നിങ്ങൾ മുന്തിരിത്തോപ്പിലേക്ക് ನೀವು പോകിರಿ. ದ್ರಾಕ್ಷ ತೋಟಕ್ಕೆ ಹೋಗ್ರಿ. ഞാൻ ന്യായമായി കൂലി തരാം. ನಾನು ಸರಿಯಾದ ಕೂಲಿ ಕೊಡ್ತೇನೆ. എന്റെ യേശു ആ പറഞ്ഞാൽ ನನ್ನ ಯೇಸು ಹೇಳಿದ್ರೆ എഴുതി വെച്ചോ, ಬರ್ದಿಟ್ಕೊಳ್ಳಿ, എഴുതി വെച്ചോ, ಬರ್ದಿಟ್ಕೊಳ್ಳಿ. ആദിശ സഹിതവൻ തരുന്ന ഒരു ദിവസമുണ്ട്. ಬಡ್ಡಿ ಸಮೇತವಾಗಿ ಅವನು ಕೊಡುವಂತ ದಿನವಿದೆ. ഇത് മനുഷ്യൻ പറഞ്ഞതല്ല, ಇದು ಮನುಷ್ಯನ ಹೇಳಿದಲ್ಲ, ഇത് മനുഷ്യൻ പറഞ്ഞതല്ല, ಇದು ಮನುಷ್ಯನ ಹೇಳಿದಲ್ಲ. യേശു ഡയറക്റ്റ് വന്ന് പറഞ്ഞു, ಯೇಸು ನೇರವಾಗಿ ಬಂದು ಹೇಳಿದ್ರು, നിങ്ങൾക്ക് ജോലിയില്ലല്ലേ? ನಿಮಗೆ ಕೆಲಸ ಇಲ್ಲ ಅಲ್ವಾ? നിങ്ങൾക്ക് ജോലിയില്ലല്ലേ? ಕೆಲಸ ಇಲ್ಲ ಅಲ್ವಾ? എന്തിനാ ഇങ്ങനെ മെനക്കെട്ട് ನೀನ್ നടക്കുന്നത്? ಯಾಕೆ ಈ ರೀತಿಯಲ್ಲಿ ಕೆಲಸ ಅಂತ ನಡೀತೀಯ? മുന്തിരിത്തോപ്പിലേക്ക് പോകും, ದ್ರಾಕ್ಷ ತೋಟಕ್ಕೆ ಹೋಗು, ആരാധനയ്ക്ക് പോകും, ಆರಾಧನೆಗೆ ಹೋಗು, ഉപവാസ പ്രാർത്ഥനയ്ക്ക് ಉಪವಾಸ പോകും, ಪ್ರಾರ್ಥನೆಗೆ ಹೋಗು, കൂട്ടായ്മയിലേക്ക് പോകും. ಅಧೀನತೆಗೆ ಹೋಗು. ന്യായമായ കൂലി ഞാൻ തരാം. ಸರಿಯಾದ ಕೂಲಿ ನಾನು ಕೊಡ್ತೇನೆ. 2 വർഷമായി ഇത് ഇവിടെ തുടങ്ങിയിട്ട്, 2 ವರ್ಷ ಆಯ್ತು ಈ ಸೇವೆಯಲ್ಲಿ ಆರಂಭ ಮಾಡಿ. 2 വർഷം മുതൽ 2 ವರ್ಷದಿಂದ ഒന്നും നോക്കാതെ ಏನು ಕಾಣದೆ ഇതിനു വേണ്ടി വരുന്ന, ಇದಕ್ಕಾಗಿ ಬರುವ, ഇതിനോട് സഹകരിക്കുന്ന, ಇದರ ಜೊತೆಯಲ್ಲಿ ಸಹಕಾರಿಯಾಗಿ ನಿಲ್ಲುವ, പ്രവർത്തിക്കുന്ന, ಇದಕ್ಕಾಗಿ ಸೇವೆ ಮಾಡುವ, ഇതിനെ സ്നേഹിക്കുന്ന ಇದನ್ನ ಪ್ರೀತಿಸುವ മനുഷ്യൻ തന്നോട് പറയുന്നു, ಅಂತವರಿಗೆ ಪರಿಶುದ್ಧಾತ್ಮನು ಹೇಳ್ತಿದ್ದಾನೆ, നല്ലൊരു കൂലി ಒಂದು ಒಳ್ಳೆಯ ಕೂಲಿ എന്റെ കർത്താവ് നിങ്ങൾക്ക് വേണ്ടി ഒരുക്കിയിരിക്കുന്നു. ಕರ್ತನು ನಿಮಗಾಗಿ ಸಿದ್ಧ ಮಾಡಿದ್ದಾರೆ. നിങ്ങൾ മുന്തിരിത്തോപ്പിലേക്ക് പോയി, ನೀವು ನನ್ನ ದ್ರಾಕ್ಷ ತೋಟಕ್ಕೆ ಹೋಗ್ರಿ. അവിടെ നിങ്ങൾക്ക് ഒരു ജോലിയുണ്ട്, ಅಲ್ಲಿ ನಿಮಗೊಂದು ಕೆಲಸ ಇದೆ, അവിടെ നിങ്ങൾക്ക് ഒരു ജോലി കിട്ടും, ಅಲ್ಲಿ ನಿಮಗೊಂದು ಕೆಲಸ ಸಿಗುತ್ತೆ, നിങ്ങൾക്ക് അവിടെ ഒരു ജോಲಿ കിട്ടും. ನಿಮ್ಗೆ ಅಲ್ಲೊಂದು ಕೆಲಸ ಸಿಗುತ್ತೆ. അഭിഷേകമുള്ളവർക്കൊക്കെ ഇവിടെ ജോലി കിട്ടും. ಅಭಿಷೇಕ ಇರುವವರಿಗೆಲ್ಲ ಕೆಲಸ ಸಿಗ್ತಾ ಇದೆ. അഭിഷേക ജോലി കൂടെ കൊടുക്കും. ಅಭಿಷೇಕ ಇರುವವರಿಗೆ ಕೆಲಸ
ಸಿಗುತ್ತೆ. ഓരോന്നിലേക്ക് അവർ ഏൽപ്പിക്കും. ಒಂದೊಂದು ಕಾರ್ಯವನ್ನು ಅವರು ಒಪ್ಪಿಸಲಾಗುತ್ತೆ. ನಾವಲ್ಲ, പരിശുദ്ധാത്മാവ് ഏൽപ്പിക്കും. ಪರಿಶುದ್ಧಾತ್ಮರು ಒಪ್ಪಿಸ್ತಾನೆ. ഏൽപ്പിച്ച കഴിഞ്ഞാൽ ಒಪ್ಪಿಸಿದ್ರೆ യേശു പറഞ്ഞു, ಯೇಸು ಹೇಳಿದ್ರು, ന്യായമായ ഒരു ശമ്പളം, ಸರಿಯಾದ ಕೂಲಿ, ന്യായമായ ഒരു ശമ്പളം, ಸರಿಯಾದ ಕೂಲಿ, ന്യായമായ ഒരു ശമ്പളം. ಸರಿಯಾದ ಕೂಲಿ. ചില ശമ്പളം ಕೆಲವು ಕೂಲಿ ദിവസം കിട്ടിയെന്ന് വരും. ಅಲ್ಲಿ ದಿನ ಸಿಗ್ಬೋದು. ചില ശമ്പളം ಕೆಲವು ಸಂಬಳ മാസത്തായിരിക്കും. ತಿಂಗಳಿಗಾಗಿರುತ್ತೆ. ചില ശമ്പളം ಕೆಲವು ಸಂಬಳ ആഴ്ചക്കായിരിക്കും. ವಾರಕ್ಕಾಗಿರುತ್ತೆ. യേശു കൊടുക്കുന്ന ശമ്പളം ಆದ್ರೆ ನನ್ನ ಯೇಸು ಕೊಡೋ ಕೂಲಿ ഡേറ്റ് പറഞ്ഞിട്ടില്ല. ಡೇಟ್ ಹೇಳಿಲ್ಲ. ഡേറ്റ് പറഞ്ഞിട്ടില്ല. ಡೇಟ್ ಹೇಳಿಲ್ಲ. ഡേറ്റ് പറയാതെ ആണെങ്കിൽ ಡೇಟ್ ಹೇಳದೇ ಇದ್ರೆ ഏത് സമയത്താ സംഭവിക്കുന്നത് പറയാൻ പറ്റില്ല. ಯಾವ ಸಮಯದಲ್ಲಿ ಅದು ಸಂಭವಿಸುತ್ತದೆ ಅಂತ ಹೇಳಿ ಆಗೋದಿಲ್ಲ. ഏത് സമയത്താണ് അക്കൗണ്ടിലേക്ക് കയറി വരുന്നത് പറയാൻ പറ്റില്ല. ಯಾವ ಸಮಯದಲ್ಲಿ ಅಕೌಂಟ್ಗೆ ಅದು ಬರುತ್ತೆ ಎಂಬುದಾಗಿ ಹೇಳಿಕೆ ಆಗೋದಿಲ್ಲ. ആത്മാവിന്റെ അക്കൗണ്ടിലേക്ക് ಆತ್ಮನ ಅಕೌಂಟ್ಗೆ ഇത് കയറി വരുന്നത് പറയാൻ പറ്റത്തില്ല. ಅದು ಯಾವಾಗ ಬರುತ್ತೆ ಎಂಬುದಾಗಿ ಹೇಳಿಕೆ ಆಗೋದಿಲ್ಲ. ഹല്ലേലൂയ. അതെ. പക്ഷേ ഞാൻ നിങ്ങളോട് പറയാം, ಆದ್ರೆ ನಾನು ನಿಮ್ಗೆ ಹೇಳ್ತೇನೆ, ചിലർക്ക് ഒരു ദിവസത്തെ കിട്ടും കൂലി, ಕೆಲವರಿಗೆ ಒಂದು ದಿನದಲ್ಲಿ ಕೂಲಿ ಸಿಗುತ್ತೆ. സ്പോട്ടിൽ കിട്ടുന്ന വിടുതൽ, ಆ ತಕ್ಷಣದಲ್ಲಿ ಸಿಗುವಂತ ಬಿಡುಗಡೆ ಅದು. ഒരാഴ്ച കഴിയുമ്പോൾ കിട്ടും, ಕೆಲವರಿಗೆ ಒಂದು ವಾರ ಸಿಗುವಾಗ ವಾರ ಕಳೆದ ಸಿಗುತ್ತೆ. ഒരാഴ്ച ചിലർ കുറെ ദിവസം കിട്ടിയിരിക്കും വിടുതൽ കിട്ടും. ಕೆಲವರಿಗೆ ಕೆಲವು ದಿನಗಳ ಕಳೆದ ಮೇಲೆ ಆಗಿರುತ್ತೆ ಬಿಡುಗಡೆ ಸಿಗುವುದು. ചിലർക്ക് മാസത്താണ് ശമ്പളം, ಕೆಲವರಿಗೆ ತಿಂಗಳಿಗಾಗಿರೋ ಸಂಬಳ. അതെ, ചിലപ്പോൾ കുറെ കഴിക്കട്ടായിരിക്കും വിടുതൽ. ಹೌದು, ಕೆಲವರಿಗೆ ಬಹಳ ದಿನಗಳ ಕಳೆದ ಮೇಲೆ ಆಗಿರ್ಬೋದು ಬಿಡುಗಡೆ. പക്ഷേ ಆದ್ರೆ അത് ഈ ലോകം, ಅದು ಈ ಲೋಕ. യേശു ഡേറ്റ് പറഞ്ഞിട്ടില്ല. ನನ್ನ ಯೇಸು ಡೇಟ್ ಹೇಳಿಲ್ಲ. ശമ്പളം കൊടുക്കുന്ന ഒരു ദിവസം ಸಂಬಳ ಕೊಡುವಂತ ಒಂದು ದಿನ ಇದೆ. നിനക്ക് മേടിക്കാൻ, ನಿನಗೆ ತಗೊಳ್ಳಿಕ್ಕೆ, മേടിച്ച് കൂട്ടിവെക്കാൻ ತೆಗೆದು ಕೂಡಿಸಿಡ್ಲಿಕ್ಕೆ കഴിയാത്ത ആമ ഇടത്തേക്ക് വ്യാപിക്കപ്പെടുന്നത് പോലെ ಆಗದೇ ಇರತಕ್ಕ ರೀತಿಯಲ್ಲಿ ವ್ಯಾಪರಿಸತಕ್ಕ ರೀತಿಯಲ್ಲಿ അത്രയും പരിശുദ്ധം ಅಷ್ಟು ಬಡ್ಡಿ ಸಮೇತವಾಗಿ എന്റെ ദൈവം ನನ್ನ ದೇವರು അത്ഭുതം ചെയ്യും. ಅದ್ಭುತ ಮಾಡ್ತಾನೆ. അത്ഭുതം ചെയ്യും. ಅದ್ಭುತ ಮಾಡುತ್ತಾನೆ. ഒരിക്കൽ ಒಮ್ಮೆ ശമരിയ എന്നൊരു ദേശത്ത് ಸಮಾರ್ಯ ಎಂಬ ದೇಶದಲ್ಲಿ ദൈവത്തിന് വേണ്ടി നിൽക്കുന്ന ದೇವರಿಗಾಗಿ ಇಲ್ವಾ ഒരു കൂട്ടം ഇസ്രായേൽ ಒಂದು ಗುಂಪು ಇಸ್ರಾಯೇಲ್ ಜನಗಳು. എന്ന വാക്കിന്റെ അർത്ഥം ಇಸ್ರಾಯೇಲ್ ಎಂಬ ಮಾತಿನ ಅರ್ಥ ദൈവം വാഹനമറിയവ, ದೇವರು ವಾಹನ ರೂಢರಾದವರು, സഞ്ചരിക്കണം, ಆತ್ಮದಲ್ಲಿ ಸಂಚರಿಸುವವರು, ആത്മാവിൽ സഞ്ചരിക്കണം. ಆತ್ಮದಲ್ಲಿ ಸಂಚರಿಸುವವರು, മനുഷ്യന്റെ ഇഷ്ടത്തിനല്ല, ಮನುಷ್ಯನ ಇಷ್ಟದಲ್ಲ, ദൈവത്തിന്റെ ആത്മാവിൽ ದೇವರ ಆತ್ಮನಲ್ಲಿ കൺട്രോളിൽ ജീവിക്കുന്ന ಕಂಟ್ರೋಲ್ನ ಜೀವಿಸುವವರು അവരാണ് സാക്ഷാൽ ഇസ്രായേൽ. ಅವರಾಗಿದ್ದಾರೆ ನಿಜವಾದ ಇಸ್ರಾಯೇಲ್. ഹല്ലേലൂയ. അതിന് യഹൂദനുണ്ട്, ಅದರಲ್ಲಿ ಯಹೂದನಿದ್ದಾರೆ, ശമരിയുണ്ട്. ಅದರಲ್ಲಿ ಸಮಾರ್ಯ ಇದೆ. ആരാണ് യഹൂദൻ? ಯಾರು ಯಹೂದ? അതിൽ നിന്നുകൊണ്ട് ಅದರಲ್ಲಿ നിಂತ್ಕೊಂಡು വ്യത്യസ്തമായി ವ್ಯತ್ಯಾಸವಾಗಿ ಸ್ತುತಿಸುವವರು, ಸ್ತುತಿക്കുന്നവർ. സ്തുതി എന്ന വാക്കിന്റെ അർത്ഥം, ಸ್ತುತಿ ಎಂಬ ಮಾತಿನ ಅರ್ಥ, സ്തുതി എന്ന വാക്കിന്റെ അർത്ഥം ಸ್ತುತಿ ಎಂಬ ಮಾತಿನ ಅರ್ಥ യഹൂദ എന്നാണ്. ಯಹೂದ ಅಂತ ആമ ಆಗಿದೆ. യഹൂദയാണ്. ಯಹೂದನಾಗಿದೆ. ആമ യേശു വിചാരിച്ചു ಯಹೂದವಾಗಿದೆ ಯೇಸು ಅಂದ್ಕೊಂಡು യഹൂദനാകാൻ ജനിക്കേണ്ടത് ನಾನು ಯಾವ ಕುಲದಲ್ಲಿ ಹುಟ್ಟಬೇಕು? ശമരിയിലാണോ? ಸಮಾರ್ಯದಲ್ಲ. മൊത്തം ഇസ്രായേലിലാണോ? ಅಲ್ಲ, ಎಲ್ಲ ಇಸ್ರಾಯೇಲ್ അല്ല. ಅಲ್ಲ. ഇതിൽ ഒരു കൂട്ടം സ്തുതിക്കുന്നുണ്ട്. ಇಸ್ರಾಯೇಲರ ಮಧ್ಯದಲ್ಲಿ ಒಂದು ಗುಂಪು ಸ್ತುತಿಸ್ತಾ എന്നെ ಇದೆ. സ്തുതിക്കുന്നുണ്ട്. ನನ್ನ ಸ್ತುತಿಸ್ತಾ ಇದ್ದಾರೆ. സ്തുതികളിൽ മേൽ ഇറങ്ങി വരും. ಸ್ತುತಿಗಳ ಮೇಲೆ ನಾನು ಇಳಿದು ಬರ್ತೇನೆ. സ്തുതികളിൽ മേൽ ഇറങ്ങും. ಆತನ ಸ್ತುತಿಗಳ ಮೇಲೆ ಇಳಿದು ಬರ್ತಾನೆ. അതുകൊണ്ട് യഹൂദ ഗോത്രത്തിൽ യേശു ജനിച്ചു. ಆದ ಕಾರಣವೇ ಯಹೂದ ಕುಲದಲ್ಲಿ ಯೇಸು ಹುಟ್ಟಿದನು. ഹല്ലേലൂയ. ആമേ ശ്രദ്ധിക്കുക. ಗಮನಿಸಿ, അങ്ങനെയുള്ള ಹಾಗಿರುವ ശമരിയ, ಸಮಾರ್ಯ, യഹൂദിയ, ಯಹೂದ മൊത്തത്തിൽ കൂടുന്ന ಪೂರ್ಣವಾಗಿ ಸೇರುವ ಇಸ್ರಾಯೇಲ್. ಇಸ್ರಾಯೇಲ್. ഇസ്രായേൽ എന്ന് പറഞ്ഞാൽ ಇಸ್ರಾಯೇಲ್ ಅಂದ್ರೆ 12 ഗോത്രങ്ങൾ 12 ಕುಲಗಳು ഒരുമിച്ച് കൂടുമ്പോൾ ಒಟ್ಟಾಗಿ ಸೇರುವ അതൊരു ഇസ്രായേലാണ്. ಅದೊಂದು ಇಸ್ರಾಯೇಲ್ ಆಗಿದೆ. നാം ഒരുമിച്ച് കൂടുമ്പോൾ ನಾವು ಒಟ್ಟಾಗಿ ഒരു ಸೇರುವ പുതിയ ഇസ്രായേൽ, ಒಂದು ಹೊಸ ಇಸ್ರಾಯೇಲ್. ദൈവം ഭാഗ്യവതിയവൻ. ದೇವರು ವಾಹನ ರೂಢರಾದವರು, അവൻ ആത്മാവിൽ സഞ്ചരിക്കുന്നവൻ. ಆತ್ಮದಲ್ಲಿ ಸಂಚರಿಸುವವರು. 12 ഗോത്രം ഒരുമിച്ച് കൂടുമ്പോൾ 12 ಕುಲ ಒಟ್ಟಾಗಿ ಸೇರುವಾಗ ഇസ്രായേൽ, ಇಸ್ರಾಯೇಲ್, ഇസ്രായേൽ, 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 ഇസ്രായേൽ എന്ന് പറഞ്ഞാൽ ಇಸ್ರಾಯೇಲ್ ಅಂದ್ರೆ ദൈവം ഭാഗ്യവതിയവൻ. ದೇವರು ವಾಹನ ರೂಢರಾದವರು. പരിശുദ്ധാത്മാവിന്റെ കൺട്രോളിൽ മുമ്പോട്ട് പോകുന്നത്. ಅದರ ಅರ್ಥ ಪರಿಶುದ್ಧಾತ್ಮನ ನಿಯಂತ್ರಣದಲ್ಲಿ ಮುಂದೆ ಸಾಗುವುದು. 12 ഗോത്രങ്ങൾ 12 ಕುಲಗಳು ഒരുമിച്ച് ശമരി, ಒಟ್ಟಾಗಿ ಸಮಾರ್ಯದಲ್ಲಿ, ശമരിക്ക് ചുറ്റും ಆ ಸಮಾರ್ಯದ ಸುತ್ತಲೂ ശമരിയിൽ ഭയങ്കര ക്ഷാമമുണ്ടായി. ಸಮಾರ್ಯದಲ್ಲಿ ಬಹಳ ಕ್ಷಾಮ ഈ ಉಂಟಾಯಿತು. ഗോത്രങ്ങളെല്ലാം കൂടി നിൽക്കുമ്പോൾ ಈ ಕುಲಗಳೆಲ್ಲ ಒಟ್ಟಾಗಿ ನಿಂತಿರುವಾಗ ഭയങ്കര ക്ഷാമ ശമരിയായി. ಬಹಳ ಕ್ಷಾಮ ಸಮಾರ್ಯ ഒന്നും കഴിക്കാനില്ല, ಅಲ್ಲಿ ತಿನ್ನುವುದಕ್ಕೇನು ಇಲ್ಲ, ഒന്നും കഴിക്കാനില്ല. ತಿನ್ನುವುದಕ್ಕೇನು ಇಲ್ಲ. ആ കാലത്ത് എലീശ പ്രവാചകൻ അവിടെ ഉണ്ടായിരുന്നു. ಆ ಕಾಲದಲ್ಲಿ ಎಲೀಷನೆಂಬ ಪ್ರವಾದಿಯಲ್ಲಿ ക്ഷാമം വരുമ്പോൾ ಕ್ಷಾಮ ಬರುವ അഭിഷേകമുള്ള ಅಭಿಷೇಕ ഒരു ಇರುವ പ്രവാചകൻ ಒಬ್ಬ ಪ್ರವಾದಿ നിങ്ങളുടെ സഭയിലുണ്ടെങ്കിൽ, ನಿಮ್ಮ ಸಭೆಯಲ್ಲಿದ್ರೆ, ഒരു അപ്പസ്തോലൻ നിങ്ങളുടെ സഭയിലുണ്ടെങ്കിൽ, ನಿಮ್ಮ ಸಭೆಯಲ್ಲಿದ್ರೆ ആ ക്ഷാമം മാറ്റുവാൻ ಆ ಬರಗಾಲವನ್ನು ನೀಗಿಸಲಿಕ್ಕೆ അപ്പസ്തോല മധ്യസ്ഥ ചെയ്യുമ്പോൾ ಅಪೊಸ್ತಲನು ದೇವರ ಮುಂಭಾಗದಲ್ಲಿ ಮಧ್ಯಸ್ಥಿಕೆ ವಹಿಸಿದ ദൈവം ನನ್ನ ದೇವರು ഏതെങ്കിലും ഒരു വാതിലൊക്കെ തുറക്കും. ಯಾವುದಾದ್ರೂ ಬಾಗಿಲನ್ನು ಅಲ್ಲಿ ತೆರೆದೇ ತೆರೀತಾನೆ. ശബരിയാലെ ആമ എലീശ മധ്യസ്ഥ ചെയ്തു. ಸಮಾರ್ಯದಲ್ಲಿ ಎಲೀಷನ ಮಧ್ಯಸ್ಥಿಕೆ ನಿಂತು മധ്യസ്ഥ ചെയ്ത് പ്രാർത്ഥിച്ചപ്പോൾ ಮಧ್ಯಸ್ಥಿಕೆ ನಿಂತು ಪ್ರಾರ್ಥನೆ ಮಾಡಿದಾಗ ശബരിക്ക് ഒരു വെളിപ്പാട്, ആമ എലീശയ്ക്ക് ഒരു വെളിപ്പാട്. ಎಲೀಷನಿಗೆ ಒಂದು ಪ್ರಕಟಣೆಯನ್ನು ದೇವರು ತೋರಿಸಿದ. ನಾಳೆ ഈ സമയത്ത് ಈ ಹೊತ್ತಲ್ಲೇ ഞാൻ ആകാശത്തെ തുറക്കും. ನಾನು ಆಕಾಶದ ಬಾಗಿಲನ್ನು ತೆರೀತೇನೆ. ഭൂമിയിൽ നിങ്ങൾക്ക് ನಿಮಗೆ നഷ്ടപ്പെട്ടു പോയത് ನಷ್ಟವಾಗಿತ್ತು ആകാശം തുറക്കുമ്പോൾ ಆಕಾಶ ತೆರೀವಾಗ ഭൂമിയിൽ ഉണ്ടാകും. ಭೂಮಿಯಲ್ಲಿ ಉಂಟಾಗುತ್ತೆ. നാളെ ഈ സമയത്ത് ನಾಳೆ ಈ ಹೊತ್ತಲ್ಲಿ എലീശ വിളിച്ചു പറഞ്ഞു, ಎಲೀಷನ್ ಕೂಗಿ ಹೇಳಿದ. ദാസനോട് പറഞ്ഞു, ದಾಸರಿಗೆ ಹೇಳಿದ್ರು, ഈ
നീ പോയി പറയുക. ನೀನು ಹೋಗಿ ಹೇಳು. ಎಲೀಷ പറഞ്ഞു. ಎಲೀಷ ಹೇಳಿದನು. ಭಾರಪಡಬೇಡ. ನಾಳೆ ಈ നേരത്ത് ಈ ಹೊತ್ತಲ್ಲಿ ಸಮಾರ್ಯದಲ್ಲಿ ഗോതമ്പും ಗೋಧಿಯು യവവും ಜವೆಗೋಧಿಯು വിൽക്കപ്പെടും. ಮಾರಾಟವಾಗುತ್ತೆ. വിൽക്കപ്പെടും. ಮಾರಾಟವಾಗುತ್ತೆ. ഗോതമ്പിന്റെ ಗೋಧಿಯ ഒരു മണി പോലും ಈ ಒಂದು ಕಾಳು ಕೂಡ ಕಾಣದ ಇರೋ ಸ್ಥಳದಲ್ಲಿ ಸಮಾರ್ಯದಲ್ಲಿ പ്രവചനം ഇങ്ങനെ പറഞ്ഞു. ಪ್ರವಾದಿ ಈ ರೀತಿ ಹೇಳಿದನು. നാളെ ഈ നേരത്ത് ನಾಳೆ ಈ ಹೊತ್ತಲ್ಲಿ ഗോതമ്പും ಗೋಧಿಯು യവവും ಜವೆಯು വിൽക്കപ്പെടും. ಮಾರಾಟವಾಗುತ್ತೆ. വിൽക്കപ്പെടും. ಮಾರಾಟವಾಗುತ್ತೆ. എന്ത് സംഭവിച്ചറിയാമോ? ಅಲ್ಲಿ ಏನ್ ಸಂಭವಿಸುವುದು? ദൈവമാ പറഞ്ഞത്. ದೇವರಾಗಿದೆ ಹೇಳಿದ್ದು. പിറ്റേ ദിവസം ಮಾರನೇ ದಿನ അതേ സമയത്ത് ಅದೇ ಸಮಯದಲ್ಲಿ എല്ലാവരും നോക്കി നിൽക്കുമ്പോൾ ಎಲ್ಲರೂ ನೋಡ್ತಾ ನಿಂತಿರುವಾಗ ശത്രു രാജ്യങ്ങൾ ಶತ್ರು ರಾಜ್ಯದವರು ശത്രു രാജ്യങ്ങൾ ಇಸ್ರಾಯೇಲನೇ ഇസ്രായേലിനെ ಕಷ್ಟಪಡಿಸಿದಂತ ಸೈನ್ಯಗಳು അവര് കഴിക്കണ്ട, ಅವ್ರು ತಿನ್ಬೇಕಾದ ഏറ്റവും നല്ല ആഹാരം, ಬಹಳ ಒಳ್ಳೆ ಆಹಾರ, ഏറ്റവും നല്ല ഡ്രസ്, ಬಹಳ ಒಳ್ಳೆ ಬಟ್ಟೆ, ಅನೇಕ ಒಟ್ಟകങ്ങൾ, ಅನೇಕ ಒಂಟೆಗಳು, ഇതെല്ലാം ഇവിടെ നിൽക്കുകയാണ്. ಇದೆಲ್ಲವೂ ಅವರ ಹಾಲೆಲೂಯ ಇಸ್ರಾಯೇಲಿಗೆ ವಿರುದ್ಧವಾಗಿ ನಿಂತಿರುವಂತಹ ಶತ್ರುಗಳ ಸೈನ್ಯದ ಒಳಗಡೆ ಇದೆ. ദൈവം ഒരു ഒറ്റ ശബ്ദം, ದೇವರು ಒಂದೇ ಒಂದು ಶಬ್ದವನ್ನು ಹೊರಡಿಸಿದ್ರು. ഒരു ഒറ്റ ശബ്ദം കൽപ്പിച്ചു. ಒಂದೇ ಒಂದು ಶಬ್ದವನ್ನು ಆಜ್ಞಾಪಿಸಿದ್ರು. ഈ സൈന്യം മുഴുവൻ ಆಗ ಈ ಶತ್ರು ಸೈನ್ಯ ಭಯಪಟ್ಟು ജീവനം കൊണ്ട് ಪ್ರಾಣ ತಪ್ಪಿಸ್ಕೊಳ್ಳಿಕ್ಕೆ ഒറ്റ ഓട്ടം. ಒಂದೇ ಒಂದು ಓಟ അവര് കഴിക്കണ്ട, ಅವರು ತಿನ್ಬೇಕಾದ ഏറ്റവും നല്ല ഭക്ഷണം, ಬಹಳ ಒಳ್ಳೆ ಆಹಾರ, അവരുടെ വസ്ത്രം, ಅವರ ವಸ್ತ್ರ, അവരുടെ കഴുത, ಅವರ ಕಟ್ಟೆ, അവരുടെ ഒട്ടക, ಅವರ ಒಟ್ಟು മുഴുവൻ ഇട്ടിട്ട് ಎಲ್ಲವನ್ನ ಅಲ್ಲೇ ಬಿಟ್ಟು ജീവനം കൊണ്ട് ഓടി ಪ್ರಾಣ ತಪ್ಪಿಸ್ಕೊಳ್ಳಿಕ್ಕೆ ನೋಡುವಾಗ ಇವ್ರು ನೋಡುವಾಗ ഭക്ഷണത്തിന്റെ ഒരു കൂട്ടം, ಆಹಾರದ ರಾಶಿನೇ ಅಲ್ಲಿದೆ, അനുഗ്രഹത്തിന്റെ ഒരു കൂട്ടം, ಆಶೀರ್ವಾದದ ರಾಶಿ. അതേ സമയದಲ್ಲಿ അവരവിടെ അനുഭവിച്ചു. ಅವರು ಅದನ್ನು ಅನುಭವಿಸಿದ್ರು. ഞാനൊരു കാര്യം പഠിച്ചു ನನ್ನ ವಿಷಯ ಇಲ್ಲ. വേലക്കാരൻ കൂലിക്ക് ಕೆಲಸಗಾರನ ಕೂಲಿಗೆ ಯೋಗ್ಯನು, വേലക്കാരൻ കൂലിക്ക് യോഗ്യൻ, ಕೆಲಸಗಾರನ ಕೂಲಿಗೆ ಯೋಗ್ಯನು, വേലക്കാരൻ കൂലിക്ക് യോഗ്യൻ. ಕೆಲಸಗಾರನ ಕೂಲಿಗೆ ಯೋಗ್ಯನು. ചിലർ പറയും ಕೆಲವರು ಹೇಳ್ತಾರೆ എനിക്ക് ശമ്പളം ഇന്ന് തന്നെ വേണം. ನನಗೆ ಸಂಬಳ ಇವತ್ತೇ ಬೇಕು. ചിലർ പറയും ಕೆಲವರು ಹೇಳ್ತಾರೆ എനിക്ക് ഒരാഴ്ച കഴിയും. ನನಗೆ ಒಂದು ವಾರ ಕಳೆದ ചിലർ പറയും ಕೆಲವರು ಹೇಳ್ತಾರೆ എനിക്ക് 30 ദിവസം വേണ്ടി ನನಗೆ 30 ದಿನ ಆದ್ಮೇಲೆ ಸಾಕು. ചിലർ പറയും എനിക്ക് ഇപ്പൊ വേണ്ട. ಕೆಲವರು ಹೇಳ್ತಾರೆ ನನಗೆ ಈಗ എനിക്ക് ഒന്നിച്ച് മതി, ನನಗೆ ಒಟ್ಟಿಗೆ ಸಾಕು, ഒന്നിച്ച് വരാൻ പോകും, ಒಟ್ಟಿಗೆ ಬರಬೇಕು. കരകതിന് വേണ്ടി, കരകതിന് വേണ്ടി, ನೀನು ಹತ್ತಿದಕ್ಕೋಸ್ಕರ, ആമേ കണ്ണുനീർ ഒഴിക്കതിന് വേണ്ടി, ಕಣ್ಣೀರು ಸುರಿಸಿದ್ದಕ್ಕಾಗಿ, കഷ്ടപ്പെട്ടതിന് വേണ്ടി, ಕಷ್ಟಪಟ್ಟಿದ್ದಕ್ಕಾಗಿ, ദൈവഹിതത്തിന് വേണ്ടി, ದೇವರ ಚಿತ್ತಕ್ಕಾಗಿ, നീ വേദനിച്ചതുകൊണ്ട്, ನೀನು ವೇದನೆ ಪಟ್ಟದ್ರಿಂದ ഒന്നിച്ചൊരു ശമ്പളം ദൈവം ಒಟ್ಟಿಗೆನೆ ಒಂದು ಸಂಬಳ ದೇವರು ಕೊಡ್ತಾನೆ. ഹല്ലേലൂയ, ഹല്ലേലൂയ. കർത്താവിനെ സ്തോത്രം ചെയ്യുന്നു. ಮತ್ತೆ ನೀ ಸ್ತೋತ್ರ ಮಾಡು. വിശ്വാസം എന്ന് പറയുന്നത് ನಂಬಿಕೆ ಅನ್ನೋದು ആത്മാവിലത് കാണണം. ಅದು ಆತ್ಮದಲ್ಲಿ ಕಾಣಬೇಕು. ഞാൻ ചോദിക്കട്ടെ, ನಾನು ಕೇಳಲ್ಲ, ഇത് ഞങ്ങൾ ആരും പറയുന്നില്ല, ಇದು ನಾವ್ಯಾರು ಹೇಳಿದಲ್ಲ, നിങ്ങൾ വായിച്ച, ನೀವು ಓದಿದ, നിങ്ങളുടെ കയ്യിലുള്ള ನಿಮ್ ಕೈಯಲ್ಲಿ ബൈബിളിനെ ಬೈಬಲ್ നിങ്ങൾ വിശ്വസിക്കുന്നുണ്ടോ? ನೀವು ನಂಬುತ್ತೀರಾ? ആ വചനം, ಆ ವಾಕ್ಯ യേശുവാണെന്ന് ಯೇಸುವಾಗಿದ್ದಾರೆ നിങ്ങൾ വിശ്വസിക്കുന്നുണ്ടോ? ನೀವು ನಂಬ್ತೀರಾ? എവിടെയാ തെളിവ്? ಅದು ಗುರುತೆಲ್ಲಿದೆ, ಸೂಚನೆಯಲ್ಲಿದೆ. യോഹന്നാൻ സുവിശേഷം ಅಲ್ಲಿ ಯೋಹಾನ ಬರೆಸುವ 1-ാം അധ്യായം, 1ನೇ ಅಧ್ಯಾಯ, ഈ വചനം യേശുവാണ്. ಈ ವಾಕ್ಯ ಯೇಸುವಾಗಿದ್ದಾರೆ. വെളിപ്പാട് പുസ്തകം ಪ್ರಕಟಣೆ ಪುಸ್ತಕ 19, 13ನೇ ವಾಕ್ಯ, അതിനകത്തൊരു വാക്യം, ಅಲ್ಲೊಂದು ವಾಕ್ಯ, അവന്റെ പേര് ദൈവവചനം. ಆತನ ಹೆಸರೇ ದೇವರ ವಾಕ್ಯ. അങ്ങനെയാണെങ്കിൽ ಆಗಿರುವುದಾದ್ರೆ ആ വചനം, ಆ ವಾಕ್ಯ ആരാണ്? ಯಾರು? യേശു. ಯೇಸುವಾಗಿದ್ದಾರೆ. യേശു, ಯೇಸು, യേശു, ಯೇಸು, യേശു, ಯೇಸುವಾಗಿದ್ದಾರೆ. യേശു പറയുകയാണ്, ಆ ಯೇಸು ಹೇಳ್ತಿದ್ದಾರೆ, നിങ്ങളും ನೀವು ಸಹ മുന്തിരിത്തോപ്പിലേക്ക് ನನ್ನ ದ್ರಾಕ್ಷ ತೋಟಕ್ಕೆ ಹೋಗಿರಿ. ആരുടെ തോട്ടത്തിലേക്ക്? ಯಾರ ದ್ರಾಕ್ಷ ತೋಟಕ್ಕೆ? തോട്ടത്തിലേക്ക്. ನನ್ನ ದ್ರಾಕ್ಷ യേശുവിന്റെ തോട്ടത്തിൽ. ಯೇಸುವಿನ ತೋಟಕ್ಕೆ. യേശുവിന്റെ മുന്തിരിത്തോട്ടം. ಯಾವುದು? ಯೇಸುವಿನ ದ್ರಾಕ್ಷ ತೋಟ. യേശുവിന്റെ സഭയാണ്. ಯೇಸುವಿನ ಸಭೆಯಾಗಿದೆ. യേശുവിನ ശരീരമായ ಶರೀರವಾಗಿರುವ ಸಭೆಯകത്ത് ಸಭೆ ಒಳಗಡೆ നിങ്ങൾ പോകുವಿ. ನೀವು ಹೋಗಿರಿ. നിങ്ങൾ പോകുವಿ. ನೀವು ಹೋಗಿರಿ. ನ್ಯಾಯವಾದ ಶಂಬಳ ಕೂಲಿ ഞാൻ നിങ്ങൾക്ക് തരാം. ನಾನು ನಿಮಗೆ ಕೊಡುತ್ತೇನೆ. ನ್ಯಾಯമായ ಸಂಬಳ. ನ್ಯಾಯವಾದ ಸಂಬಳ ಕೊಡುತ್ತೇನೆ. ന്യായമായ ಸಂಬಳ. ನ್ಯಾಯವಾದ ಸಂಬಳ ಕೊಡುತ್ತೇನೆ. ನ್ಯಾಯമായ ಸಂಬಳ തരാം. ನ್ಯಾಯವಾದ ಸಂಬಳ ಕೊಡುತ್ತೇನೆ. ഹല്ലേലൂയ, ഹല്ലേലൂയ, ഹല്ലേലൂയ. 1000 രൂപ കയ്യിലുള്ളവന് 1000 ರೂಪಾಯಿ ಕೈಯಲ್ಲಿರೋನಿಗೆ ನ್ಯಾಯವಾದ തരാൻ ನ್ಯಾಯವಾದದ್ದನ್ನು ಕೊಡ್ಲಿಕ್ಕೆ 100 രൂപയായിരിക്കാം. ಕೆಲವೊಮ್ಮೆ 1000 ರೂಪಾಯಿ ಕೈಯಲ್ಲಿರೋನು ನ್ಯಾಯವಾದದ್ದನ್ನ ತನ್ನ ಆಳಿ ಕೊಡ್ಬೇಕಂದ್ರೆ 100 ರೂಪಾಯಿ ಆಗಿರ್ಬೋದು. 100 രൂപയായിരിക്കാം. 100 ರೂಪಾಯಿ ಆಗಿರ್ಬೋದು. പക്ഷേ ಆದ್ರೆ എന്റെ കർത്താവിന്റെ ಕರ್ತನ സമ്പത്ത് നിങ്ങൾക്ക് കാണാൻ കഴിയുമോ? ಆಸ್ತಿಯನ್ನು ಲೆಕ್ಕ ಮಾಡ್ಲಿಕ್ಕೆ ನಿಮ್ಗೆ ಆಗುತ್ತದೋ? കഴിയുമോ? ಸಾಧ್ಯನಾ? നിങ്ങളുടെ ഒരു കമ്പ്യൂട്ടറിലും കണക്കിട്ടിട്ടില്ല. ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ಅಕೌಂಟ್ ಮಾಡ್ಲಿಕ್ಕೆ ಅದು ಆಗುವುದಿಲ್ಲ. നിലവാരത്തിലുള്ള ಆ ಹಂತದಲ್ಲಿ കോടീശ്വരനാണ് ಕೋಟ್ಯಾಧಿಪತಿಯಾಗಿದ್ದಾನೆ എന്റെ യേശു. ನನ್ನ ಯೇಸು. അവൻ ന്യായവാദ അതിനോട് തന്നു കഴിഞ്ഞാൽ ಅದು ನ್ಯಾಯವಾದದ್ದೇನ ಏನಾದ್ರೂ ನೀವು ಕೊಟ್ರೆ നീയും ഞാൻ കെട്ടിയിട്ട വീടിനകത്ത് ഒതുക്കാൻ പറ്റത്തില്ല. ನೀನು ನಾನು ಕಟ್ಟಿಟ್ಟಿರುವಂತ ಮನೆ ಒಳಗಡೆ ನಾನು ಕೂಡಿಸಿಡಕ್ಕಾಗೋದಿಲ್ಲ. നിങ്ങളുടെ പാന്റിന്റെയോ ഷർട്ടിന്റെ പോക്കറ്റിൽ അത് ഒതുങ്ങത്തില്ല. ನನ್ನ ಪ್ಯಾಂಟ್ ಜೇಬಲ್ಲ ಶರ್ಟ್ ಜೇಬಲ್ಲ ಅಡಗಿಸಿ ಇಟ್ಕೊಳಕದ മാറിക്കാതെ ഒതുങ്ങത്തില്ല. ಅಲ್ಲೇ ನಮ್ಮ ಬೀರುಗಳ ಒಳಗಡೆ ಅದು ഈ ಅಡಗಿಸಲ್ಪಡೋದಿಲ್ಲ. ലോകത്തിൽ ഒരു ബാങ്കിലും ഒതുങ്ങത്തില്ല. ಈ ಲೋಕದ ಯಾವ ಬ್ಯಾಂಕ್ ಅನ್ನು ಅದನ್ನ ಕೂಡಿಸಿಡಕ್ಕಾಗೋದಿಲ್ಲ. ഹല്ലേലൂയ, ಆಮೆನ್, ഹല്ലേലൂയ. ಆಮೆನ್. ഇതെന്താ അങ്ങനെ തരാത്തത്? ಆದ್ರೆ ಯಾಕೆ ಆ ತರ ದೇವರು അറ്റാക്ക് ഉണ്ടാകാതിരിക്കാൻ വേണ്ടി. ಹಾರ್ಟ್ ಅಟ್ಯಾಕ್ ಆಗದೆ ಇರ್ಲಿಕ್ಕೆ. മനസ്സിലാക്കാൻ ദൈവത്തെ ಆ സ്തുതിക്കണം. ತಕ್ಕನವರಿಗೆ ಆಗಿದೆ ಸೋದರ. ഹല്ലേലൂയ, ഹല്ലേലൂയ, ഹല്ലേലൂയ. ഒരു സംഭവം ഉണ്ടായി. ಒಂದು ವಿಷಯ ನಡೀತು. ഒരു വ്യക്തിക്ക് ಒಬ್ಬ ವ್ಯಕ್ತಿಗೆ
25 കോടി ലോട്ടറി അടിച്ചു. 25 ಕೋಟಿ ಲಾಟರಿ ಹೊಡಿ. എത്ര അടിച്ചത്? ಎಷ್ಟು? ഒരു അഭിഷേകം പറയട്ടെ, എനിക്കിത് ശരി, അത് ഞാൻ പറഞ്ഞതല്ല, ഒരു അഭിഷേകം പറയാൻ ഞാൻ ಒಬ್ರು പറയുന്നത് അഭിഷേകം പറഞ്ഞിട്ട് പറയുന്നത്. ಇದು ನನ್ನ ಒಂದು ನಾನು ಕಂಡುಕೊಂಡಿದ್ದಲ್ಲ, ಒಬ್ಬ ಅಭಿಷಿಕ್ತನ ಹೇಳಿದಂತ ಒಂದು ಕಥೆಯ ಭಾಗವಾಗಿ 25 ಕೋടി ഒരു ലോട്ടറി അടിച്ചു. ಒಬ್ಬ ವ್ಯಕ್ತಿಗೆ 25 ಕೋಟಿ ರೂಪಾಯಿ ಲಾಟರಿ ಹೊಡಿ. ഒരു അപ്പച്ചനാണ് അടിച്ചത്. ಒಂದು ತಾತನಿಗಾಗಿತ್ತು ಲಾಟರಿ ಹೊಡಿದು. ഇത് മകൻ അറിഞ്ഞു, ಇದು ಮಗನಿಗೆ ಗೊತ್ತಾಯ್ತು, അപ്പൻ അറിഞ്ഞിട്ടില്ല. ಆದ್ರೆ ಇದು ಅಪ್ಪನಿಗೆ ಗೊತ್ತಾಗಿಲ್ಲ. മകൻ ടിക്കറ്റ് ഒക്കെ അപ്പന്റെ ലോട്ടറി അടിച്ചു കഴിഞ്ഞു. ಮಗ ಈ ಟಿಕೆಟ್ ಅನ್ನ ಸ್ಕ್ರಾಚ್ ಮಾಡಿ ನೋಡಿದಾಗ ಅಪ್ಪನಿಗೆ ಲಾಟರಿ ಹೊಡೆದಿದೆ. മകന് ഭയങ്കര വിഷമായി, ಮಗನಿಗೆ ಬಹಳ ದುಃಖ ಆಯ್ತು. കാരണം അപ്പന് ചെറിയ അറ്റാക്ക് ഉണ്ട്. ಕಾರಣ ಏನಂದ್ರೆ ಅಪ್ಪನಿಗೆ ಸ್ವಲ್ಪ ಹೃದಯದ ತೊಂದರೆ ಇದೆ. ഇത് അറിഞ്ഞു കഴിഞ്ഞാൽ ಇದೇನಾದ್ರೂ ಗೊತ್ತಾಗ್ಬಿಟ್ರೆ പെട്ടെന്ന് അറ്റാക്ക് ആയി പോകുമോ? ತಕ್ಷಣ ಟೆನ್ಷನ್. 25 ಕೋടി ಅടിച്ചത്, 25 ಕೋಟಿ ಹೊಡೆದಿದ್ದ ಹಾರ್ಟ್ ಅಟ್ಯಾಕ್ ಏನಾದ್ರು ಆಗುತ್ತೆ. അതുകൊണ്ട് ಅದಕ್ಕೆ മകൻ ഭയങ്കര ബുദ്ധിമാനാണ്. ಈ ಮಗ ಬಹಳ ಬುದ್ಧಿವಂತ. മകൻ എന്ത് വേണ്ടി അറിയാമോ? ಮಗ ಏನ್ ಮಾಡಿದ್ರು? അവന്റെ ഒരു കൂട്ടുകാരുടെ ഡോക്ടറാ. ಈ ಮಗ ಇದ್ದಾನೆ, ಮಗನ ಸ್ನೇಹಿತ ಒಬ್ಬ ಡಾಕ್ಟರ್ ಆಗಿದ್ದಾರೆ. അത്യാവശ്യം ഒരു കൗൺസിലിംഗ് പോലും കൊടുക്കാൻ കഴിയുന്നുണ്ടോ? ಸಮಾಲೋಚನೆ ಕೌನ್ಸಿಲಿಂಗ್ ಎಲ್ಲ ಕೊಡ್ಲಿಕ್ಕೆ ಆಗುವಂತ ಒಬ್ಬರು ಡಾಕ್ಟರ್. ഈ ഡോക്ടർ അടുത്ത് പോയിട്ട് കാര്യം പറയും. ಈ ಡಾಕ್ಟರ್ ಹತ್ರ ಹೋಗಿ ಈ ಮಗ ಈ ವಿಷಯ ಹೇಳ್ದ. ഡോക്ടർ പറഞ്ഞു, ಡಾಕ್ಟರ್ ಹೇಳಿದ್ರು ഉള്ള കാര്യം ಅಷ್ಟೇನ ವಿಷಯ. ഒരു കാര്യം ചെയ്യും, അപ്പൻ എന്റെ അടുക്കൽ ഉണ്ട്, ഞാൻ പറഞ്ഞത് മനസ്സിലാക്കാം. ಒಂದ್ ಕೆಲಸ ಮಾಡೋ, ನಿಮ್ಮ ಅಪ್ಪನನ್ನ ಕರ್ಕೊಂಡ್ ಬಾ, ನಾನು ಅದನ್ನ ಹೇಳಿ ಅದನ್ನ ಮ್ಯಾನೇಜ್ ಮಾಡ್ತೇನೆ. അപ്പനെ അടുക്കൽ കൊണ്ടുവന്നു. ಅಪ್ಪನನ್ನ ಈ ಡಾಕ್ಟರ್ ಬಳಿ ಕರ್ಕೊಂಡ್ ಬಂದ. അടുക്കൽ കൊണ്ടുവന്നിട്ട് ಹತ್ರ ಕರ್ಕೊಂಡ್ ಬಂದು മകനോട് പറഞ്ഞു, പോ, ഞാൻ സംസാരിക്കാം. ಮಗನಿಗೆ ಹೇಳಿದ್ರು, ನೀನು ಹೋಗು, ನಾನು ಮಾತಾಡ್ತೀನಿ. ആ ഡോക്ടർ അപ്പാന്ന് വിളിച്ചു, മകൻ വിളിക്കുന്നത്. ಆ ಡಾಕ್ಟರ್ ಅಪ್ಪ ಮಗ ಕರೆಯುವಂತ ರೀತಿಯಲ್ಲಿ ಅಪ್ಪ ಅಂತ ಕರೆದ್ರು. ഞാനൊരു കാര്യം പറയട്ടെ. ಅಪ್ಪ ನಾನೊಂದು ವಿಷಯ ಹೇಳ. നീ പറഞ്ഞ പോലെ എന്താ കുഴപ്പം? ಮಗನೇ ನೀನ್ ಹೇಳಿ, ಏನ್ ವಿಷಯ? അപ്പനൊരു 10,000 ലോട്ടറി അടിച്ച് എന്ത് ചെയ്യും? ಅಪ್ಪ ನಿಮ್ಗೊಂದು 10,000 ರೂಪಾಯಿ ಲಾಟರಿ ಹೊಡೆದ್ರೆ ಏನ್ ಮಾಡ್ತೀರಾ? ലോട്ടറി അടിച്ച് എന്നെ കാര്യങ്ങൾ ചെയ്യും. 10,000 ಲಾಟರಿ ಹೊಡೆದ್ರೆ ನಾನು ಇಂತಿಂತದ್ದು ಮಾಡ್ತೇನೆ. 10 ലക്ഷം അടിച്ച് എന്ത് ചെയ്യും? ಒಂದು 10 ಲಕ್ಷ ಹೊಡೆದ್ರೆ ಏನ್ ಮಾಡ್ತೀರಾ? എന്നെ കുറിച്ച് ನಾನು ಇಂತಿಂತದ್ದನ್ನು ಮಾಡ್ತೀನಿ. അപ്പൊ ഡോക്ടർക്ക് ഒരു കാര്യം മനസ്സിലായി. ಡಾಕ್ಟರ್ ಒಂದು ವಿಷಯ ಅರ್ಥ ಆಯ್ತು. കുഴപ്പമില്ല, ಪರವಾಗಿಲ್ಲ, പറയാം, ಹೇಳ್ಬೋದು. അടുത്തതായിട്ട് പറഞ്ഞു, ನೆಕ್ಸ್ಟ್ ಹೇಳಿದ್ರು, ഹല്ലേലൂയ, 1 കോടി അടിച്ചാൽ എന്ത് ചെയ്യും? 1 ಕೋಟಿ ಹೊಡೆದ್ರೆ ಏನ್ ಮಾಡ್ತೀರಾ? എന്നെ പോലെ ചെയ്യും. ಅದನ್ನ ನಾನು ಹಿಂಗೆ ಮಾಡ್ತೀನಿ. ഡോക്ടറിന് ഭയങ്കര ധൈര്യമായി. ಡಾಕ್ಟರ್ ಬಹಳ ಧೈರ್ಯ ഈ ಆಯ್ತು. കേസ് വിജയിച്ചു. ಓ, ಈ ಕೇಸ್ ಪಾಸ್ ഒരു ಆಗಿದೆ, കുഴപ്പമില്ലാതെ ಏನ್ ತೊಂದರೆ ಇಲ್ಲದೆ ಹೇಳ್ಬೋದು ಅಂತ. അടുത്ത പ്രാവശ്യം പറഞ്ഞു, ಇನ್ನೊಂದ್ಸಲ ಹೇಳಿದ್ರು, 25 കോടി അടിച്ച് എന്ത് ചെയ്യും? 25 ಕೋಟಿ ಹೊಡೆದ್ರೆ ಏನ್ ಮಾಡ್ತೀರಾ? ഉടനെ അപ്പം പറഞ്ഞു, ತಕ್ಷಣ ಅಪ್ಪ ಹೇಳಿದ್ರು, 10 കോടി ಅದ್ರಲ್ಲಿ 10 ಕೋಟಿ ಡಾಕ್ಟರ್ ನಿಮಗೆ ಕೊಡ್ತೀನಿ. ഇത് കേട്ടോളെ ಇದು ಕೇಳಿದ ತಕ್ಷಣ ഡോക്ടർ എന്റെ ദൈവമേ ഒറ്റ മറിച്ച ಡಾಕ್ಟರ್ ನನ್ನ ದೇವರೇ ಎಂಬುದಾಗಿ ಡಾಕ್ಟರ್ ಹಿಂದಕ್ಕೆ ಬಿದ್ರು. ഡോക്ടർ അറ്റാക്ക്. ಡಾಕ್ಟರ್ಗೆ ಹಾರ್ಟ್ ಅಟ್ಯಾಕ್. എന്നെ കേൾക്കുന്നവരിലേക്ക് നമ്മൾ വിളിച്ചു പറയട്ടെ, ಶಬ್ದ ಕೇಳು ದೇವರ ಮಕ್ಕಳೇ, ನಾನು ನಿಮ್ಗೆ ಹೇಳ, കർത്താവ് തന്നു കഴിഞ്ഞാൽ ಕರ್ತನು ನಮಗೆ ಕೊಟ್ಟರೆ എന്റെ ഗോഡങ്ങളിൽ വന്നിട്ടില്ല. ನನ್ನ ನಿಮ್ಮ ಕಾಣಚದ ಒಳಗಡೆ ಗೋಡನ ಒಳಗಡೆ ಅಡಗಿಸಲ್ಪಟ್ಟಿಕ್ಕೆ ಆಗೋದಿಲ್ಲ. അത്രയ്ക്ക് വരാതിരിക്കാൻ ആഗ്രഹിക്കുന്നു. ಆದ್ರೆ ಹೃದಯಾಘಾತ ನಮಗಾಗದೆ ಇರ್ಲಿಕ್ಕಾಗಿದೆ ದೇವರು ಅಷ್ಟೇ ನಾವು ಮಾಡದೇ ಇರೋದು. വരാതിരിക്കാൻ ആഗ്രഹിക്കുന്നു. ಆದ್ರೆ ಹಾರ್ಟ್ ಅಟ್ಯಾಕ್ ನಮಗೆ ಆಗದೆ ಇರೋದಕ್ಕೋಸ್ಕರವಾಗಿದೆ ಆ ರೀತಿಯ ಆಶೀರ್ವಾದ ಮಾಡದೇ ಇರೋದು. അതുകൊണ്ട് തിമോഥെയോസിനോട് പറയും, ಅದಕ್ಕೆ ತಿಮೋತಿಗೆ ಪೌಲನು ಹೇಳಿದನು, അത് വരാതിരിക്കാൻ ಅದು ಬರದೇ ಇರ್ಲಿಕ್ಕೆ ഉടുപ്പാനും ഉണ്ടെങ്കിൽ മതി എന്ന് ಅನ್ನ ವಸ್ತ್ರಗಳಿದ್ರೆ ಅಷ್ಟೇ ಸಾಕು ಎಂಬುದಾಗಿ ಎಣಿಸು. നാളത്തെ കുറിച്ച് വിചാരപ്പെടില്ല. ನಾಳೆ ಕುರಿತು ಚಿಂತೆ ಮಾಡಬೇಡ. നാളത്തെ കാര്യം, ನಾಳೆಯ ವಿಷಯ, ന്യായമായ ശമ്പളം എന്റെ ദൈവത്തെ, ನ್ಯಾಯವಾದ ಕೂಲಿಯನ್ನು ದೇವರು ನಿನಗೆ ಕೊಡ್ತಾನೆ. നാളത്തേക്ക് വേണ്ടത് ನಾಳೆ ಬೇಕಾಗಿರೋದು ഞാനല്ല തീരുമാനിക്കുന്നത്. ನಾನೆಲ್ಲ ತೀರ್ಮಾನ എന്റെ ಮಾಡೋದು. ദൈവമാണ്. ನನ್ನ ದೇವರಾಗಿದ್ದಾನೆ. നാളെ എന്റെ കുടുംബത്തിന് വേണ്ടി, ನಾಳೆ ನನ್ನ ಕುಟುಂಬಕ್ಕಾಗಿ, നാളെ എനിക്ക് വേണ്ടി, ನಾಳೆ ನನಗಾಗಿ ഒരു ദൈവത്തിന്റെ അഭിഷേകം, ಒಬ್ಬ ದೇವರ ಅಭಿಷೇಕ, ഒരു ദൈവ മകൻ, ಒಬ್ಬ ದೇವರ ಮಗಳು, ഒരു ദൈവ മകൾ, ಒಬ್ಬ ದೇವರ ಮಗಳು ദൈവം പറയുകയാണ്, ದೇವರು ಹೇಳ್ತಾರೆ, നാളത്തെ കുറിച്ച് വിചാരപ്പെടണ്ട. ನಾಳೆ ಬಗ್ಗೆ ಯೋಚನೆ ಮಾಡಬೇಡ. നാളത്തെ കുറിച്ച് വിചാരപ്പെടണ്ട. ನಾಳೆ ಬಗ್ಗೆ ಯೋಚನೆ ಮಾಡಬೇಡ. നാളത്തെ ശമ്പളം നാളെ, ನಾಳೆಯ ಕೂಲಿ ನಾಳೆ, ഇന്നത്തെ ഇന്ന്, ಇವತ್ತು ಇವತ್ತು. അല്ലല്ല, മനസ്സിലാക്കാൻ ദൈവത്തെ ಆಗ್ತಿರೋರ್ಗಾಗಿ ದೇವರಿಗೆ ಸ್ತೋತ್ರ ಮಾಡ್ತಾರೆ. ഈ പറയുന്നത് മുഴുവനും ನಾನು ಈ ಹೇಳ್ತಿರೋದೆಲ್ಲ ആത്മീയ പ്രകാരം ചിന്തിക്കുന്നവർക്കുള്ള കാര്യം. ಆತ್ಮಿಕವಾಗಿ ಯೋಚನೆ ಮಾಡೋರು ಮಾತ್ರ ಇರುವಂತದ್ದು. ആത്മീയ പ്രകാരം ചിന്തിക്കുന്നവർക്കാണ്. ಆತ್ಮಿಕವಾಗಿ ಯೋಚನೆ ಮಾಡುವವರಿಗೆ ഏലിയമായിരിക്കുന്ന ഭക്തൻ ಎಲಿಯನೆಂಬ ಭಕ್ತನು ദൈവത്തിന്റെ ആത്മാവിൽ നടത്തപ്പെടുന്നു. ದೇವರ ಆತ್ಮನಿಂದ ನಡೆಸಲ್ಪಡುವವನಾಗಿದ್ದಾನೆ. ഏലിയാവിനോട് ദൈവം എന്ത് പറയുമോ, ಎಲಿಯನಿಗೆ ದೇವರು ಏನ್ ಹೇಳ್ತಾರೋ അത് ചെയ്യാൻ ഏലിയാവിന് ഭയങ്കര ഇഷ്ടം. ಅದನ್ನ ಮಾಡ್ಲಿಕ್ಕೆ ಎಲಿಯನಿಗೆ ಬಹಳ ಇಷ್ಟ. പരിശുദ്ധ നമ്മളോട് എന്ത് പറയുമോ, ಪರಿಶುದ್ಧಾತ್ಮ ನಮ್ಗೆ ಏನ್ ಹೇಳ್ತಾರೋ അത് ചെയ്യാൻ നമുക്കൊരു ഇഷ്ടമുണ്ടാകണം. ಅದನ್ನು ಮಾಡ್ಲಿಕ್ಕೆ ನಮಗೊಂದು ಇಷ್ಟ ಉಂಟಾಗಿದೆ. എന്താ പരിശുദ്ധൻ പറയുന്നത്? ಏನ್ ಪರಿಶುದ್ಧಾತ್ಮ ಹೇಳೋದು? എന്റെ മുന്തിരിത്തോപ്പിലേക്ക് പോകുവിൻ. ನನ್ನ ದ್ರಾಕ್ಷ ತೋಟಕ್ಕೆ ಹೋಗ್ರಿ. എന്റെ മുന്തിരിത്തോപ്പിൽ പ്രാർത്ഥന നടക്കുന്നു. ನನ್ನ ದ್ರಾಕ್ಷ ತೋಟದಲ್ಲಿ ಪ್ರಾರ್ಥನೆ ನಡೀತಾ ಇದೆ. പോകുവിൻ. ನೀವು ಹೋಗ್ರಿ. എന്റെ മുന്തിരിത്തോപ്പിൽ ನನ್ನ ದ್ರಾಕ್ಷ ತೋಟದಲ್ಲಿ പ്രാർത്ഥിക്കേണ്ട ആവശ്യമുണ്ട്. ನೀವು ಪ್ರಾರ್ಥನೆ ಮಾಡಬೇಕಾದ ಅವಶ್ಯಕತೆ ಇದೆ. പോകുവിൻ. ನೀವು ಹೋಗ್ರಿ. ദേശത്തിന്റെ വിടുതലിന് വേണ്ടി, ದೇಶದ ಬಿಡುಗಡೆಗಾಗಿ എന്റെ മുന്തിരിത്തോപ്പിൽ ನನ್ನ ದ್ರಾಕ್ಷ ತೋಟದಲ್ಲಿ പോയി പ്രാർത്ഥിപ്പിൻ. ನೀವು ಹೋಗಿ ಪ್ರಾರ್ಥನೆ ಮಾಡ್ರಿ. ദേശത്തിന്റെ വിടുതലിന് വേണ്ടി, ದೇಶದ ಬಿಡುಗಡೆಗಾಗಿ എന്റെ മുന്തിരിത്തോപ്പിൽ ನನ್ನ ദ്ರಾಕ್ಷ ತೋಟದಲ್ಲಿ പോയി മധ്യസ്ഥ ചെയ്യുവിൻ. ನೀವು ಹೋಗಿ ಮಧ್ಯಸ್ಥಿಕೆ ವಹಿಸಿ. എന്റെ മുന്തിരിത്തോപ്പിൽ ನನ್ನ ದ್ರಾಕ್ಷ ತೋಟದಲ್ಲಿ അനേകരുടെ വിടുതലിന് വേണ്ടി ಅನೇಕರ ಬಿಡುಗಡೆಗಾಗಿ നിങ്ങൾ പോയി മധ്യസ്ഥ ചെയ്യുവിൻ. ನೀವು ಹೋಗಿ ವಿಜ್ಞಾಪನೆ ಮಾಡಿ. നശിച്ചു പോകുന്ന ನಾಶವಾಗುವ അഞ്ചാവിനും ಗಾಂಜಾ പല മയക്കുമരുന്ന് ಅನೇಕ ಮಾದಕ ವಸ್ತುಗಳು നശിച്ചു പോകുന്ന ನಾಶವಾಗುವ ഈ കാലഘട്ടത്തിൽ, ಈ ಕಾಲದಲ್ಲಿ തലമുറകൾ വിടുവിക്കപ്പെടുവാൻ ಬಿಡುಗಡೆಯಾಗಲಿಕ್ಕೆ എന്റെ മുന്തിരിത്തോപ്പിൽ പോയി ನನ್ನ ദ്ರಾಕ್ಷ ತೋಟಕ್ಕೆ മടക്കി ಮೊಣಕಾಲೂರಿ പ്രാർത്ഥിപ്പിൻ. ಅವರಿಗೆ ಪ್ರಾರ್ಥನೆ ന്യായമായ ശമ്പളം, ಸರಿಯಾದ ಕೂಲಿ, ന്യായമായ ശമ്പളം ನ್ಯಾಯವಾದ ಕೂಲಿ യേശു നിങ്ങൾക്ക് തരും. ನನ್ನ ಯೇಸು ನಿಮಗೆ ಕೊಡ್ತಾನೆ. യേശു നിങ്ങൾക്ക് തരും. ನನ್ನ ಯೇಸು ನಿಮಗೆ ಕೊಡ್ತಾನೆ. യേശു നിങ്ങൾക്ക് ನಮ್ಮ തരും. ಯೇಸು ನಿಮಗೆ ಕೊಡ್ತಾನೆ.
ಹೇಳ್ತಾರೆ, അവൻ എന്റെ മുന്തിരിത്തോപ്പിലേക്ക് പോകുന്നു, ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ, അവിടെ എന്ത് ആവശ്യമുണ്ട് നോക്കുവി, ಅಲ್ಲಿ ಏನ್ ಬೇಕಾಗಿದೆ ಅಂತ ನೋಡ್ರಿ, അതിനുവേണ്ടി പ്രാർത്ഥിപ്പി, ಅದಕ್ಕೆ ಪ್ರಾರ್ಥನೆ ಮಾಡಿ, അതിനുവേണ്ടി പ്രാർത്ഥിക്കുവി, ಅದಕ್ಕೆ ಪ್ರಾರ್ಥನೆ ಮಾಡಿ, ന്യായമായ ശമ്പളം തരും, ನ್ಯಾಯವಾದ ಕೂಲಿ ಕೊಡ್ತಾರೆ, ന്യായമായ ശമ്പളം തരും, ನ್ಯಾಯವಾದ ಕೂಲಿ ಕೊಡ್ತಾರೆ, ന്യായമായ ശമ്പളം തരും, ನ್ಯಾಯವಾದ ಕೂಲಿ ಕೊಡ್ತಾರೆ. ഹല്ലേലൂയ. ആമേൻ. ഈ ലോകത്തിലെ ആമേ കൂലിക്ക്, ಈ ಲೋಕದ ಕೂಲಿಗೆ, ജോലിക്ക് ಕೆಲಸಕ್ಕೆ നമ്മൾ എന്ത് ഉത്സാഹത്തോടെ പോകും, ನಾವು ಎಷ್ಟು ಉತ್ಸಾಹದಿಂದ ಹೋಗ್ತೇವೆ. യേശു പറഞ്ഞ ജോലിക്ക് ಆದ್ರೆ ನಾನು ಯೇಸು ಹೇಳಿದ ಕೆಲಸಕ್ಕೆ എന്തുകൊണ്ട് നമുക്ക് ഉത്സാഹം കിട്ടുന്നില്ല? ಯಾಕೆ ನಮ್ಗೆ ಉತ್ಸಾಹ ಸಿಗ್ತಾ ಇಲ್ಲ? അതുകൊണ്ടല്ലേ ശമ്പളം കിട്ടാത്തത്? ಆದ್ರಿಂದ ನಮ್ಗೆ ಕೂಲಿ ಸಿಗದೆ ಇರೋದು. അതല്ലേ ഉദാസീനോടെ ചെയ്യുന്നവൻ, ಅದಕ್ಕೆ ಅಲ್ವಾ ಆಲಸ್ಯತನದಿಂದ ಮಾಡುವವನು, ഉദാസീനോടെ ദൈവവേല ചെയ്യുന്നവൻ, ಆಲಸ್ಯತನದಿಂದ ದೇವರ ಸೇವೆ ಮಾಡುವವನು ശപിക്കപ്പെട്ടവനെന്നാണ് പറയുന്നത്. ಶಪಿಸಲ್ಪಟ್ಟವನು ಅಂತಾಗಿದೆ ಹೇಳುವುದು. ഹല്ലേലൂയ. പൂർണ്ണ ഹൃദയത്തോടെ, ಪೂರ್ಣ ಹೃದಯ, പൂർണ്ണ താല്പര്യത്തോടെ ಪೂರ್ಣ ಆಗ್ರಹದಿಂದ എന്റെ യേശുവിന്റെ ನನ್ನ ಯೇಸುವಿನ മുന്തിരിത്തോപ്പിൽ ദ്രാಕ್ಷಿ ತೋಟ ഞാൻ അനേകർക്ക് വേണ്ടി ನಾನು ಅನೇಕರಿಗಾಗಿ എന്നെ പ്രയോജനപ്പെടുത്തുവാൻ ನನ್ನನ್ನು ಪ್ರಯೋಜನ ಪಡಿಸುವ തീരുമാനമെടുക്കുമ്പോൾ തന്നെ ಆ ರೀತಿಯ ತೀರ್ಮಾನ ತಗೊಳ್ಳುವಾಗಲೇ നിന്നെ എന്റെ യേശു എത്ര സ്നേഹിക്കുന്നറിയാമോ? ನಿನ್ನನ್ನ ಯೇಸು ಎಷ್ಟು ಪ್ರೀತಿಸ್ತಾರೆ ಗೊತ್ತಾ? നിനക്ക് അന്നവർക്ക് ശമ്പളം ദൈവം. ನಿನಗೆ ಅವತ್ತೇ ಸಂಬಳವನ್ನು ಸಿದ್ಧ ഈ ಮಾಡ್ತಾರೆ. മുന്തിരിത്തോപ്പിൽ ജോലി ചെയ്യുന്നവനെ ನೀನ್ ಈ ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡುವವನನ್ನ ദൈവം പട്ടിണി കിടത്തത്തില്ല. ದೇವರ ಹಸುವೆ ಬೀಳ್ಸೋದಿಲ್ಲ, അവന്റെ പോക്കറ്റ് ശൂന്യമാകാൻ ಅವನ ಜೇಬು ಖಾಲಿ ಆಗ್ಲಿಕ್ಕೆ എന്റെ ദൈവം ನನ್ನ അനുവദിക്കത്തില്ല. ದೇವರು ಅನುಮತಿಸೋದಿಲ್ಲ, എന്റെ ദൈവം ನನ್ನ അനുവദിക്കത്തില്ല. ದೇವರು ಅನುಮತಿಸೋದಿಲ್ಲ. കാക്കയിലൂടെ അവനെ കാക്കയിലൂടെ ಕಾಗೆ ಬೇಕಂದ್ರೆ ಕಾಗೆ ಮೂಲಕ ദൈവം അവിടെ എത്തിച്ചേരും. ದೇವರ ತಲುಪಿಸಿರ್ತಾರೆ. എന്റെ ദാസന ഏലിയാവിനോട് ദൈവം പറഞ്ഞു, ನನ್ನ ದಾಸನಾದ ಎಲಿಯನ ಮೂಲಕ ಎಲಿಯನ ಕುರಿತು ದೇವರು ಹೇಳಿದ್ರು. ദൈവം പറഞ്ഞു, ದೇವರು ಹೇಳಿದ್ರು, എന്റെ ദാസന ഏലിയാവേ, ನನ್ನ ದಾಸನಾದ ಎಲಿಯನೇ നീ എന്ത് ചെയ്യണം? ನೀನೇನ್ ಮಾಡ್ಬೇಕು? എരിത്തോട്ടിൽ പോയിരിക്കാൻ പറഞ്ഞു. ಕೆರಿ ತಳದಲ್ಲಿ ಹೋಗಿ ಕೂತ್ಕೋ. എരിത്തോട്ടിൽ പോയപ്പോൾ ಕೆರಿ ತಳಕ್ಕೆ ಹೋದಾಗ അവൻ ആഹാരത്തിന് വേണ്ടി ಅವನ ಆಹಾರಕ್ಕಾಗಿ ദൈവം അവിടെ കൊടുക്കുകയാണ്. ದೇವರು ಅದನ್ನು ಕೊಡ್ತಿದ್ದಾನೆ. അവന് ഉറങ്ങാൻ കട്ടിലവിടെ ഉണ്ടോ? ಅವನಿಗೆ ಮಲ್ಕೊಳ್ಳೋ ಮಂಚ ಇದೆಯಾ? ഉറങ്ങാൻ ആമേ പുതപ്പുണ്ടോ? ಹೊತ್ಕೊಳ್ಳೋ ಕಂಬಳಿ ಇದೆಯಾ? ഇരിക്കാൻ ബെഡ്ഷീറ്റ് ഉണ്ടോ? ಅಲ್ಲಿ ಕೆಳಗಡೆ ಅರಸಲಿ ಬೆಡ್ಶೀಟ್ ಇದೆಯಾ? എല്ലാം ഒന്നും അവിടെ എഴുതിയിട്ടില്ല. ಇದು ಏನು ಅಲ್ಲಿ ಬರ್ದಿಲ್ಲ. ഏലിയാവ് വിശ്വാസത്തോടെ അവിടെ പോയി. ಎಲಿಯನ್ನು ನಂಬಿಕೆಯಿಂದ ಅಲ್ಲಿ ಹೋದ್ರು. ഏലിയാവ് വിശ്വാസത്തോടെ പോയി. ಎಲಿಯನ್ನು ನಂಬಿಕೆಯಿಂದ ಹೋದ್ರು. ഏലിയാവിന് തണുത്തിട്ടില്ല, ಎಲಿಯನಿಗೆ ಚಳಿಯಾಗಿಲ್ಲ, ചൂടും തട്ടിയിട്ടില്ല, ಬಿಸಿಲು ತಟ್ಟಿಲ್ಲ, ഒരു AC പോലെ ಒಂದು ಎಸಿಯ ಹಾಗೆ ഏലിയാവിനായിരുന്നു. ಎಲಿಯನಲ್ಲಿದ್ದು. ಕಾರಣ ദൈവം അയച്ചു പോയാൽ അങ്ങനെ ದೇವರು ಕಳಿಸಿ ಒಂದು ಸ್ಥಳಕ್ಕೆ ಹೋದ್ರೆ ಅದು ಹಾಗೇನೆ ಆಗಿರುತ್ತೆ. ಅದು ಮಾತ್ರವಲ್ಲ, അവിടെ ഭക്ഷണമില്ല, ಅಲ್ಲಿ ಊಟ ಇಲ್ಲ. കാക്കയോട് പറഞ്ഞു, ಕಾಗೆಗೆ ಹೇಳಿದ್ರು, കാക്കേ ಕಾಗೆಗೆ എടാ കാക്കേ, ಲೋ ಕಾಗೆ, അവൻ യഹോവയെ ദൈവം വിളിച്ച കാക്കയെ വിളിച്ചു. ಯೆಹೋವ ದೇವರು ಕಾಗೆಯನ್ನು ಕರೆದ್ರು. എന്റെ ഭക്തനായിരിക്കുന്ന ഏലിയാവ് ನನ್ನ ಭಕ್ತನಾದ ಎಲಿಯನು കെരീത്തോട്ടിരിപ്പുണ്ട്. ಕೆರಿತಳದಲ್ಲಿ ಕೂತಿದ್ದ. നീ അവിടെ പോയിട്ട് ನೀನು ಅಲ್ಲಿ ಹೋಗಿ ഇറച്ചി അപ്പം മുറിക്കണം ಮಾಂಸ ರೊಟ್ಟಿಯನ್ನು ಕೊಡಬೇಕು എന്ന് കാക്കയോട് പറഞ്ഞു. ಎಂಬುದ ಕಾಗೆ ದೇವರು ಹೇಳಿದ್ರು. ആമേ കാക്കയെ കൊണ്ട് ദൈവം ജോലി ചെയ്യിപ്പിച്ചു. ಕಾಗೆ ಮೂಲಕ ದೇವರು ಕೆಲಸ ಮಾಡಿಸಿದ್ರು. മുന്തിരിത്തോപ്പിൽ കാക്കയെ കൊണ്ട് ജോലി ചെയ്തു. ದ್ರಾಕ್ಷಿ ತೋಟದಲ್ಲಿ ಕಾಗೆ ಮೂಲಕ ದೇವರು ಕೆಲಸ ಮಾಡಿಸಿದ್ರು. ഹല്ലേലൂയ. കാക്കയോട് പറഞ്ഞപ്പോൾ ಕಾಗೆ ಕೇಳಿದಾಗ ഒറ്റ വാക്ക് ദൈവം പറഞ്ഞു, ಒಂದೇ ಒಂದು ಮಾತು ದೇವರು ಹೇಳಿದ್ರು. അതേപോലെ കാക്ക അനുസരിച്ചു. ಅದೇ ರೀತಿಯಲ್ಲಿ ಕಾಗೆ ಅನುಸರಿಸಿದ್ರು. എന്തുകൊണ്ട് എനിക്ക് നിങ്ങൾക്ക് അനുസരിക്കാൻ ಯಾಕೆ പറ്റില്ല? ನನಗೂ ನಿಮಗೂ ಅನುಸರಿಸಕ್ಕೆ ಆಗ್ತಿಲ್ಲ? ഹല്ലേലൂയ. കാക്കയുടെ സ്വഭാവം എന്താണ്? ಕಾಗೆ ಸ್ವಭಾವ ಏನು? അവിടെ എത്തുന്നതിന് മുമ്പ് ഇത് തീർന്നിരിക്കും. ಅದು ತಲುಪಕ್ಕಿಂತ ಮುಂಚೆನೆ ಇದು ಕೊಟ್ಟು ಕಳಿಸಿದ ಖಾಲಿಯಾಗಿರುತ್ತೆ. കുറച്ച് ആശാന്റെ അകത്തേക്ക് പോകും. ಇದು ಆಮೇಲೆ ಕಾಗೆ ಒಳಗಡೆ ಹೋಗಿರುತ್ತೆ, ബാക്കി താഴേക്ക് ഉതിർന്നങ്ങ് വീഴും. ಇನ್ನು ಬಾಕಿ ಉಳಿದು ಕೆಳಗಡೆ ഇതാ ಉದುರೋಗುತ್ತೆ. കാക്കയിലേക്ക് കൊടുത്തു വിട്ടാലുള്ള കുഴപ്പം. ಕಾಗೆ ಕೊಟ್ಟು ಕಳಿಸಿದ್ರೆ ನಡೆಯುವಂತದ್ದು ಇದೇನೆ. ഈ ദൈവം കൊടുത്തു വിട്ടാൽ ಆದ್ರೆ ದೇವರು ಕೊಟ್ಟು ಕಳಿಸಿದ್ರೆ ഒരു കാക്കയും മോഷ്ടിക്കത്തില്ല. ಯಾವ ಕಾಗೆನೂ ಅದನ್ನ ಕಿತ್ಕೊಳ್ಳಿಕ್ಕೆ ಆಗಲ್ಲ. ദൈവം എനിക്ക് നിങ്ങൾക്ക് ഒരു നന്മ കൊടുത്തു വിട്ടാൽ ನನಗೂ ನಿಮಗೂ ದೇವರೊಂದು ಅನುಗ್ರಹ ಕೊಟ್ರೆ ഒരു പിശാച മോഷ്ടിക്കത്തില്ല. ಯಾವ ಸೈತಾನನೂ ಅದನ್ನ ಕದೀಲಿಕ್ಕೆ ಆಗುದಿಲ್ಲ. ദൈവം തരുന്ന നന്മ ದೇವರು ಕೊಡೋ ಆಶೀರ್ವಾದ ഒരു പിശാചിനെ മോഷ്ടിച്ചു കൂടാൻ പറ്റത്തില്ല. ಯಾವ ಸೈತಾನನಿಗೂ ಕದ್ದುಕೊಂಡು ಹೋಗ್ಲಿಕ್ಕೆ അതിന് ಆಗುದಿಲ್ಲ. ഒരു നന്മയും ಅದರ ಒಂದನಿಗೆ ഒരു ആശുപത്രിയിലും പോകത്തില്ല. ಯಾವ ಆಸ್ಪತ್ರೆಗೂ ಹೋಗೋದಿಲ್ಲ. ഒരു ആവശ്യമില്ലാത്ത കാര്യത്തിനും പോകത്തില്ല. ಯಾವ ಅನವಶ್ಯಕವಾದ ವಿಷಯಗಳಿಗೂ ಇದು ಹೋಗೋದಿಲ್ಲ. ഈ നന്മ നീ നിന്റെ തലമുറ ಈ അനുഭവിക്കും. ಅನುಗ್ರಹವನ್ನ ನೀನು ನಿನ್ನ ತಲೆಮಾರಿ ಅನುಭವಿಸಿ. പല നന്മയും ಅನೇಕ ಅನುಗ್ರಹ, ആശുപത്രി പോകുന്നു, ಅನೇಕರ ಆಶೀರ್ವಾದ ಆಸ್ಪತ್ರೆಗೆ ಹೋಗ್ತಾ ಇದೆ. ആശുപത്രികളിൽ പോകുന്നു. ಆಸ್ಪತ್ರೆಗೆ ಹೋಗ್ತಾ പല ಇದೆ. നന്മയും ಅನೇಕ ಆಶೀರ್ವಾದ എത്രയോ കണക്കിന് ಎಷ್ಟೋ ಲೆಕ್ಕ ആവശ്യത്തിലേക്ക് പോകുന്നു. ಬೇಡದೇ ಇರುವಂತ ವಿಷಯಗಳಿಗೆ ಹೋಗ್ತಾ ಇದೆ. പക്ഷേ ಆದ್ರೆ ദൈവത്തിന് വേണ്ടി നിന്നാൽ ದೇವರಿಗಾಗಿ ನಿಂತರೆ നിന്റെ ഒരു നന്മയും ನಿನ್ನ ಒಂದು ಆಶೀರ್ವಾದ ആവശ്യത്തിലേക്ക് പോകത്തില്ല. ಅನವಶ್ಯಕವಾಗಿ ಹೋಗೋದಿಲ್ಲ. ആവശ്യമില്ലാത്ത പോകത്തില്ല. ಬೇಡದೇ ಇರುವ ಸ್ಥಳಕ್ಕೆ ಹೋಗೋದಿಲ್ಲ. ദൈവവേല ചെയ്യാൻ ದೇವರ ಸೇವೆ നിന്റെ ಮಾಡಲಿ. ശരീരം ನಿನ್ ಶರೀರ ആരോഗ്യമായിട്ടിരിക്കണം. ಆರೋಗ್ಯವಾಗಿರ್ಬೇಕು. അവിടെ തന്നെ അതിൻ്റെതായിരിക്കുന്ന ಅಲ್ಲಿ ಅದಕ್ಕೆ ಬೇಕಾಗಿರುವ ഔഷധമുണ്ട്, ಔಷಧಿ ಇದೆ, വിടുതലുണ്ടല്ലോ, ಬಿಡುಗಡೆ ಇದೆ, രോഗശാന്തി ഉണ്ട്. ರೋಗ ಸೌಖ್ಯ ಇದೆ. ഹല്ലേലൂയ. ಆಮೆನ್. കാക്കയിലൂടെ കൊടുത്തു വിട്ടു. ಕಾಗೆ ಮೂಲಕ ದೇವರು ಕೊಟ್ಟು ಕಳಿಸಿದ್ರು. കഴിഞ്ഞ വർഷം കാക്കയെ കുറിച്ച് പറയായിരുന്നു. ನಾವು ಕಳೆದ ಬಾರಿ ಭದ್ರಾವತಿಗೆ ಹೋದಾಗ ಕಾಗೆ ಕುರಿತಾಗಿ ഭയങ്കര ಮಾತಾಡಿದ್ವಿ. രസമായിരുന്നു. ಭಯಂಕರ ಸುಂದರವಾಗಿತ್ತು. ഹല്ലേലൂയ. ഹല്ലേലൂയ. കാക്ക ആമയുടെ കാര്യം എങ്ങനെ പറയാം? ಕಾಗೆ ವಿಷಯ ಏನಂದ್ರೆ എല്ലാം കൂടി ഒരുമിച്ച് കാക്ക എന്ന് പറഞ്ഞിട്ട് ആമെ കൂവിക്കൊണ്ട് നടക്കുക. ಎಲ್ಲವೂ ಒಟ್ಟಾಗಿ ಕಾಕ ಎಂಬುದಾಗಿ ಕೂಕೊಂಡು ನಡೀತಾ കുറച്ച് ಇರ್ತದೆ. സുഹൃത്തുക്കളായ കാക്കകളെല്ലാം ഒന്നിച്ചു കൂടി ಸ್ವಲ್ಪ ಸ್ನೇಹಿತರಾದಂತ ಕಾಗೆಗಳೆಲ್ಲ ಒಟ್ಟಿಗೆ അപ്പൊ ಸೇರ್ಕೊಂಡು ഒരു കാക്ക മാത്രം ಹೌದು ಒಂದು ಕಾಗೆ ಮಾತ್ರ വായിൽ അപ്പവുമായിട്ട് പറക്കുന്നു. ಬಾಯಲ್ಲಿ ರೊಟ್ಟಿ ಹಿಡ್ಕೊಂಡು ಹಾರಾಡ್ತಾ ಇದೆ. അല്ലല്ല, ഈ കാക്കയിലെ പേച്ചു ಈ ಕಾಗೆ ಅಂದ್ಕೊಂಡು അവൻ അപ്പം കൊണ്ട് പോകുന്നുണ്ട്. ನೋಡಿದ್ರೆ ಅವನು ರೊಟ್ಟಿ ಹಿಡ್ಕೊಂಡು ಹೋಗ್ತಿದ್ದಾನೆ. നമുക്ക് പോയിട്ട് അത് മേടിച്ചാലോ? ನಾವು ಹೋಗೋದನ್ನ ತಗೊಂಡ್ರೆ കാക്കയെല്ലാം കൂടി അവന്റെ അടുക്കലേക്ക് പറന്നു പോയി. ಕಾಗೆ ಎಲ್ಲ ಆ ಕಾಗೆ ಬಳಿಗೆ ಆರೋಯ್ತು. കൊത്തിയെടുക്കാൻ നോക്കി. ಅದನ್ನ ಕಿತ್ತು ತಿನ್ನದ ಕಾಗೆ ನೋಡಿದ್ರು. കൊണ്ടുപോയ കാക്ക പറയൂ, ಆದ್ರೆ ಅದನ್ನ ತಗೊಂಡೋದ ಕಾಗೆ ഈ അപ്പം നീ എന്റെ കൊത്തി പറിച്ചാൽ ಈ ರೊಟ್ಟಿಯನ್ನೇನಾದ್ರೂ ನೀವು ಕಿತ್ತು ತಿಂದ್ರೆ ഇതിന്റെ അവസാനമായിരിക്കും. ಇದು ನಿಮ್ ಕೊನೆ ಆಗಿರುತ್ತೆ. എനിക്ക് പോലും ഒരു കഷ്ണം പോലും തിന്നാൻ പറ്റുന്ന ನಾನೇ ಒಂದು ತುಂಡು ಪೀಸ್ ತಿನ್ನಕ್ಕಾಗಿಲ್ಲ. എല്ലാ കാക്കയും പറന്നു മാറിപ്പോയി. ಎಲ್ಲ ಕಾಗೆಗಳು ಹಾರೋಯ್ತು. എല്ലാ കാക്കയും പറന്നു പോയി.
ഓടിപ്പോയി. എല്ലാ കാക്കകളും ഓടിച്ചു. നിനക്കും എനിക്കും എതിരെ വരുന്ന ನನಗೆ ನಿಮಗೆ ವಿರುದ್ಧವಾಗಿ നന്മയ്ക്ക് വിരുദ്ധമായി വരുന്ന ಆಶೀರ್ವಾದಕ್ಕೆ ವಿರುದ್ಧವಾಗಿ കൊത്തിപ്പറിക്കുന്നത് പോലെ ಕಾಗೆಯು ಕಿತ್ತು ತಿನ್ನುವ ಹಾಗೆ പൈശാചിക മണ്ഡലങ്ങളെ ಕೆಲವು ಸೈತಾನನ ಮಂಡಲಗಳನ್ನು അത് കൽപ്പിക്കും. ಆತ್ಮವು ಆಜ್ಞಾಪಿಸುತ್ತದೆ. ഓട്ടുപോകരുത്. ಮುಟ್ಟಬಾರದು. ഓട്ടുപോകരുത്. ಮುಟ್ಟಬಾರದು. ഇതെന്റെ ഭക്തനുള്ള ಇದು ನನ್ನ ಭಕ್ತರಿಗಿರುವಂತದ್ದು. ഹല്ലേലൂയ. ഹല്ലേലൂയ. മറ്റു കാക്കകൾ പറയാണ് ಬೇರೆ ಕಾಗೆಗಳು ഇതുപോലെ പണിയൊന്നുമില്ലേ. ನೀವು ಮಾಡಕ್ಕೆ ಕೆಲಸ ಇಲ್ವಾ? ഹല്ലേലൂയ. നമ്മളെ പോലെ കാക്കാന്ന് പറഞ്ഞിട്ട് ನಮ್ಮ ಹಾಗೆ ಕಾಕ ಅನ್ಕೊಂಡು ചുമ്മാ പറന്ന് നടന്നിട്ട് ಸುಮ್ಮನೆ ಹಾರ್ತಾ ನಡೆದು ആ കൊമ്പിൽ ഈ കൊമ്പിലും ಆ ಕೊಂಬಲ್ಲಿ ಈ ಕೊಂಬಲ್ಲಿ ചിലതിനൊക്കെ കൊത്തി തിന്ന് ആമെ സമയം കളയണ്ടേ. ಏನಾದ್ರೂ ತಿನ್ಬಿಟ್ಟು ಟೈಮ್ ಪಾಸ್ ಮಾಡಬಾರ್ದು. ആരാധന മുടക്കി ഉഴപ്പരുത്. ಆರಾಧನೆ ಮಾಡಿ ಆರಾಧನೆ ಬಿಟ್ಟು ಈ ತರ ಟೈಮ್ ಪಾಸ್ ಮಾಡಬಾರ್ದು. മുടക്കി ഉഴപ്പരുത്. ಪ್ರಾರ್ಥನೆಯನ್ನು ಬಿಟ್ಟು ಟೈಮ್ ಪಾಸ್ ಮಾಡಬಾರ್ದು. ഹല്ലേലൂയ. പക്ഷെ ആ കാക്കയെ നോക്കുക. ಆದ್ರೆ ಆ ಕಾಗೆ ನೋಡಿ ദൈവം ഏൽപ്പിച്ചത് ದೇವರು ಅದಕ್ಕೆ ಒಪ್ಪಿಸಿದ್ದಾರೆ. കൃത്യസ്ഥലത്ത് കൊണ്ടെത്തും വരെ ಕರೆಕ್ಟ್ ಸ್ಥಳಕ್ಕೆ ತಂದು ತಲುಪಿಸೋ ತನಕ അതൊരു ആഹാരം പോലും കഴിക്കാതെ ಅದು ಆಹಾರವನ್ನು ಕೂಡ ഒരു ತಿನ್ನೋದು, വെള്ളം കുടിക്കാതെ ಒಂದ್ ಸ್ವಲ್ಪ ನೀರು ಕುಡಿಯೋದು, ഒരു കാക്കയുടെ കൂട്ടുകൂടാതെ ಯಾವ ಕಾಗೆ ಸಹವಾಸ കുറച്ച് ಸೇರಿದೆ, കാക്കയുടെ കാര്യം പറയാതെ ಯಾವ ಕಾಗೆ ಜೊತೆಯಲ್ಲಿ ಸಮಾಚಾರ ಮಾತಾಡಬಹುದು, വിശ്വസ്തയോടെ ನಂಬಿಕೆ ಸಿಕ್ಕಿದೆ. ദൈവം പറഞ്ഞത് ದೇವರು ಹೇಳಿದ್ದಾರೆ, ഒരു കാക്ക ಒಂದು അനുസരിക്കുന്നവർക്ക് ಕಾಗೆ ವಿಧೇಯತೆಯಿಂದ ಮಾಡಿದ್ರೆ ദൈവത്തിന്റെ സ്വരൂപത്തിൽ സൃഷ്ടിച്ച ದೇವರ ಸಾರೂಪ್ಯದಲ್ಲಿ ಸೃಷ್ಟಿಸಿದ ഞാനും നിങ്ങളും ನಾನು ಮತ್ತು ನೀವು എത്രയധികം ಎಷ್ಟು ಅಧಿಕ ഈ മുന്തിരിത്തോപ്പിൽ ಈ ದ್ರಾಕ್ಷಿ ತೋಟದ വിശ്വസ്തത പോയിട്ട് ನಂಬಿಗಸ್ತರಾಗಿ ഈ ഡ്യൂട്ടി ചെയ്യണം. ಈ ಡ್ಯೂಟಿ ಮಾಡಬೇಕು. ഹല്ലേലൂയ. അപ്പൊ സർക്കാർ ഓഫീസിൽ കയറി കഴിഞ്ഞാൽ ಈ ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ അതെ അവിടെ പോയി എന്നുള്ളതിന് ಅಲ್ಲಿ ಹೋದ್ವಿ ಅನ್ನೋದಕ್ಕೆ അല്ലെങ്കിൽ ഇപ്പോഴത്തെ എല്ലാ സ്ഥാപനങ്ങളിലും ಅಥವಾ ಈಗಿನ ಎಲ್ಲಾ ಕಂಪನಿಗಳಲ್ಲಿ ആമേ ആ ബെല്ലം കൂടെ അടിക്കുക. ಅಲ್ಲಿ ಬೆಲ್ ಹೊಡಿಬೇಕು ಟಿಕ್ ಅಂತ. അന്നേരം തന്നെ ഹാജരായിട്ടുണ്ട്. ಅವಾಗ ಅದೇ ಆ ತಂಪು ಮಾಡಿದಾಗ ಗೊತ್ತಾಗುತ್ತೆ ನಾವು ಅಟೆಂಡ್ ಆಗಿದ್ದೀವಿ, ಹಾಜರಾಗಿದ್ದೀವಿ, ಯಾವ ಬುಕ್ಕಲ್ಲಿ ಬರ್ಕೋಬೇಕಾಗಿಲ್ಲ. തിരിച്ചു പോകുമ്പോൾ ತಿರುಗಿ ಹೋಗುವಾಗ್ಲೂ ವಾಪಸ್ ಹೋಗುವಾಗ್ಲೂ ശമ്പളം ഉറപ്പാ. ಅಲ್ಲಿ ಸಂಬಳ ನಿಶ್ಚಯ. ഇന്നത്തെ ജോലിക്ക് ശമ്പളം ഉറപ്പാ. ಇವತ್ತಿನ ಕೆಲಸಕ್ಕೆ ಸಂಬಳ ನಿಶ್ಚಯ. ಆತ್ಮದಲ್ಲಿ വിശ്വസ്തോടെ ನಮಗೆ ಸಿಗಿಲ್ಲ മുന്തിരിത്തോപ്പിലേക്ക് ದ್ರಾಕ್ಷಿ ತೋಟಕ್ಕೆ പോകുമെന്ന് പറയുമ്പോൾ ಹೋಗಿರಿ ಎಂಬುದಾಗಿ ದೇವರು ಹೇಳಿದಾಗ സന്തോഷത്തോടെ ಸಂತೋಷದಿಂದ എന്റെ യേശു പറഞ്ഞിടത്തേക്ക് ನನ್ನ ಯೇಸು ಹೇಳಿದ ಸ್ಥಳಕ್ಕೆ ആരാധിക്കാൻ പോവുക. ಇವತ್ತು ನಾನು ಆರಾಧನೆ ಮಾಡಿ ಹೋಗ್ತೇನೆ, പ്രാർത്ഥിക്കാൻ പോവുക. ಪ್ರಾರ್ಥನೆ ಮಾಡಿ ಹೋಗ್ತಿದ್ದೆ. വീട്ടിൽ നിന്ന് ഇറങ്ങുമ്പോൾ തന്നെ ನಾನು ಮನೆಯಿಂದ ಓಡುವಾಗ നിനക്ക് വേണ്ടി ദൂതൻ ನೀನ್ ಮನೆಯಿಂದ ಓಡುವಾಗ ಇದಕ್ಕೋಸ್ಕರ ಹಾಜರಾയിട്ടുണ്ട്. ಹಾಜರಾಗಿದ್ದಾನೆ. ದೂತನ ಹೇಳ್ತಾನೆ ಇವನು ಹಾಜರಾಗಿದ್ದಾನೆ ಎಂಬುದಾಗಿ. ഹാജരായിട്ടുണ്ട്. ಹಾಜರಾಗಿದ್ದಾನೆ, ഹാജരായിട്ടുണ്ട്. ಹಾಜರಾಗಿದ್ದಾನೆ, ഹാജരായിട്ടുണ്ട്. ಹಾಜರಾಗಿದ್ದಾನೆ. ഇന്നത്തെ ശമ്പളം ಇವತ್ತಿನ ಕೂಲಿ സ്വർഗ്ഗത്തിൽ രേഖപ്പെടുത്തി. ಪರಲೋಕದಲ್ಲಿ ಬರೆಯಲಾಯಿತು. ഹല്ലേലൂയ. ഹല്ലേലൂയ. Amen. മനസ്സിലാക്കാൻ ദൈവത്തെ സ്തുതിക്കുന്നു. ಭಕ್ತಿನವರಿಗಾಗಿ ನಾವು ಇವ್ರಿಗೆ ಸ್ತೋತ್ರ ಮಾಡ್ತೇವೆ. ഭയങ്കര രസമായത്, ഭയങ്കര സന്തോഷമായത്. ಇದು ಭಯಂಕರ ಸಂತೋಷಕರ ವಿಷಯ. ബൈബിളിന്റെ ആഴത്തിലേക്ക് നിങ്ങൾ ಈ പോകുക. ಬೈಬಲ್ ಆಳಕ್ಕೆ ನೀವು ಹೋಗೋದಾದ್ರೆ പേടിയല്ല വരുന്നത്, ಭಯ ಅಲ್ಲ ಆಗೋದು. സന്തോഷവും ಸಂತೋಷ, സമാധാനവും ಸಮಾಧಾನ, ആനന്ദവും. ಆನಂದವು. നിങ്ങളെന്തെങ്കിലും ആനന്ദിക്കുന്നത് ನೀವ್ಯಾಕೆ ಈ ತರ ಆನಂದ ಪಡ್ತೀರಾ? ആനന്ദിക്കാതിരിക്കുന്നത് ಹೇಗೆ ಆನಂದ ಪಡೆದೇ ആ ഉദ്രിക്തത്തിലേക്ക് പോകുമ്പോൾ ದ್ರಾಕ್ಷಿ ತೋಟಕ್ಕೆ ಹೋಗುವಾಗಲೇ ദൂതൻ എനിക്ക് വേണ്ടി ശമ്പളം ഓർക്ക് ചെയ്തു. ದೇವದೂತನು ನನ್ನ ಸಂಬಳದ ವಿಷಯವನ್ನು ಓಕೆ ಮಾಡಾಯ್ತಲ್ಲಿ. ഹല്ലേലൂയ. Amen. ആമേൻ. ചെയ്തു കഴിഞ്ഞു. ಮಾಡಾಯ್ತು. ഞാൻ ആലയത്തിൽ ആരാധിക്കുക. ಆಲಯದಲ್ಲಿ ಬಂದು ಆರಾಧಿಸ್ತೇನೆ, പൂർണ്ണ ആരാധിക്കുക. ಪೂರ್ಣ ಹೃದಯದಿಂದ പൂർണ്ണ ಆರಾಧಿಸ್ತೇನೆ, മനസ്സോടെ ആരാധിക്കുക. ಪೂರ್ಣ ಮನಸ್ಸಿನಿಂದ ಆರಾಧಿಸ್ತೇನೆ, മനസ്സോടെ പ്രാർത്ഥിക്കും. ಪೂರ್ಣ ಮನಸ್ಸಿನಿಂದ ಪ್ರಾರ್ಥಿಸ್ತೇನೆ. ಕಾರಣ ഹല്ലേലൂയ. ഞാൻ പിടിപ്പിക്കപ്പെടുകയും ചെയ്യും. ನಾನು ಬಿಡುಗಡೆನೂ ಆಗ್ತೇನೆ, നല്ലൊരു ശമ്പളവും ನನಗೊಂದು ಒಳ್ಳೆ ಕೂಲಿನೂ ಇದೆ. ഹല്ലേലൂയ. ಆಮೆನ್. ഹല്ലേലൂയ. ആಮೆൻ. യേശുവിനെ സ്തോത്രം ചെയ്തു. ಯೇಸುವಿಗೆ ಸ್ತೋತ್ರ ಮಾಡಿ. പക്ഷേ ಆದ್ರೆ നിങ്ങൾ ഏത് സ്ഥാപനത്തിൽ ജോലി ചെയ്തോ ನೀವು ಯಾವ ಕಂಪನಿಯಲ್ಲಿ ಕೆಲಸ ಮಾಡಿದ್ರು അതിതായിരിക്കും ശമ്പളം വരുന്നത്. ಅಲ್ಲಿಂದ ಇದಕ್ಕೆ ಸಂಬಳ ഈ ಬರುವಂತದ್ದು. ശമ്പളം എവിടെ നിന്ന് വരുന്ന പറയാൻ പറ്റത്തില്ല. ಆದ್ರೆ ಈ ಸಂಬಳ ಎಲ್ಲಿಂದ ಬರುತ್ತೆ ಅಂತ ಹೇಳಿಕ್ಕೆ ಆಗೋದಿಲ್ಲ. അത് ദൈവത്തിന് മാത്രമേ ಆ അറിയത്തുള്ളൂ. ದೇವರಿಗೆ ಮಾತ್ರ ಗೊತ್ತು. അത് കാക്കയിന്നാണോ ഏതിന്നാണോ എനിക്കറിയത്തില്ല. ಹಾಗೆ ಅಂತ ನಾವು ಬೇರೆ ಎಲ್ಲಿಂದಾದ್ರೂ ನಾವು ಹೇಳಿಕ್ಕೆ ಆಗೋದಿಲ್ಲ. കറക്റ്റ് സമയത്ത് വന്നിരിക്കും. ಕರೆಕ್ಟ್ ಸಮಯಕ್ಕೆ ಬಂದಿರುತ್ತೆ, കൃത്യ സമയത്ത് വന്നിരിക്കും. ಕರೆಕ್ಟ್ ಸಮಯಕ್ಕೆ ಬಂದಿರುತ್ತೆ, കൃത്യ സമയത്ത് ಕರೆಕ್ಟ್ ಸಮಯಕ್ಕೆ എന്റെ യേശുവിടെ ചെയ്യുന്ന കാര്യം ನನ್ನ ಯೇಸುವರು ಮಾಡಬೇಕಾದ ಕಾರ್ಯವನ್ನು ಮಾಡಿರ್ತಾರೆ. ഹല്ലേലൂയ. ಆಮೆನ್. ഒരിക്കൽ ಒಮ್ಮೆ രംഗസമുദ്രം ആദ്യമായി കർത്താവിനെ വലിക്കും. ರಂಗಸಮುದ್ರ ಅನ್ನುವಂತ ಕುಶನಗರದಿಂದ ಆಚೆ ಇರುವಂತ ಸ್ಥಳದಲ್ಲಿ ನಾನು ಮೊದಲನೇ ಬಾರಿ ಸೇವೆಗಾಗಿ ಬಂದಾಗ എന്റെ മൂത്ത മകളെ 5 വയസ്സ് കഷ്ടിയും. ನನ್ನ ಹಿರಿಯ ಮಗಳಿಗೆ ಒಂದು 5 ವರ್ಷ ಆಗ್ಲಿಕ್ಕೆ ಆಗಿತ್ತು. രണ്ടാമത്തെ മകൾക്ക് 3 വയസ്സ്. ಎರಡನೇ ಮಗಳಿಗೆ 3 ವಯಸ್ಸು. ഹല്ലേലൂയ. ಆಮೆನ್. 3 വയസ്സുള്ള കൊച്ചിനെ കൂടി ഞങ്ങൾ ദൈവത്തിലേക്ക് വന്നു. 3 ವಯಸ್ಸಿರುವಂತಹ ಆ ಮಗುವನ್ನು ಹಿಡ್ಕೊಂಡು ನಾವು ದೇವರ ಸೇವೆಗಾಗಿ ಬಂದ್ವಿ. ദൈവത്തിലേക്ക് വന്നു. ರಂಗಸಮುದ್ರದ ದೇವರ ಸೇವೆಗಾಗಿ ಬಂದ್ವಿ. അപ്പോൾ ഹല്ലേലൂയ. ഞാൻ ഒരിക്കൽ പറഞ്ഞത് വിശ്വാസത്തിന് വേണ്ടി ഇതെടുത്തിരുന്നത്. ನಾನು ಒಮ್ಮೆ ಹೇಳಿದ್ದೇನೆ, ಆದ್ರೆ ನಂಬಿಕೆಗಾಗಿ ನಾನು ಹೇಳ್ತಿದ್ದೇನೆ. എന്റെ വീട് മുഴുവൻ നോക്കുന്നത് ഞാനാണ്. ನನ್ನ ಮನೆಯನ್ನೆಲ್ಲ ನೋಡೋದು ನಾನು. ഞാൻ ജോലി ചെയ്തോണം വീട് കാര്യം ನಾನು ಕೆಲಸ ಮಾಡ್ಬಿಟ್ಟಾಗಿದೆ, ನಾನು ಮನೆ ನೋಡ್ಕೋಬೇಕಾಗಿದೆ. കർത്താവിനെ വിലക്ക് വിളിച്ചു. ಆದ್ರೆ ಕರ್ತನು ನನ್ನ ಸೇವೆಗೆ ಕರೆದ್ರು. എന്റെ കാര്യം മാത്രം നോക്കിയാ പോരാ. ನನ್ನ ವಿಷಯ ಮಾತ್ರ ನೋಡ್ಕೊಂಡ್ರೆ ಸಾಲದು. അപ്പനുണ്ട്, അമ്മയുണ്ട്, ಮನೇಲಿ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, അനിയത്തിയുണ്ട്, ತಂಗಿ ಇದ್ದಾಳೆ, എന്റെ 2 പിള്ളേരുണ്ട്. ನನ್ನ 2 ಮಕ್ಕಳು. കാര്യം മുഴുവൻ നോക്കണം. ನನ್ನ ಕುಟುಂಬ ಎಲ್ಲ ಇವರೆಲ್ಲರ ವಿಷಯ ഇത് ನೋಡ್ಕೋಬೇಕು. കണ്ടിട്ട് ಇದನ್ನ ನೋಡಿ ഒരു പാസ്റ്റർ വെളിപ്പെട്ടു, ಒಬ್ರು ಪಾಸ್ಟರ್ ಪ್ರಕಟ ಆಯ್ತು, ഒരു പ്രവാചകൻ വെളിപ്പെട്ടു. ಒಬ್ಬ ಪ್ರವಾದಿ ಪ್ರಕಟ ഞാൻ ಆಯ್ತು. ശുശ്രൂഷകരേണ്ടതാണ്. ನಾನು ಸೇವೆಗೆ ಇಳಿಬೇಕೆಂಬುದಾಗಿ. അങ്ങനെ പറഞ്ഞില്ല. ಆದ್ರೆ ಅವ್ರು ಹೇಳಿಲ್ಲ. ഞാൻ ഇറങ്ങാൻ നേരത്ത് ನಾನು ಇಳಿಯೋ ಟೈಮ್ ಅಲ್ಲಿ ആ പാസ്റ്റർ ഇങ്ങനെ പറഞ്ഞു. ಆ ಪಾಸ್ಟರ್ ಈ ತರ ಹೇಳಿದ್ರು, പാസ്റ്റർ എന്നോട് ഇങ്ങനെ വെളിപ്പെട്ടതാണ്. ಪಾಸ್ಟರ್ ನನಗೆ ನಿಮ್ಮ ಕುರಿತಾಗಿ ಸೇವೆಗೆ ನೀವು ಬರ್ಬೇಕು ಅನ್ನೋ ವಿಷಯ ಪ್ರಕಟ ಆಗಿತ್ತು. നിങ്ങൾക്ക് ഒരിക്കലും ശുശ്രൂഷകരണം പറ്റത്തില്ല. ಆದ್ರೆ ನೀವಿರೋ ಸ್ಥಿತಿ ನೋಡಿದ್ರೆ ನೀವು ಸೇವೆ ಬರ್ಲಿಕ್ಕೆ ಆಗಲ್ಲ. അതുകൊണ്ട് ഞങ്ങൾ പറയാത്തത്. ಆದ ಕಾರಣ ನಾನು ನಿಮ್ಗೆ ಆ ಪ್ರಕಟಣೆ സ്ഥിതി ಹೇಳಿಲ್ಲ. അവര് നോക്കട്ടെ. ಸ್ಥಿತಿಯನ್ನ ಅವ್ರು ನೋಡ್ಲಿ. സ്ഥിതി നോക്കുന്ന കാര്യം അവരുടെ. ಸ್ಥಿತಿ ನೋಡೋ ವಿಷಯ ಅವರು എന്റെ ಬಿಟ್ಟಿದ್ದು. വിഷയം യേശുവിനെ നോക്കാം. ಆದ್ರೆ ನನ್ನ ವಿಷಯ ಯೇಸುವನ್ನು ನೋಡೋದಾಗಿದೆ. ഹല്ലേലൂയ.
എന്നെ കേൾക്കുന്നത് പിന്നെ ശ്രദ്ധിക്കുക. ನಾನು ಶಬ್ದ ಕೇಳೋ ದೇವರ ಮಕ್ಕಳೇ ಗಮನಿಸಿರಿ. പെട്ടെന്ന് ഞാനൊരു ബിസിനസ്, ചെറിയൊരു മീൻ ബിസിനസ് തുടങ്ങി. ತಕ್ಷಣ ನಾನೊಂದು ಮೀನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. അപ്പനെ ഏൽപ്പിച്ചു. ಇದನ್ನ ತಂದೆಗೆ ಒಪ್ಪಿಸಿದೆ. എന്റെ ബുദ്ധിയില്ല കേട്ടോ. ಇದು ನಾನು ಬುದ್ಧಿಯಲ್ಲಿ ಮಾಡಿದ್ದು. അവർക്ക് സന്തോഷമായി. ಅವಾಗ ನನಗೆ ಸಂತೋಷ ಆಯ್ತು. അവര് ജീവിച്ചോളൂ. ಇನ್ನು ಅವ್ರ ಜೀವನ ಮಾಡಬಹುದಲ್ಲ. ഞാനിവിടെ പ്രാർത്ഥിക്കാൻ തുടങ്ങി. ನಾನು ಇನ್ನು ಪ್ರಾರ್ಥನೆ ಮಾಡಿ ಆರಂಭ ಮಾಡಿದೆ. പ്രാർത്ഥനയ്ക്ക് തുടങ്ങിയപ്പോൾ ಪ್ರಾರ್ಥನೆ ಮಾಡಿ ಆರಂಭ ಮಾಡಿದಾಗ ബിസിനസ് പൊളിയുന്നതായിട്ട് ആത്മാവനെ കാണിച്ചു. ಮೀನಿನ ಬಿಸ್ನೆಸ್ ಒಡೆಯಲ್ಪಡುವಂತದ್ದು, ನಾಶವಾಗುವಂತದ್ದು ದೇವರ ಅಪ್ಪ ತೋರಿಸಿದ್ರು. അതിനെ സംഭവിച്ചു. ಈಗ ಅದೇ ರೀತಿಯ അത് ಸಂಭವಿಸಿತು. പൊളിഞ്ഞു മാറി. ಅದು ಒಡೆದೋಯ್ತು. വീട്ടിലെല്ലാം തീർന്നു. ಮನೆಯಲ್ಲೆಲ್ಲ ಮುಗಿದೋಯ್ತು. എല്ലാം നഷ്ടപ്പെട്ടു. ಎಲ್ಲ ನಷ್ಟ ಆಯ್ತು. ഒരു ഗ്ലാസ് ചായ പോലും കുടിക്കാനുള്ള ಒಂದು ಲೋಟ ಟೀ ಕುಡಿಯಲಿಕ್ಕಿರುವ നിർഭാഗം അവിടെ ഇല്ല. ಅಲ್ಲಿ ಒಂದು ವ್ಯವಸ್ಥೆ ಅಲ್ಲಿಲ್ಲ. ഒരു സ്പൂൺ പഞ്ചസാര എടുക്കാനില്ല. ಒಂದು ಸ್ಪೂನ್ ಸಕ್ಕರೆ ತೆಗೆಯುವಷ್ಟು ಟೀ ಪುಡಿ ವ್ಯವಸ್ಥೆ ಅಲ್ಲಿಲ್ಲ. ಟೀ ಪುಡಿ ಇಲ್ಲ. എന്റെ കൊച്ചു വരെ എല്ലാം തൊലി പോലെ ആയിരുന്നു. ನನ್ನ ಮಗು ಕೂಡ ಅಸ್ಥಿ ಎಲುಬುಗಳು ಮಾತ್ರ ಉಳಿದದ್ದಾಗಿ ಮಾರ್ಪಟ್ಟಳು. ഞാൻ എന്ത് ചെയ്യണം? ನಾನೇನ್ ಮಾಡ್ಬೇಕು? ഞാൻ എന്ത് ചെയ്യണം? ನಾನೇನ್ ಮಾಡ್ಬೇಕು? ഇതിന്റെ ദർശനം ഞാൻ കാണുന്നു. ಈ ರೀತಿಯಾದ ಒಂದು ದರ್ಶನ ನಾನು ನೋಡ್ತಿದ್ದೆ. ദൈവലിട്ടിട്ട് പോകണ്ടേ? ಈ ದೇವರ ಸೇವೆ ಬಿಟ್ಟು ನಾನು ಹೋಗ್ಬೇಕಲ್ಲ. ദൈവലിട്ടിട്ട് പോകണ്ടേ? ಈ ದೇವರ ಸೇವೆ ಬಿಟ್ಟು ನಾನು ಹೋಗ್ಬೇಕಲ್ಲ. രാത്രി ദൈവത്തോട് പ്രാർത്ഥിച്ചു. ಆದ್ರೆ ಅವತ್ತು ರಾತ್ರಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿದೆ. നീ എന്നെ ഇവിടെ അയച്ചിട്ടുണ്ട്. ಕರ್ತನೇ ನೀನು ನನ್ನನ್ನು ಕಳಿಸಿದ್ದು. അവിടുത്തെ കാര്യത്തിന്റെ ഉത്തരവാദിത്തം കർത്താവ്. ಅಲ್ಲಿಯ ವಿಷಯದ ಜವಾಬ್ದಾರಿ ನಿನಗೆ ಬಿಟ್ಟಿದ್ದು. വേല ചെയ്യുന്നതിന് ശമ്പളമുണ്ട്. ಸೇವೆ ಮಾಡುವವನು ಕೂಲಿ ಇದೆ. ശമ്പളം എവിടെയെന്ന് ചോദിച്ചു. ಆ ಕೂಲಿ ಎಲ್ಲಿ ಅಂತ ನಾನು ಕೇಳಿದೆ. ನಂಗೆ ಕಾಣ ಅದ್ಭುತം. ನೀವೊಂದು ಅದ್ಭುತ ಕೇಳಬೇಕು. ಅದ್ಭುತം. ನೀವೊಂದು ಅದ್ಭುತ ಕೇಳಬೇಕು. ദിവസം രാവിലെ ಮಾರನೇ ದಿನ ಬೆಳಿಗ್ಗೆ ഇസ്രായേലിന്റെ വീട്ടിൽ ಅಲ್ಲೆಲೂಯ್ಯ. ഇസ്രായേലിന്റെ എല്ലാ കൂടത്തിനു മുമ്പിൽ ಇಸ್ರಾಯೇಲಿನ ಎಲ್ಲ ಗುಡಾರದ ಮುಂದೆ മന്ന ഇറങ്ങിയതവരുടെ വീട്ടിൽ ಮನ್ನ ಸುರಿದು ಬಂದ ರೀತಿಯಲ್ಲಿ ನನ್ನ ಮನೆ ಮುಂದೆ ಬಂದು ಸುರಿತು. എന്താ സംഭവിച്ചത്? ಸಂಭವಿಸಿದೆ ಗೊತ್ತಾ? എറണാകുളത്ത് നിന്ന് വന്ന ಎರ್ನಾಕುಳಂನಲ್ಲಿರುವ ഫ്രാൻസിസ് എന്ന് പറയും ಫ್ರಾನ್ಸಿಸ್ ಎಂಬ ಹೆಸರು ഒരു ഫർണിച്ചറിന്റെ ഉടമ, ಒಂದು ಫರ್ನಿಚರ್ ಶಾಪಿನ ಯಜಮಾನನು, ഇഷ്ടംപോലെ സാമ്പത്തികമുള്ള ആളാണ്. ಬೇಕಾದಷ್ಟು ಸಂಪತ್ತಿರುವವನು. കത്തോലിക്ക ചർച്ചിൽ പോകും. ಕ್ಯಾಥಲಿಕ್ ಚರ್ಚ್ ಹೋಗ್ತಾರೆ. പെന്തക്കോസ്തിനെ കണ്ണിന് കണ്ടുകൂടാ. ಬೆಂದಕೋಸ್ತವರು ಅಂದ್ರೆ ആ ಕಂಡರಾಗುವುದಿಲ್ಲ. വ്യക്തിയെ കൊണ്ടാണ് എന്റെ വീട്ടിനെ പിടിക്കുന്നത്. ಆ ವ್ಯಕ್ತಿಯಿಂದಾಗಿದೆ ನನ್ನ ಮನೆ ಸ್ಥಿತಿ ಬದಲಾಯಿಸಿತು. എങ്ങനെ സംഭവിച്ചു? ಹೇಗೆ? രാവിലെ എഴുന്നേൽക്കുമ്പോൾ ಬೆಳಗ್ಗೆ ಎದ್ದೇಳುವಾಗ ഒരു സ്വപ്നം കണ്ടു. ಅವರು ಒಂದು ಕನಸು ಕಂಡ್ರು. എന്റെ വീട്ടിൽ വന്നിട്ട് ನನ್ನ ಮನೆಗೆ ಬಂದು ആവശ്യമുള്ള സാധനം പിടിച്ചു ಬೇಕಾದ ವಸ್ತುಗಳನ್ನೆಲ್ಲ ಆ ಮನೆಗೆ ತಗೊಳ್ಬೇಕು. എന്റെ ദൈവം സ്വപ്നം കാണിച്ചു. ನನ್ನ ದೇವರು ಅವನಿಗೆ ಕನಸು ತೋರಿಸಿದ್ರು. ഫറോവനെ കാണിച്ചതുപോലെ ಫರೋಹನಿಗೆ ತೋರಿಸಿದ ಹಾಗೆ ദൈവം സ്വപ്നം കാണിക്കുന്ന ദൈവമാണ്. ದೇವರ ಕನಸುಗಳನ್ನು ತೋರಿಸಿದ್ರು. ചിലരെ സ്വപ്നം കാണിച്ചതിന്റെ ശമ്പളം ಕೆಲವರಿಗೆ ಕನಸನ್ನ ತೋರಿಸಿಬಿಟ್ಟಾದ್ರು ನಿನಗೆ ಬೇಕಾದ ಕೂಲಿಯನ್ನು ತಂದು ಒದಗಿಸುವವನಾಗಿದ್ದಾನೆ. ನಂಬಿಗಸರ ಕರ್ತನಿಗಾಗಿ ನಿಲ್ಲಕ್ಕಾಗುತ್ತಾ? ನಂಬಿಗಸರಾಗಿ ಕರ್ತನಿಗಾಗಿ ನಿಲ್ಲಕ್ಕಾಗುತ್ತಾ? അതെന്ത് സംഭവിച്ചത്? ಅವತ್ತೇನ್ ಸಂಭವಿಸಿ ಗೊತ್ತಾ? പെട്ടെന്ന് അവൻ കട്ടൻ ചായ കാലിറ്റി ತಕ್ಷಣ ಒಂದು ಕಾಲಿಟ್ಟಿ ഈ ഫ്രാൻസിന്റെ ഭാര്യയെ കൊണ്ടു കൊടുക്കുക. ಈ ಫ್ರಾನ್ಸಿಸ್ ನ ಹೆಂಡತಿ ಮನೆಯಲ್ಲಿ ಫ್ರಾನ್ಸಿಸ್ ಅನ್ನೋರ್ನ ಹೆಂಡತಿ ಕಟ್ಟನ್ ಚಾಯ್ ತಂದು ಕೊಡ್ತಿದ್ದ. ഉറക്കൊണിച്ച് കട്ടിലിരിക്കുക. ನಿದ್ರೆಯಿಂದ ಎದ್ದು ಮಂಚದಲ್ಲಿ ಕೂತಿದ್ದ. ഫ്രാൻസിസ് പറയുകയാണ് ഭാര്യയോട് പറയുക, ಫ್ರಾನ್ಸಿಸ್ ಅನ್ನೋ ಒಂದು ವ್ಯಕ್ತಿ ಹೆಂಡತಿ ഇനി ಕೇಳ್ತಿದ್ದ, ഒരു വീട്ടിലേക്ക് എന്തൊക്കെ സാധനം വേണം? ಒಂದು ಮನೆಗೆ ಏನೆಲ್ಲ ವಸ್ತುಗಳು ಬೇಕು? എന്തൊക്കെ ഒന്നും പറയില്ല, എല്ലാം എന്തൊക്കെ എന്ന് പറയും. ಏನು ಕಡಿಮೆ ಆಗ್ಬಾರ್ದು. ಒಂದ್ ಮನೆಗೆ ಏನೆಲ್ಲ ವಸ್ತುಗಳು കുറേ ಬೇಕು? പേര് പറയും. ತುಂಬಾ ಹೆಸರುಗಳು ಅವಳು അവര് പറയും, നീ ഒരു വെള്ള കളസരം മുഴുവൻ കൊണ്ട് എഴുതാൻ. ಹೆಂಡತಿಗೆ ಆ ಫ್ರಾನ್ಸಿಸ್ ಹೇಳಿದ್ರು, ನೀನೊಂದು ಬಿಳಿ ಹಾಳೆ ಎಲ್ಲಿದ್ದೇನೆ, അരി മുതൽ ഉപ്പ് വരെ കൊണ്ട് എഴുതാം. ಅಕ್ಕಿಯಿಂದ ಉಪ್ಪಿನ ತನಕ ಏನಿರ್ಬೇಕು ಅದನ್ನ ಬರಿ. അവർക്ക് തോന്നിക്കുന്ന രീതിയിൽ ಅವ್ರಿಗೆ ಅನ್ನಿಸುವ ರೀತಿಯಲ್ಲೆಲ್ಲ ಬರ್ತದೆ. അത്രയും വലിയവർ എഴുതിയ കുറച്ചൊന്നും എഴുതത്തില്ലല്ലോ. ಅಷ್ಟು ದೊಡ್ಡ ಮನೆಯವರು ಬರೋದ್ರೆ ಕಮ್ಮಿಯನ್ನು ಬರೆಯೋದಿಲ್ವಾ? ಬರೀತಾರೆ. എഴുതില്ല, ഇല്ല. ഈ ബില്ലുമായിട്ട് നേരെ വീട്ടിൽ വന്ന് വണ്ടിയുമായിട്ട് ಈ ಬಿಲ್ಲು ಗಾಡಿ ಮಾಡ್ಕೊಂಡು ಇವ್ರ ಮನೆಗೆ ಬಂದ್ರು. അന്നാണ് അപ്പൻ വണ്ടിയിൽ യാത്ര ചെയ്യുന്നത്. ಅವತ್ತಾಗಿದೆ ನನ್ನ ಅಪ್ಪ ಒಂದು ವಾಹನದಲ್ಲಿ ಪ್ರಯಾಣ ಮಾಡಿದ್ದು. ബസ്സിലൊക്കെ പോയിട്ട് അങ്ങനെയല്ല പറഞ്ഞു, ഒരു കാറിൽ. ಬಸ್ಸಲ್ಲೆಲ್ಲ ಹೋಗಿದ್ದಾರೆ, ಆದ್ರೆ ಒಂದು ಕಾರಲ್ಲಿ ಪ್ರಯಾಣ ಮಾಡಿದ್ದು. ഹല്ലേലൂയ. ಆಮೇಲೆ നേരെ ആമേ നല്ലൊരു കടയുടെ മുമ്പിൽ കൊണ്ട് നിർത്തി വണ്ടി. ಈ ನಮ್ಮ ಮನೆಯಲ್ಲಿ ಬಂದು ನಮ್ಮ ಅಪ್ಪನನ್ನ ಆ ವಾಹನದಲ್ಲಿ ಕೂರಿಸ್ಕೊಂಡು ಒಂದು ಅಂಗಡಿ ಕರ್ಕೊಂಡು വലിയ കടയിൽ കൊണ്ട് കൊടുത്തു. ಆ ಬರ್ಕೊಂಡು ಬಂದಿದ್ದಂತ ಬಿಲ್ಲನ್ನ ಅಂಗಡಿ ಕೊಟ್ರು. ചാക്കിനകത്ത് സാധനം എല്ലാം കെട്ടിക്കൊണ്ട് ಆ ಚೀಲದಲ್ಲಿ ಸಾಮಾನೆಲ್ಲ ತುಂಬಿಸ್ಕೊಂಡು കയറ്റി ಗಾಡಿಗೆ ಹಾಕಿದ್ರು. വീട്ടിൽ കൊണ്ടുവന്നിട്ട് ಮನೆಗೆ ತಂದು ಕೊಟ್ರು. ഇറക്കി വെച്ചിട്ട് ಅದನ್ನ ಇಳಿಸಿ 150 രൂപ അപ്പന് കൊടുത്തു. 150 ರೂಪಾಯಿ ನನ್ನ ತಂದೆ ಕೊಟ್ರು. അന്നത്തെ 150, ಅವತ್ತಿನ 150 ರೂಪಾಯಿ, അന്നത്തെ 150, ಅವತ್ತಿನ 150. 2000ത്തെ കാര്യം ഞാൻ പറയുന്നത്. 2000ನ ಇಸ್ವಿಯಲ್ಲಿ ನಡೆದ ವಿಷಯ ನಾನು ಹೇಳ್ತಿರೋ. ഹല്ലേലൂയ. എന്നിട്ട് പറഞ്ഞു, ನಂತರ ಹೇಳಿದ್ರು, 2 ദിവസം കഴിഞ്ഞ് എന്നെ വീണ്ടും വന്ന് കാണണം. 2 ದಿನ ಆದ್ಮೇಲೆ ನನ್ನ ಪುನಃ ಒಂದು ಭೇಟಿಯಾಗಿ. ഹല്ലേലൂയ. ಆಮೇಲೆ കാണാൻ പോയില്ലെങ്കിൽ പുള്ളി കണ്ടു. ಭೇಟಿಯಾಗಕ್ಕೆ ಹೋಗಿಲ್ಲ ಅಂದ್ರೂ ಆ ವ್ಯಕ್ತಿ ಭೇಟಿ ಆದ್ರು. ഒരു 20 കിലോ വാട്ടുകപ്പ, ಒಂದು 20 kg ಕಪ್ಪ ಮರಗೆಣಸು, ಒಣಗಿದ ಮರಗೆಣಸು. അവന് ഷർട്ട് കുറവായിരുന്നു. ಅಲ್ಲಿ ನನ್ನ ತಂದೆಗೆ ಶರ್ಟ್ ಕಮ್ಮಿ ഇത് ಇತ್ತು. പറഞ്ഞിട്ടൊന്നുമില്ല. ಇದನ್ನೇನು ಹೇಳಿಲ್ಲ. ഒരു നല്ല ഷർട്ട്, ಒಂದು ಒಳ್ಳೆ ಶರ್ಟ್, ഒരു 300 രൂപ കൂടി കൊടുത്തു. ಒಂದು 300 ರೂಪಾಯಿನೂ ಕೊಟ್ಟು ಕಳಿಸಿದ್ರು. എന്തെങ്കിലും ബുദ്ധിമുട്ടെന്നെ കാണണം, കണ്ടില്ലേ അങ്ങോട്ട് വരുന്നു. ಅದ್ ಮಾತ್ರ ಅಲ್ಲ, ಅವ್ರು ಹೇಳ್ತಾ ಇದಾರೆ, ಏನಾದ್ರೂ ಮನೇಲಿ ಕೊರತೆ ಆದ್ರೆ ನನಗೆ ಹೇಳ್ಬೇಕು, ಇಲ್ಲ ನಾನು ನಿಮ್ಮ ಮನೆಗೆ ಬರ್ತೀನಿ. അതിനുശേഷം ഇന്ന് വരെ ಅದರ ನಂತರ ಇವತ್ತಿನ ತನಕ എന്റെ വീട് അങ്ങനെ ഇരുന്നാൽ ನನ್ನ ಮನೆ ಆ ಸ್ಥಿತಿಲಿ ಇದ್ರು ആര് വന്നാലും ಯಾರು ಬಂದ್ರು ടേസ്റ്റ് ആയിട്ട് ഒരു ഭക്ഷണം കൊടുക്കാൻ ദൈവത്തിൽ വന്നിരിക്കുന്നു. ರುಚಿಕರವಾದ ಆಹಾರವನ್ನ ಬಂದು ತಿಂದು ಹೋಗ್ಲಿಕ್ಕೆ ದೇವರು ಸಹಾಯ ಮಾಡ್ತಿದ್ದಾರೆ. ನಾವು ಅನುಭವಗಳಾಗಿದ್ದೇವೆ. ഈ ദൈവം എന്റെ ദൈവം, ಎಂಪಿದಾವಲ್ಲೋ ಎಂದಾನಂದಂ, ಈ ದೇವ ನನ್ನ ದೇವ, ನನ್ ಪಿತಾನಲ್ಲೋ ಏನಾನಂದ. എന്റെ കേൾക്കുന്ന ദൈവമേ, ನನ್ನ ಶಬ್ದ ಕೇಳೋ ದೇವ್ರ ಮಕ್ಕಳೇ,
അവൻ നിന്റെ ശമ്പളം മുടക്കി വെക്കത്തില്ല, ಆತನು ನಿಮ್ಮ ಕೂಲಿಯನ್ನ ತಡೆ ಮಾಡಿಡೋದಿಲ್ಲ. തടയത്തില്ല. ತಡೆಮಾಡಿ അവനെ പറ്റത്തില്ല. ತಡೆ ಮಾಡಿ ಇಡ್ಲಿಕ್ಕೆ ಅವನಿಗೆ ಆಗುದಿಲ್ಲ. യേശുവിനെ നമുക്ക് സ്നേഹിക്കാൻ പറ്റും. ಯೇಸುವಿಗೆ ನಿಮ್ಮನ್ನು ಪ್ರೀತಿಸಲಿಕ್ಕೆ ಆಗುತ್ತೆ. യേശു എന്ത് പറഞ്ഞാലും കേൾക്കാൻ തയ്യാറാകും. ಯೇಸು ಏನ್ ಹೇಳಿದ್ರು ನೀವು ಕೇಳಲಿಕ್ಕೆ ಸಿದ್ಧರಾಗ್ತೀರಾ? നിങ്ങളുടെ ഒരു നന്മ വന്നറിയത് ಆಗಿರೋದಾದ್ರೆ ನಿಮ್ಮ ಯಾವ ಆಶೀರ್ವಾದವು ತಡೆಯಾಗುವುದಿಲ್ಲ. നിങ്ങളൊരു അനുഗ്രഹമാക്കി ദൈവം. ನಿಮ್ಮನ್ನೊಂದು ಆಶೀರ್ವಾದವಾಗಿ ದೇವರು ಮಾರ್ಪಡಿಸ್ತಾರೆ. ഹല്ലേലൂയ. ഞാൻ അനുഗ്രഹത്തിൽ തന്നെയാണ് നിൽക്കുന്നത്. ನಾನು ಆ ಆಶೀರ್ವಾದದಲ್ಲೇ ನಿಂತಿರು. എന്റെ നല്ല പ്രായത്തിലൊക്കെ ನನ್ನ ಒಳ್ಳೆ ವಯಸ್ಸಲ್ಲಿ ഞാൻ ആഹാരത്തിന് കൊതിച്ചു വ്യക്തി. ನನ್ನ ಆಹಾರಕ್ಕಾಗಿ ಆಸೆ ಪಟ್ಟ ವ್ಯಕ್ತಿ. ആഹാരമില്ലാതെ ಆಹಾರ ಇಲ್ಲದೆ ഫോറസ്റ്റിൽ കയറിയിട്ട് ಫಾರೆಸ್ಟ್ ಕಾಡ್ಗೆ ಹೋಗಿ ഒരു കാട്ട് കായ് പറിച്ചു തന്ന വിശപ്പിന് വേണ്ടി ಒಂದು ಕಾಡಿನ ಕಾಯನ್ನ ಹಸುವೆ ಆಗ್ತಿದೆ ಅಂತ ಹೇಳಿ ಕಿತ್ತು ತಿಂದೆ. ഈ ഭാഗമണ്ഡലത്തിൽ നിന്ന് ಇದೇ ಭಾಗಮಂಡಲದಲ್ಲಿ അതിന്റെ കറ എന്റെ തൊണ്ടയിൽ ഒട്ടിയിട്ട് ശ്വാസം പോകാതെയായി. ಅದರ 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 ಅಂಟು ನನ್ನೊಳಗಡೆ ನನ್ನ ಗಂಟ್ಲಲ್ಲಿ ಅಂಟ್ಕೊಂಡು എന്റെ കണ്ണൊക്കെ പതാൻ തുടങ്ങി. ನನಗೆ ಉಸಿರಾಡಕ್ಕಾಗದೆ ಕಣ್ಣೆಲ್ಲ ಹೊರಗಡೆ ഞാൻ ಬಂದಂಗ മരിച്ചു കൊണ്ടുവരും. ನಾನು ಸತ್ತೋಗ್ಬೇಕಾಗಿತ್ತು. രക്ഷപ്പെടുത്തില്ല അവിടെ. ಅಲ್ಲಿ ರಕ್ಷಿಸಲ್ಪಡಕ್ಕಾಗಲ್ಲ. കറയൊക്കെ ഒട്ടി ഇവിടെ. ಅದರ ಅಂಟೆಲ್ಲ ನನ್ನ ಒಳಗಡೆ ಅಂಟ್ಕೊಳ್ತು. ഹല്ലേലൂയ. എനിക്ക് പിടുത്തം നൽകിയത് ಅವತ್ತು ಬಿಡುಗಡೆ ಕೊಟ್ಟಿದ್ದು ഇത് നിങ്ങളുടെ മുമ്പിൽ നിൽക്കാൻ വേണ്ടിയിട്ടാണ്. ಇವತ್ತು ನಿಮ್ಮ ಮುಂದೆ ನಿಲ್ಲುವುದಕ್ಕೋಸ್ಕರ. ഹല്ലേലൂയ. ഞാൻ നിങ്ങളോട് വിളിച്ചു പറയട്ടെ, ನಾನು ನಿಮ್ಗೆ ಹೇಳ, എന്റെ ദൈവം എന്നെ കളയത്തില്ല. ನನ್ನ ದೇವರು ತಳ್ಳಿ ಬಿಡೋದಿಲ್ಲ. ഹല്ലേലൂയ. അങ്ങനെയുള്ള അനുഭവത്തിലേക്ക് ഞാൻ പോയിട്ടുണ്ട്. ಆ ರೀತಿಯಾದ ಅನುಭವದಲ್ಲಿ ನಾನು ಹೋಗಿದ್ದೇನೆ. ഹല്ലേലൂയ. ഇന്ന് കർത്താവ് മാനിച്ചു. ಇವತ್ತು ಕರ್ತನ್ ಮಾನಿಸಿದ್ರು. ഇന്ന് കർത്താവ് മാനിച്ചു. ಇವತ್ತು ಕರ್ತನ್ ಮಾನಿಸಿದ್ರು. കർത്താവിന്റെ വേലയ്ക്ക് ഇറങ്ങിയതുകൊണ്ട് ಕರ್ತನ ಸೇವೆಗಾಗಿ ಬಂದಿದ್ರಿಂದ ഞങ്ങൾ ഇറങ്ങിയപ്പോൾ ನಾವು ಹೊರಟಾಗ ഇറങ്ങിക്കൊണ്ടിരിക്കുമ്പോൾ തന്നെ ಹೊರಟು ಬರ್ತಾ ಇರುವಾಗಲೇ മക്കളെല്ലാം വളർന്നു വന്നു. ನನ್ನ ಮಕ್ಕಳೆಲ್ಲ ಬೆಳೆದು ಬಂದ್ರು. ഒരു വേറെ ആരുമല്ല, ಬೇರೆ ಯಾರು ಅಲ್ಲ, പെന്തക്കോസ്തിലെ ಬೆಂದಕೋಸ್ನ ഒരാൾക്ക് ജോലി കിട്ടി. ഒരു ബ്രദറിന് ಒಂದು ಬ್ರದರ್ಗೆ ಪೊಲೀಸ್ ಕೆಲಸ ಸಿಕ್ತು. അവൻ വന്നിട്ട് പറഞ്ഞു വീട്ടില് ಅವ್ನು ಬಂದು ಮನೆಗೆ ಹೇಳ್ದ, അൽസയോട് പറഞ്ഞു, ನನ್ನ ಹೆಂಡತಿ നിങ്ങൾ ಹೇಳ್ದ, ഇങ്ങനെ ദൈവവേല ചെയ്താൽ ನೀವ್ ಈ ತರ ದೇವ್ರ ಸೇವೆ പിള്ളേരെ ಮಾಡಿದ್ರೆ എങ്ങനെ പഠിപ്പിക്കും, ಮಕ್ಕಳನ್ನ ಯಾವ ತರ ಓದಿಸ್ತೀರ, പിള്ളേരെ കല്യാണം എങ്ങനെ കഴിപ്പിച്ചു. ಮಕ್ಕಳನ್ನ ಮದುವೆ ಯಾವ ತರ ಮಾಡ್ತೀರ. അവർക്ക് ഭയങ്കര വിഷമമായി. ಅವಳು ಬಹಳ ದುಃಖ ಆಯ್ತು. എന്നോട് പറഞ്ഞു, ನನ್ಗೆ ಹೇಳಿದ್ಲು. ഞാൻ പറഞ്ഞു അവനോട് പറയാൻ പറഞ്ഞു, ನಾನು ಹೇಳ್ದೆ ಅವನಿಗೆ ಹೇಳು, മക്കൾ എന്റേതല്ല, ಮಕ್ಕಳು ನಂದಲ್ಲ, യേശുവിനല്ല. ಯೇಸುವಿನದಾಗಿದೆ. ദൈവം നോക്കിക്കൊള്ളും. ದೇವರು ನೋಡಿಕೊಳ್ತಾರೆ. ഹല്ലേലൂയ. എന്റെ ഹല്ലേലൂയ കുഞ്ഞമ്മ എന്ന് പറഞ്ഞാൽ അപ്പന്റെ അനിയൻ, ಚಿಕ್ಕಮ್ಮ, ചിക്കമ്മ, ನನ್ನ ಚಿಕ್ಕಮ್ಮ വത്സയോട് പറഞ്ഞു, ನನ್ನ ಹೆಂಡತಿಗೆ ಹೇಳಿದ್ರು, എന്റെ പെങ്ങളുടെ മോൻ, ನನ್ನ ತಂಗಿಯ ಮಗ, പെങ്ങളുടെ മോനെ കൊണ്ട് കല്യാണം കഴിപ്പിച്ചൂടെ. ಸಾರಿ, ನನ್ನ ಅಕ್ಕನ ಮಗನಿಗೆ ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡ್ಬಿಡ್ಬೋದಲ್ಲ. നിങ്ങൾക്കൊന്നും വേണ്ടല്ലോ. ಅದ್ರ ಅರ್ಥ ಏನಂದ್ರೆ ನಿಮ್ಗೇನ್ ಖರ್ಚಾಗಲ್ವಲ್ಲ. എങ്ങനെ കല്യാണം കഴിച്ചിട്ടു. ಇಲ್ಲ ಅಂದ್ರೆ ನೀವು ಬೇರೆಯವ್ರಿಗೆ ಹೆಂಗ್ ಮದುವೆ ಮಾಡಕ್ಕಾಗುತ್ತೆ ನೀವು. എനിക്കിത് ഭയങ്കര വേദനയായി മാറി. ನನಗೆ ಈ ಮಾತು ಭಯಂಕರ ವೇದನೆ ಉಂಟು അവരുടെ ಮಾಡ್ತು. മുമ്പിൽ വെച്ച് ಅವರ ಮುಂದೆನೆ വീടില്ലാത്ത എനിക്ക് ಮನೆ ಸರಿಯಾಗಿ ಇಲ್ದೇ ಇರೋ ನನಗೆ രണ്ട് നിലയുള്ള ഒരു വീടുള്ള 2 ಅಂತಸ್ತಿನ ಮನೆ ಇರುವ ആ വീട്ടിലേക്ക് മോൾക്ക് ഭാഗ്യം കിട്ടുന്നത്. ಆ ಮನೆಗೆ ಹೋಗುವಂತ ಭಾಗ್ಯ ನನ್ನ ಮಗಳಿಗೆ ಸಿಕ್ತು. ഇപ്പോഴും അങ്ങനെ തന്നെയാ. ಈಗಲೂ ಹಾಗೇನೆ. ഒറ്റയ്ക്ക് 2 നിലയുടെ വീട് വെച്ച ഒറ്റയ്ക്ക് ಒಬ್ಬನೇ 2 ಅಂತಸ್ತಿನ ಮನೆ ಕಟ್ಟದಂತ. ഈ കല്യാണം ചെറുക്കൻ തന്നെ സ്വന്തം വെച്ചൊരു വീട്. ಈ ಮದುವೆ ಮಾಡ್ಕೊಳ್ತಿರುವಂತ ಹುಡುಗನೇ ಸ್ವಂತವಾಗಿ ಕಟ್ಟದ ഒരു ಡಬಲ್ ಲೆಫ್ಟಿಯರ್ ಮನೆ, 2 നിലയുടെ വീട്. 2 ಅಂತಸ್ತಿನ ಮನೆ. അതിലേക്ക് എന്റെ മോള് പോകുമ്പോൾ ಅಲ್ಲಿಗಾಗಿದೆ ಈಗ ನನ್ನ ಮಗಳು അത് ಮದುವೆ. കണ്ടപ്പോൾ എന്റെ കണ്ണ് നിറയ്ക്കും. ಅದನ್ನ ನೋಡಿದಾಗ ನನ್ನ ಕಣ್ಣು ತುಂಬಿತು. വേലക്കാരൻ കൂലിക്ക് യോഗ്യനാകും. ಸೇವೆ ಮಾಡುವವನು ಕೆಲಸಗಾರನು ಕೂಲಿಗೆ ಯೋಗ್ಯನಾಗ್ತಾನೆ. ಕೆಲಸಗಾರ ಕೂಲಿಗೆ ಯೋಗ್ಯನ. അല്ല, വിശ്വാസത്തോടെ നിന്നോക്കിയ ദൈവം ನಂಬಿಗಸ್ತರಾಗಿ ದೇವರಿಗೋಸ್ಕರ ನಿಂತು കർത്താവ് പറഞ്ഞു, എന്നോട് കർത്താവ് പറഞ്ഞു, ನನ್ನೊಡನೆ ಕರ್ತನ എന്റെ ಹೇಳಿದ್ರು, മുന്തിരിത്തോട്ടേക്ക് പോകും, ನನ್ನ ದ್ರಾಕ್ಷ ತೋಟಕ್ಕೆ ಹೋಗಿ ന്യായമായി ഞാൻ തരാം. ನ್ಯಾಯವಾದದ್ದನ್ನ ನಾನು ನಿನಗೆ ಕೊಡ್ತೇನೆ. ന്യായമായി ഇത് കിട്ടി. ನನ್ನ ಮಕ್ಕಳಿಗೆ ನ್ಯಾಯವಾದದ್ದು ಸಿಕ್ತು, എന്റെ വീട്ടിൽ ന്യായമായി ഇത് കിട്ടി. ನನ್ನ ಮನೆಗೆ ನ್ಯಾಯವಾದದ್ದು ಸಿಕ್ತು. എന്തൊരു അത്ഭുതമല്ലേ. ಅದೆಂತ ಅದ್ಭುತ ಅಲ್ವಾ, എന്ത് ടേസ്റ്റ് ആയത്, ಎಂತ ರುಚಿ, എന്തൊരു അനുഗ്രഹമാണ്. ಎಂತ ಆಶೀರ್ವಾದ ಇದೆ. ഹല്ലേലൂയ. ഇനി ഞാനൊരു കാര്യം പറയാം. ನಾನು ನಿಮ್ಗೊಂದು ಇನ್ನೊಂದು ವಿಷಯ ಹೇಳ್ತೇನೆ. ഞാൻ ഏറ്റവും കൂടുതൽ ഞാൻ അനുഗ്രഹിക്കപ്പെട്ടവരെ കണ്ടത്, ಬಹಳ ಹೆಚ್ಚು ನಾನು ಆಶೀರ್ವದಿಸಲ್ಪಟ್ಟದನ್ನ ಕಂಡಿದ್ದು, ഞാൻ വളർത്തിയവരും, ನಾನು ಬೆಳೆಸಿದ, ഞാൻ ആർക്ക് വേണ്ടി മധ്യസ്ഥ ചെയ്തിട്ടുണ്ട്. ನಾನು ಯಾರಿಗಾಗಿ ಮಧ್ಯಸ್ಥಿಕೆ ವಹಿಸಿದ್ದೇನೆ അവര് എന്റെ മുമ്പിൽ ಅವ್ರು ನನ್ನ ಮುಂದೆ ക്രമീകരിച്ച് ഒരു കാലത്ത് നിന്ന് ಒಂದು ಕಾಲದಲ್ಲಿ ಅವರು ತಮ್ಮನ್ನೇ ತಾವು ಕ್ರಮಪಡಿಸಿಕೊಂಡ್ರು ನಿಂತರು. അവരെല്ലാം അനുഗ്രഹിക്കപ്പെട്ടു. ಅವರೆಲ್ಲರೂ ಆಶೀರ್ವದಿಸಲ್ಪಟ್ಟರು. ಎಷ್ಟು ಸ್ಥಳದಲ್ಲಿ ಆತರ ಆಗಿದೆ. കാരണം എന്താ ചോദിച്ചാൽ, ಕಾರಣವೇನೆಂದ್ರೆ ദൈവാക്കിയ ഒരു അപ്പസ്തോലൻ ದೇವರ ನೇಮಕ ಮಾಡಿದ ಅಪೊಸ್ತಲನು അവൻ കൈവച്ച അനുഗ്രഹമുണ്ട്. ಅವನ ಕೈ ಇಟ್ಟರೆ ಆಶೀರ್ವಾದ ಉಂಟಾಗಿದೆ. യാതൊരു സംശയവുമില്ല. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. അവന്റെ മേൽ ആത്മാവ് ഇറങ്ങി വരും. ಅವನ ಮೇಲೆ ಆತ್ಮನು ಇಳಿದು ಬರುತ್ತೆ. അവന്റെ ശാപത്തിനെ കെട്ടുന്ന പൊട്ടി ಅವನ ಶಾಪದ ಕತ್ತಲು ಒಡೆಯಲ್ಪಡ್ತದೆ. ദാരിദ്ര്യങ്ങൾ മാറിയിരിക്കും. ಬಡತನಗಳು ನೀಗಿರ್ತದೆ. വിശ്വസിക്കാൻ ഇന്ന് പകല് ಇವತ್ತಾಗಲು നിങ്ങൾക്ക് വിശ്വാസമുണ്ടെങ്കിൽ ನಿಮಗೆ ನಂಬಿಕೆ ആ തലത്തിൽ യേശുവിൽ ഏൽപ്പിക്കാൻ പറ്റുമെങ്കിൽ ಆ ಹಂತದಲ್ಲಿ ಯೇಸುವಿಗೆ ನಿಮ್ಮನ್ನು ಒಪ್ಪಿಸಿಕೊಳ್ಳಬೇಕಾದ್ರೆ തലയിൽ കൈവച്ചവരെ മാറ്റം ನಿಮ್ಮ ತಲೆಯ ಮೇಲೆ ಕೈ ಇಡುವಾಗ ನೀವೊಂದು ಬದಲಾವಣೆಯನ್ನು ಕಾಣ್ತೀರಿ. പരസ്യമായിട്ട് ഞാൻ പ്രഖ്യാപിക്കുന്നു. ಬಹಿರಂಗವಾಗಿ ನಾನು ಘೋಷಿಸ್ತೇನೆ. കാരണം ഈ കൈ യേശുവിന്റെ നാമത്തെ വെച്ച് അനുഗ്രഹിക്കപ്പെടുക തന്നെ ചെയ്യും. ಯಾಕಂದ್ರೆ ಈ ಕೈ ಯೇಸುವಿನ ನಾಮದಲ್ಲಿ ಇಡುವುದಾದ್ರೆ ಅಲ್ಲಿ ಆಶೀರ್ವಾದ ಉಂಟಾಗಿ യേശുവിന്റെ നാമത്തെ നീട്ടിയ ಈ ಕೈಯನ್ನ ಯೇಸುವಿನ ನಾಮದಲ್ಲಿ ನೀಡಿದ್ರೆ കൊടുക്കാൻ പറ്റുമെങ്കിൽ ಇನ್ನು ಬಿಟ್ಕೊಳ್ಳಿಕ್ಕಾದ್ರೆ അവിടെ ഇരിക്കുന്ന നീ പിടിക്കപ്പെടും. ಅಲ್ಲಿರುವಂತ ನೀ ಬಿಡುಗಡೆ ಆಗುತ್ತೆ.
ഹല്ലേലൂയ. ഞാൻ വിശ്വസിക്കുന്നു, ನಾನು ನಂಬುತ್ತೇನೆ. യേശുവിനെ ഞാൻ വിശ്വസിക്കുന്നു. ಯೇಸುವನ್ನು ನಾನು ನಂಬುತ್ತೇನೆ. വിശ്വാസം എന്ന വാക്കിന്റെ അർത്ഥം ನಂಬಿಕೆ ಅನ್ನೋ ಮಾತಿನ ಅರ್ಥ കാണുന്നതല്ല, ಕಾಣುವಂತ കാണാത്ത കാര്യങ്ങളെ ಕಾಣದೇ ಇರುವಂತ ವಿಷಯಗಳು ಅದರ ಕುರಿತಾಗಿರುವಂತ ಭರವಸೆಯಾಗಿದೆ. അത് സംഭവിച്ചേ പറ്റൂ, ಅದು ಸಂಭವಿಸಲೇಬೇಕು. അത് സംഭവിച്ചേ പറ്റൂ, ಸಂಭವಿಸಲೇಬೇಕು. സംഭവിച്ചേ പറ്റൂ. ಸಂಭವಿಸಲೇಬೇಕು. എന്നെ കർത്താവ് വരുന്നതോടെ അയക്കത്തില്ല, ನನ್ನನ್ನ ದೇವರು ಬರಿಗೈ വെച്ചതായിരിക്കും. ಕೈ ಇಟ್ಟರೆ ಇಟ್ಟಂತಾನೆ യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ കേൾക്കുന്ന ദൈവമല്ലേ, ನಾನು ಶಬ್ದ ಕೇಳೋದೇವ್ರ നിങ്ങൾ മുന്തിരിത്തോപ്പിലേക്ക് പോകും. ನೀವು ದ್ರಾಕ್ಷಿ ತೋಟಕ್ಕೆ ಹೋಗ್ರಿ, ന്യായമായി തരാം. ನ್ಯಾಯವಾದದನ್ನು ಕೊಡ್ತೇನೆ. ഹല്ലേലൂയ. ಆಮೆನ್. ന്യായമായി തരാം. ನ್ಯಾಯವಾದದ್ದು പലരും ഇറങ്ങിയിട്ടുണ്ട്, ಅನೇಕರು ಬಂದಿದ್ದಾರೆ. എന്തുകൊണ്ട് ന്യായമായി കിട്ടുന്നില്ല? ಯಾಕೆ ಅವರಿಗೆ ದ್ರಾಕ್ಷಿ ತೋಟದಲ್ಲಿ ನ್ಯಾಯವಾದ ಸಿಗ್ತಾ ಇಲ್ಲ? അവരെ ജീവിക്കേണ്ടത് പോലെ ಅವ್ರಿಗೆ ജീവിക്കണം. ಜೀವಿಸಬೇಕಾದ ರೀತಿಯಲ್ಲಿ ಜೀವಿಸದೇ ಇರೋದ್ರಿಂದ, ദൈവമായിട്ടുള്ള കണക്ഷനിൽ കറക്റ്റ് ആയിട്ട് നിൽക്കണം. ದೇವರೊಂದಿಗಿನ ಸಂಬಂಧದಲ್ಲಿ ಅವ್ರು ಸರಿಯಾಗದೇ ಇರೋದ್ರಿಂದ, ആ വേല കറക്റ്റ് ആയിട്ട് ചെയ്യാത്തോണ്ട ಅವ್ರು ಮಾಡ್ತಾ ಇದ್ದಾರೆ, ಮಾಡ್ತಿರೋ ಕೆಲಸ ಸರಿಯಾಗಿ ಮಾಡದೇ ಇರೋದ್ರಿಂದ. കറക്റ്റ് വില ഇതിലെ ശമ്പളം കിട്ടും, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಕೂಲಿ ಸಿಗುತ್ತಾ? കിട്ടത്തില്ല. ಇಲ್ಲ. ഹല്ലേലൂയ. ಆಮೆನ್. ചിലപ്പോ തോട്ടത്തിൽ നിന്ന് തന്നെ പുറത്താക്കിയത് വരും. ಕೆಲವೊಮ್ಮೆ ഹല്ലേലൂയ. ತೋಟದಿಂದಲೇ ಹೊರಗಡೆ ಹಾಕ್ಬಿಡ್ಬೋದು. യേശുവിന്റെ നാമത്തിൽ. യേശുവിന്റെ ഹല്ലേലൂയ. നാമത്തിൽ. എന്നെ കേൾക്കുന്ന ദൈവമല്ലേ, ನನ್ನ ಶಬ್ದ ಕೇಳದೇವ್ರು നമ്മുടെ കർത്താവ് ഏൽപ്പിച്ച മുന്തിരിത്തോട്ടം ನನ್ನ ಕರ್ತನು ಒಪ್ಪಿಸಿದ ದ್ರಾಕ್ಷಿ ತೋಟ നമ്മുടെ ജോലിക്കാരാണ്. ಬೇಕಾದಷ್ಟು ಕೆಲಸಗಾರರು ജോലി ಇರ್ಬೇಕು. എന്നോട് പറയത്തില്ല. ಕೆಲಸ ಇಲ್ಲಿ ವೇಕೆನ್ಸಿ ಇಲ್ಲ ಅಂತ നമ്മുടെ ಹೇಳೋದಿಲ್ಲ. ജോലിക്കാരാണ്. ಬೇಕಾದಷ್ಟು ಕೆಲಸಗಾರರು ഇവിടെ ಇರ್ಬೇಕು. വന്ന് ജോലി ചെയ്യുന്നവന്റെ ಇಲ್ಲಿ ಬಂದು ಕೆಲಸ ಮಾಡುವ നന്മ ಆಶೀರ್ವಾದ ആശുപത്രി പോകുന്ന ഇവിടെ ಆಸ್ಪತ್ರೆಗೆ ಹೋಗ್ಲಿಕ್ಕೆ ದೇವ್ರ ಅನ್ವಯಿಸೋದಿಲ್ಲ, നടക്കത്തില്ല, നടക്കുക. ನಡೆಯಲ್ಲ. ഇവിടെ വന്ന് ജോലി ചെയ്യുന്നവന്റെ ಇಲ್ಲಿ ಬಂದು ಕೆಲಸ ಮಾಡುವ ಶರೀರ ഓപ്പറേഷൻ തിയേറ്റർ കയറത്തില്ല. ಆಪರೇಷನ್ ಥಿಯೇಟರ್ಗೆ ಹೋಗಲ್ಲ. അഭിഷക്തമാരുടെ മുമ്പിൽ നിങ്ങൾ കീഴ്പ്പെട്ട് നിന്നോ, ಅಭಿಷಿಕ್ತರ ಅಧೀನದಲ್ಲಿ ನೀವು ನಿಂತು ആത്മാവിൽ വിളിച്ച് പറയാം, ಆತ್ಮದಲ್ಲಿ ಕೂಗಿ ಹೇಳ್ತೇನೆ, അതിശയത്തെ കയറത്തില്ല. ನಿಮ್ಮ ಶರೀರದ ಮೇಲೆ ಬ್ಲೇಡ್ ಬರ್ಲಿಕ್ಕೆ ದೇವರ ಅನ್ವಯಿಸೋದಿಲ್ಲ. കൽപ്പിക്കും. ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತೇನೆ. ഹല്ലേലൂയ. ഹല്ലേലൂയ. കാരണം നമ്മുടെ ഈ സഭയുടെ ശരീരം കർത്താവ്, അതുകൊണ്ടാണ് ಯಾಕಂದ್ರೆ ಈ ಸಭೆ ಕರ್ತನ ಶರೀರವಾಗಿದೆ. കർത്താവിന്റെ ശരീരം ಕರ್ತನ ಶರೀರ. ഞാൻ ഓപ്പറേഷൻ തിയേറ്റർ കയറ്റത്തില്ല. ಕರ್ತನ ಶರೀರವನ್ನ ನಾನು ಆಪರೇಷನ್ ಥಿಯೇಟರ್ ತಗೊಂಡು ಹೋಗಲ್ಲ. മനസ്സിലാകുന്നുണ്ടോ പറയുന്നത്? ಅರ್ಥ ಆಗ್ತದೆ ಹೇಳ್ತಿರೋದು, മനസ്സിലാകുന്നുണ്ടോ പറയുന്നത്? ಅರ್ಥ ಆಗ್ತದೆ ಹೇಳ್ತಿರೋದು, മനസ്സിലാകുന്നുണ്ടോ പറയുന്നത്? ಅರ್ಥ ಆಗ್ತದೆ ಹೇಳ್ತಿರೋದು. കർത്താവിന്റെ ശരീരം ಕರ್ತನ ಶರೀರ ഒരു ജഡീകന്റെ ഹോസ്പിറ്റൽ ಒಬ್ಬ ಶರೀರದಲ್ಲಿ ಜೀವಿಸುವವನ ಆಸ್ಪತ್ರೆ ಇದೆ. നീതി കുറിക്കാൻ ಹರಿಯುವುದಕ್ಕೆ ഞാൻ ಕೊಡ್ಲಿಕ್ಕೆ അനുവദിക്കത്തില്ല. ಆ ಹರಿಯೋದಕ್ಕೆ ನಾನು ಅನುಮತಿಸೋದಿಲ್ಲ. കൂടെ ചേർന്നിരിക്കുന്ന സഭയുടെ മക്കളെ ഇതിന് അനുവദിക്കത്തില്ല. ನನ್ನ ಜೊತೆಯಲ್ಲಿ ನಿಲ್ಲುವಂತ ಈ ಸಭೆಯ ಮಕ್ಕಳ ಮೇಲೆ ಕತ್ತಿ ಬರ್ಲಿಕ್ಕೆ ನಾನು ಅನುಮತಿಸೋದಿಲ್ಲ. ഹല്ലേലൂയ. ഹല്ലേലൂയ. അതാ നേരത്തെ പറഞ്ഞത്. ಅದೇ ಮುಂಚೆ ಹೇಳಿದ್ದು, അവർക്ക് കീഴ്പ്പെട്ടിരിപ്പി. ಅವ್ರಿಗೆ ಅಧೀನವಾಗಿರಿ, ഹല്ലേലൂയ. അവര് പറയുന്നത് കേട്ടിരിപ്പി. ಅವ್ರು ಹೇಳೋದನ್ನ ಕೇಳ್ರಿ, കർത്താവിനെ അനുസരിപ്പി. ಕರ್ತನಿಗೆ ಅನುಸರಿಸಿರಿ. ഒരു കുഴപ്പമല്ല ദൈവം സൂക്ഷിച്ചു. ಯಾವ ಸಮಸ್ಯೆನೂ ನಿಮಗೆ ಬರದಂತ ದೇವರು ഒരു ನೋಡ್ತಾರೆ. കേടും പറ്റത്തില്ല. ಯಾವ ಕೇಡು ಬರೋದಿಲ್ಲ. ദാനിയേലിനെ സിംഹക്കുഴി ഇട്ടു. ದಾನಿಯೇಲನನ್ನ ಸಿಂಹದ ಗವಿಗೆ ഒരു കത്തി ശരീരത്തിൽ കയറിയിട്ടില്ല. ಯಾವ ಕತ್ತಿ ಅವನ ಶರೀರ ഒരു സിംഹത്തിന്റെ പല്ലുവരാതെ കയറിയിട്ടില്ല. ಯಾವ ಸಿಂಹದ ಹಲ್ಲು ಅವನ ಶರೀರದ ಮೇಲೆ ಬರಲಿಲ್ಲ, വരത്തില്ല. ಬರೋದಿಲ್ಲ. ആരോട് പറയാൻ? ಕಾರಣವೇನೆಂದ್ರೆ ദാനിയേൽ ദൈവം സ്നേഹിക്കുന്ന ഒരു ഭക്തനാണ്. ದೇವರು ಪ್ರೀತಿಸುವಂತ, ದೇವರನ್ನ ಪ್ರೀತಿಸುವಂತ ಭಕ್ತನಿಗೆ പുതിയ നിയമത്തിൽ വരുമ്പോ, ಹೊಸ ಒಡಂಬಡಿಕೆ ಬರುವ, പുതിയ നിയമത്തിൽ വരുമ്പോ, ಹೊಸ ಒಡಂಬಡಿಕೆ ಬರುವ ഞാനും നിങ്ങളും ನಾನು ನೀವು യേശുവിന്റെ ശരീരം, ಯೇಸುವಿನ ಶರೀರ, ഈ ಶರೀರ ഓപ്പറേഷൻ തിയേറ്ററിൽ കെട്ടാൻ ಆಪರೇಷನ್ ಥಿಯೇಟರ್ ತಗೊಂಡೋಗ್ಲಿಕ್ಕೆ അനുവാദം തന്നത്? ಯಾರು ಪರ್ಮಿಷನ್ ಕೊಟ್ಟಿದ್ರು? കൊണ്ടുപോയത്? ಯಾರು ಪರ್ಮಿಷನ್ ಕೇಳಿದ್ರು? കൊണ്ടുപോയത്? ಯಾರು ಪರ್ಮಿಷನ್ ಕೊಟ್ಬಿಟ್ಟು ತಗೊಂಡೋಗಿದ್ದು? യേശുവിന്റെ നാമത്തിൽ. ഹല്ലേലൂയ. ഹല്ലേലൂയ. അധികാരത്തോടെ ഞാൻ പറയട്ടെ, ಅಧಿಕಾರದಿಂದ ಹೇಳ ಮಕ್ಕಳು, അനുവദിക്കരുത്. ನೀವು ಪರ್ಮಿಷನ್ ಕೊಡಬಾರ್ದು, അനുവദിക്കരുത്. അനുവദിಸಬಾರ್ದು. നിന്റെ ശരീരമല്ല, ಇದು ನಿಮ್ ಶರೀರ ಅಲ್ಲ, ഇത് എന്റെ ശരീരമല്ല, ಇದು ನನ್ನ ಶರೀರ ಅಲ್ಲ. പിന്നെ ആരുടെ ശരീരമാണ്? ಮತ್ತೆ ಯಾರ್ದು? 1 കൊരിന്ത്യർ. ಒಂದು ಕುರಿತ, 1 കൊരിന്ത്യർ 3:16 3:16. 3:16 ആമേൻ. 1 കൊരിന്ത്യർ 1 ಕುರಿತ 6:19 അവിടെ രേഖപ്പെടുത്തിയിട്ടുണ്ട്. ಅಲ್ಲಿ ಬರ್ದಿದೆ ഈ ശരീരം എന്താണ്? ಈ ಶರೀರ ಏನು ಅನ್ನೋದನ್ನ. ഹല്ലേലൂയ. ಅದೇ ഹല്ലേലൂയ. ಹಲ್ಲೆಲೂಯ. നിങ്ങൾ ദൈവത്തിന്റെ മന്ദിരമാണ്. ನೀವು ದೇವರ ಆಲಯವಾಗಿದ್ದೀರೆಂದು, ദൈവത്തിന്റെ ആത്മാവ് ದೇವರ ಆತ್ಮನು നിങ്ങളെ വസിക്കുന്നുവെന്ന് ನಿಮ್ಮಲ್ಲಿ ವಾಸ നിങ്ങൾ ಮಾಡ್ತಾನೆ. അറിയുന്നില്ലയോ? ನಿಮಗೆ ಗೊತ್ತಿಲ್ಲವೋ? ദൈവത്തിനാണ് വസിക്കുന്ന, ദൈവത്തിനാണ് വസിക്കുന്ന ದೇವರ ಆತ್ಮ ವಾಸ ಮಾಡುವ നിങ്ങളുടെ ശരീരം, ನಿಮ್ಮ ಶರೀರ ആമേൻ, ദൈവത്തിന്റെ സഭയാണ്. ದೇವರ ആ ಸಭೆಯಾಗಿದೆ. സഭയാണ് മന്ദിരത്തോപ്പ്. ಆ ಸಭೆಯಾಗಿದೆ ದ್ರಾಕ್ಷಿ ആ ತೋಟ. ശരീരത്തെ ಆ ಶರೀರವನ್ನ യേശുവിന്റെ ശരീരമാണ് ಯೇಸುವಿನ ಶರೀರವಾಗಿದೆ സഭ. ಸಭೆ. ആ ശരീരത്തെ ചേർക്കുവാനാണ് ಆ ಶರೀರವನ್ನು ಸೇರಿಸೋದಕ್ಕೋಸ್ಕರ യേശു മധ്യാശ വരാൻ ಯೇಸು പോകുന്നത്. ಮಧ್ಯಾಕಾಶದಲ್ಲಿ ಬರ್ಲಿಕ್ಕೆ ആ ಹೋಗ್ತಿದ್ದಾನೆ. ശരീരത്തെ ಆ ಶರೀರವನ್ನ ആമേൻ, ഏതെങ്കിലും ഒരു ജഡികനായ ಯಾವ್ದಾದ್ರು ಒಬ್ಬ ಶಾರೀರಿಕ ವ್ಯಕ್ತಿ, ഡോക്ടറിന്റെ മുമ്പിൽ ಆ ಶಾರೀರಿಕ ವ್ಯಕ್ತಿಯಾಗಿರೋ ಡಾಕ್ಟರ್ ಮುಂದೆ കീറി മുറിക്കുന്ന ಆ ಹರಿದು ಬಿಸಾಡ್ಲಿಕ್ಕೆ ആരാണ് അനുവാദം തന്നത്? ಯಾರು ಅನುಮತಿ ಕೊಟ್ಟಿದ್ದು? അതിന്റെ ഉത്തരം ആര് പറയും? ಅದಕ್ಕೆ ಯಾರು ಉತ್ತರ ಹೇಳ್ತೀರಾ? അതിന്റെ ഉത്തരം ആര് പറയും? ಅದಕ್ಕೆ ಉತ್ತರ ಯಾರು അതിന്റെ ಹೇಳ್ತೀರಾ? ആൻസർ ആര് പറയും? ಅದಕ್ಕೆ ಉತ್ತರ ಯಾರು ಹೇಳ್ತೀರಾ? സ്വർഗം ಪರಲೋಕ. അവിടെ പോയി നിൽക്കുമ്പോൾ ಅಲ್ಲೊಂದು ನಿಂತು ನಾವು ನಿಲ್ಲುವಾಗ ഓപ്പറേഷൻ ചെയ്ത വ്യക്തിയാണോ? ഓപ്പറേഷൻ ചെയ്ത വ്യക്തിയാണോ? ಆಪರೇಷನ್ ಮಾಡಲ್ಪಟ್ಟಿರೋ എന്റെ ശരീരത്തെ ನನ್ನ ಶರೀರವನ್ನು ഓപ്പറേഷൻ ചെയ്യുവാൻ ಆಪರೇಷನ್ ಮಾಡ್ಲಿಕ್ಕೆ നിനക്കാര് അനുവാദം ലഭിച്ചത്? എന്ത് പറയും? ನಿನಗೆ ಅನುಮತಿ ಕೊಟ್ಟಿದ್ದು ಯಾರು ಅಂತ ಕೇಳಿದ್ರೆ ನೀನ್ ಏನ್ ಹೇಳ್ತೀಯ? എന്തുകൊണ്ട് ഇതൊക്കെ സംഭവിക്കുന്നത്? ಯಾಕಿದೆಲ್ಲ ಸಂಭವಿಸಿದೆ? എന്തുകൊണ്ട് ചെയ്തു പോകുന്നത്? ಯಾಕಿದೆಲ್ಲ ಮಾಡ್ತೀವಿ? ദൈവസന്നിധിയിൽ ഉറപ്പില്ലെങ്കിട്ടല്ലേ? ದೇವರ ಸನ್ನಿಧಾನದಲ್ಲಿ ದೃಢತೆ ಇಲ್ಲದೆ ಇರೋದ್ರಿಂದ, വിശ്വാസമില്ലെങ്കിട്ടല്ലേ? ನಂಬಿಕೆ ಇಲ್ಲದೆ ಇರೋದ್ರಿಂದ ಅಲ್ವಾ? യേശുവിന്റെ ബന്ധത്തിൽ നിൽക്കാത്തോണ്ട് ಯೇಸುವಿನೊಂದಿಗೆ ಸರಿಯಾದ ಸಂಬಂಧದಲ್ಲಿ ನಿಲ್ಲದೆ ಇರೋದ್ರಿಂದ ഇതൊക്കെ ചെയ്യേണ്ടി വരുന്നത്. ಇದೆಲ್ಲ ಮಾಡ್ಬೇಕಾಗಿ ಬರ್ತಿರೋದು.
നീ എടുക്കുന്ന കർത്തൃമേശ ഏതാണ്? ನೀನ್ ತೆಗೆದುಕೊಳ್ಳೋ ಕರ್ತನ ಮೇಜ್ ಯಾವುದು? ഏതാണ്? ಯಾವುದು? യേശുവിന്റെ കാൽവരി ക്രൂശിൽ കൽവാരി ಶಿಲುಬೆ 3 ആണികളിൽ 3 ಮೊಳೆಗಳು മുറിക്കപ്പെട്ട ಮುರಿಯಲ್ಪಟ್ಟ യേശുവിന്റെ ಯೇಸುವಿನ സ്വന്തം ശരീരത്തിന്റെ ಸ್ವಂತ ಶರೀರದ ഓർമ്മയ്ക്കായി ചെയ്യുമ്പോൾ ನೆನಪಿಗಾಗಿ ಕರ್ತನ ಮೇಜನ್ನು ಮಾಡುವಾಗ ആ കർത്തൃമേശയായ ആ അപ്പവും ಆ ರೊಟ್ಟಿ ഈ ശരീരത്തിലേക്ക് വരുമ്പോൾ ಈ ಶರೀರಕ್ಕೆ ಬರುವಾಗ ഈ ശരീരം എന്താണ്? ಈ ಶರೀರ ಏನು? യേശുവിന്റെ. ಯೇಸುವಿನದಾಗಿದೆ. വേറെ ഒന്നിനകത്ത് കയറരുത്. ಬೇರೆ ಯಾವುದು ಈ ಶರೀರದಲ್ಲಿ ಬರಬಾರದು. ദൈവവചനം, ದೇವರ ವಾಕ್ಯ, പരിശുദ്ധാത്മാവ്, ಪರಿಶುದ್ಧಾತ್ಮ, ഹല്ലേലൂയ. കർത്തൃമേശയായിരിക്കുന്ന അപ്പവും കാമ വീഞ്ഞും, ಕರ್ತನ ಮೇಜ್ ಆಗಿರುವಂತ ರೊಟ್ಟಿ ದ್ರಾಕ್ಷಾರಸ, ഇതൊക്കെ ഇതിനകത്ത് കയറേണ്ടത്. ಇದಾಗಿದೆ. ಇದ್ರೊಳಗಡೆ ಬರಬೇಕು. കാണുന്ന ടാബ്ലറ്റോ, ಅಲ್ಲ ಕಣ್ಣು ಕಾಣುವಂತ ಮಾತ್ರೆಯೋ, ಇಂಜೆಕ್ಷನ್, ആമേ ഓപ്പറേഷനോ, ಆಪರೇಷನ್, ഇതൊന്നും ദൈവമക്കൾക്ക് പറ്റിയ പണിയല്ല. ಇದು ಯಾವುದು ದೇವರ ಮಕ್ಕಳಿಗೆ ಬೇಕಾಗಿರೋದಲ್ಲ. യേശുവിന്റെ ശരീരത്തിന് യോജിച്ചതല്ലെന്ന്. ಯೇಸುವಿನ ಶರೀರಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ ಅದು. എന്ന് പറഞ്ഞ് അത് ഗുളിക എടുക്കുന്നവരെ ഗുളിക നിർത്തുന്ന കാര്യം ഞാൻ പറഞ്ഞിട്ടില്ല. ಅದರರ್ಥ ಮಾತ್ರೆ ಈಗ ಕುಡಿತಿರೋರು ಮಾತ್ರೆ ಕುಡಿಯೋದು ನಿಲ್ಸಿ ಅಂತ ನಾನು ಹೇಳಿಲ್ಲ. വിശ്വാസമില്ലാത്ത കഴിച്ചോളാം, അതെനിക്ക് പരാതിയൊന്നുമില്ല. നിങ്ങളുടെ ನಂಬಿಕೆ ಕಡಿಮೆ ಇರುವಂತವರು ಅದನ್ನ ತಿನ್ನೋದ್ರಲ್ಲಿ ನಿಮಗೆ ತೊಂದರೆ. ദൈവവചനം പറഞ്ഞു, ನಾನು ಹೇಳ್ತಿರೋ ದೇವ್ರ ವಾಕ್ಯ ನನಗೆ ಒಪ್ಪಿಸಿದ ಸೇವೆ ಆಗಿದೆ, ನಾನು ಮಾಡ್ತಾ ಇರ್ತೇನೆ. ഞാൻ ചെയ്യാൻ ആഗ്രഹിക്കുന്നില്ല. ನಾನು ಅದನ್ನ ಮಾಡೋದಿಲ್ಲ. യേശുവിന്റെ ശരീരം, ಇದು ಯೇಸುವಿನ ಶರೀರ. ഹല്ലേലൂയ, ഹല്ലേലൂയ. കർത്താവിനെ സ്തോത്രം ചെയ്യാം. ಕರ್ತನಿಗೆ ಸ್ತೋತ್ರ ಮಾಡು. കർത്താവിനെ സ്തോത്രം ചെയ്യാം. ಕರಗಳಲ್ಲಿ ಸ್ತೋತ್ರ ಮಾಡು. ആർക്കും അവനെ വരാതിരിക്കട്ടെ. ಯಾರಿಗೂ ಆ ರೀತಿ നമ്മുടെ ಸಂಭವಿಸಿದೆ. സഭയിലുള്ള ആർക്കും അത് ನಮ್ಮ വരാതിരിക്കട്ടെ. ಸಭೆಯಲ್ಲಿರುವಂತ ಯಾರಿಗೂ ಸಂಭವಿಸಿದೆ. ഒരുമിച്ച് പ്രാർത്ഥിക്കാം. ಒಟ್ಟಾಗಿ ಪ್ರಾರ್ಥಿಸೋಣ. അടുത്തിരിക്കുന്ന കൈ കൊടുത്താട്ടെ. ಪಕ್ಕದಲ್ಲಿರೋ ಕೈ ಕೊಟ್ರಿ. കർത്താവേ ഞങ്ങളോട് ക്ഷമിക്കണമേ. ಕರ್ತನೆ ನಮ್ಮನ್ನ ಕ್ಷಮಿಸು. കർത്താവേ ഞങ്ങളോട് ക്ഷമിക്കണമേ. ಕರ್ತನೆ ನಮ್ಮನ್ನ ಕ್ಷಮಿಸು. കർത്താവേ ടാബ്ലറ്റ് കഴിക്കുക. ಕರ್ತನೆ ಹಾಲೆಲೂಯ ಮಾತ್ರೆ ಕುಡಿ. ഈ ശരീരം ಇಂಜೆಕ್ಷನ್ കയറുക. ಇಂಜೆಕ್ಷನ್ ഈ ಬರಲಿ. ശരീരം ഓപ്പറേഷൻ തിയേറ്ററിലേക്ക് ಈ പോകുക. ಶರೀರ ಆಪರೇಷನ್ ಥಿಯೇಟರ್ ദൈവം അനുവദിക്കരുത്. ನನ್ನನ್ನು ದೇವರೇ ಅನುಮತಿಸಬೇಡ. എന്റെ കുറവുകളെ ക്ഷമിക്കണമേ. ನನ್ನ ಕೊರತೆಗಳನ್ನು ಕ್ಷಮಿಸು. ഈ ശരീരം ವಿಶುದ್ಧವಾಗട്ടെ. പരിശുദ്ധമാകട്ടെ. ಈ ಶರೀರ ഈ ശരീരം യേശുവിന്റെ തന്നെയായി ಯೇಸುವಿಗಾಗಿ ಮಾತ್ರ. ഒരു രോഗം വരാതിരിക്കട്ടെ. ಯಾವ ರೋಗವೂ ಬರದೇ ಇರಲಿ. യേശുവിന്റെ കരങ്ങളെ ഏൽപ്പിക്കുന്നു. ಯೇಸುವಿನ ಕರಗಳಲ್ಲಿ ಒಪ್ಪಿಸು. ആ രക്തത്താൽ ഞങ്ങളെ ശുദ്ധീകരിക്കുന്നു. ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸು. യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ. യേശുവിന്റെ നാമത്തിൽ. ഹല്ലേലൂയ, ഹല്ലേലൂയ. ആത്മാവിലെ ശുശ്രൂഷിക്കുമ്പോൾ, ആത്മാവിലെ ശുശ്രൂഷിക്കുമ്പോൾ, ಆತ್ಮದಲ್ಲಿ ಸೇವೆ ಮಾಡುವ. ദൈവവചനം പറയുമ്പോൾ, ದೇವರ ವಾಕ್ಯ ദൈവത്തിന്റെ ശുശ്രൂഷയ്ക്ക് നിർത്തുമ്പോൾ, ದೇವರ ಸೇವೆಗಾಗಿ പഠിച്ച ನಿಲ್ಲಿಸುವ. ഒരു കാര്യം എനിക്ക് പറയാൻ പറ്റുന്നില്ല. ಕಲ್ತಿರುವಂತ ಯಾವ ವಿಷಯವನ್ನು ನನಗೆ ആരും ಹೇಳಕ್ಕಾಗ್ತಿಲ್ಲ. പഠിപ്പിക്കുന്ന കാര്യം എനിക്ക് പറയാൻ പറ്റുന്നില്ല. ಯಾರೋ ಕಲಿಸುವಂತ ವಿಷಯ ನನಗೆ കർത്താവ് ಹೇಳಕ್ಕಾಗ್ತಿಲ್ಲ. വെളിപ്പെടുന്ന കാര്യം ഞാൻ ഈ പറയുന്നത്. ಕರ್ತನು ಪ್ರಕಟಪಡಿಸುವ ವಿಷಯವಾಗಿದೆ ನಾನು കർത്താവ് ಹೇಳ್ತೀನಿ. വെളിപ്പെടുന്ന കാര്യം പറയുന്നത്. ಕರ್ತನು ಪ್ರಕಟಪಡಿಸುತ್ತಿರುವುದಾಗಿದೆ ಹೇಳ್ತೀನಿ. അർത്ഥം ഞാൻ പറയാം. ಅದರ ಅರ್ಥ ಹೇಳ್ತೇನೆ. ആത്മാവ് പറയുന്നത് ചെവിയുള്ളവൻ കേൾക്കട്ടെ. ದೇವರಾತ್ಮ ಹೇಳೋದನ್ನ ಕಿವಿ ಉಳ್ಳವನು ಕೇಳಲಿ. ആത്മാവ് പറയുന്നത് ചെവിയുള്ളവൻ കേൾക്കട്ടെ. ದೇವರಾತ್ಮ ಹೇಳೋದನ್ನ ಕಿವಿ ಉಳ್ಳವನು ಕೇಳಲಿ. യേശുവിന്റെ കരങ്ങളിലേക്ക് ഏൽപ്പിക്കുന്നു. ಯೇಸುವಿನ ಕರಗಳಲ್ಲಿ ಒಪ್ಪಿಸೋಣ. ഹല്ലേലൂയ. നിങ്ങൾ മുന്തിരിത്തോട്ടേക്ക് പോകുവിൻ. ನೀವು ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗ್ರಿ. ന്യായമായി തരാം. ನ್ಯಾಯವಾದದನ್ನು ಕೊಡ್ತೇನೆ. രാജാക്കന്മാരുടെ പുസ്തകം വിഷയമാണ് ഞാൻ പ്രസംഗിക്കേണ്ടത്. ಅರಸುಗಳ ಪುಸ್ತಕದ ವಿಷಯವಾಗಿದೆ ಇವತ್ತು ಮಾತಾಡಬೇಕಾಗಿದ್ದು. പ്രസംഗിക്കാൻ പറ്റിയിട്ടില്ല. ಪ್ರಸಂಗ ಮಾಡಕ್ಕಾಗಿಲ್ಲ. ഹല്ലേലൂയ. കർത്താവിന്റെ സ്തോത്രം. ദൈവാനുഗ്രഹിച്ചാൽ അടുത്ത ദിവസം ആകട്ടെ. ದೇವರ ಅನುಮತಿಸೋದಾದ್ರೆ ಮುಂದಿನ ದಿನಗಳಾಗಲಿ. ഹല്ലേലൂയ. കർത്താവിന്റെ സ്തോത്രം ചെയ്യും. ദൈവമക്കളെ, നമ്മുടെ കർത്താവ് എത്ര നല്ലവനാണ്. ದೇವರ ಮಕ್ಕಳು ನಮ್ಮ ಕರ್ತನೆ ಎಷ್ಟು ಒಳ್ಳೆಯವನಲ್ವಾ. ಜೊತೆಯಾಗಿ ನಿಲ್ಲೋಣ. എന്നെ ഏൽപ്പിച്ച ഒരു ഭാഗം വായിക്കുന്നു. ഞങ്ങൾ ആരും വിഷമിക്കാൻ വേണ്ടിയിട്ടല്ല. ನನಗೆ ಒಪ್ಪಿಸಿದಂತ ಒಂದು ಭಾಗವನ್ನ ನಾನು ಓದುತ್ತೇನೆ. ನೀವು ಯಾರು ಬೇಸರಗೊಳ್ಳುವುದಕ್ಕಾಗಲ್ಲ. പല വിഷയത്തിന് വിടുതലാതെ കിടക്കുന്നതിന്റെ കാരണം, ಅನೇಕ ವಿಷಯಗಳಿಗೆ ಬಿಡುಗಡೆ ಇಲ್ಲದೆ ಇರೋದಕ್ಕೆ ಕಾರಣ. അത് മാത്രം ഒന്ന് വായിക്കുന്നു. ಅದನ್ನ ಮಾತ್ರ ಓದುತ್ತೇನೆ. ഹല്ലേലൂയ. രണ്ട് പത്രോസിന്റെ ലേഖനം, 2 ಪೇತ್ರನ ಪತ್ರಿಕೆ അതിന്റെ ಅದರ രണ്ടാം അധ്യായം 2ನೇ ಅಧ್ಯಾಯ 13-14 വായിച്ചു. 2ನೇ ಅಧ್ಯಾಯ 13-14 ವಾಕ್ಯವನ್ನು ಓದೋಣ. ದುಂದುಗಾರಿಕೆಯಲ್ಲಿ ಹಗಲನ್ನು ಕಳೆಯುವುದೇ ಸುಖವೆಂದೆಣಿಸುತ್ತಾರೆ. ಇವರು ನಿಮ್ಮ ಸಂಗಡ ಸೇರಿ ಔತಣ ಮಾಡುತ್ತಿರುವಾಗ ವಂಚಕರಾಗಿದ್ದು ಉಂಡು ಕುಡಿದು ಕಳಂಕಕ್ಕೂ ಅವಮಾನಕ್ಕೂ ಕಾರಣರಾಗಿದ್ದಾರೆ. ಇವರು ಜಾರತ್ವದಿಂದ ತುಂಬಿದ ಮತ್ತು ಪಾಪವನ್ನು ಬಿಡಲುಲ್ಲದ ಕಣ್ಣುಳ್ಳವರು, ಚಪಲ ಚಿತ್ತರನ್ನು ಮರಳುಗೊಳಿಸುವವರು, ಲೋಭದಲ್ಲಿ ತೇರ್ಗಡೆ ಹೊಂದಿದ ಮನಸ್ಸುಳ್ಳವರು, ಶಾಪಕ್ಕೆ ಪಾತ್ರರು ಆಗಿದ್ದಾರೆ. ಅವರು ಯಾರು? ಶಾಪಯೋಗ್ಯ, ಶಾಪಕ್ಕೆ ಪಾತ್ರ. ಈ ವಿಷಯമുള്ളവർ ആരെങ്കിലും സഭയ്ക്കകത്തുണ്ടെങ്കിൽ, ಈ ಮೇಲ್ಪಟ್ಟ ವಿಷಯಗಳು ಇರುವಂತ ಯಾರಾದ್ರೂ ಸಭೆಯೊಳಗಡೆ ಇದ್ದಾರೆ, ಬಿಡುಗಡೆ ತടಸ್ಸമായിരിക്കും. ಅದು ನಿಮ್ಮ ಬಿಡುಗಡೆಗೆ ತಡೆಯಾಗಿ. ഞാൻ പറഞ്ഞത് ಎಲ್ಲರಿಗೂ ಅಲ್ಲ ನಾನು ಹೇಳಿ. ಸ್ವಭಾವമുള്ള ಈ ಸ್ವಭಾವ ಇರುವ ഒന്നുകൂടി വായിച്ചിട്ട് ಮತ್ತೆ ಅದನ್ನ ನಾನು ಓದ್ತೇನೆ, ಗಮನಿಟ್ಟು ಕೇಳಿಸ್ಕೊಟ್ರಿ. ದುಂದುಗಾರಿಕೆಯಲ್ಲಿ ಹಗಲನ್ನು ಕಳೆಯುವುದೇ ಸುಖವೆಂದೆನಿಸುತ್ತಾರೆ. ಇವರು ನಿಮ್ಮ ಸಂಗಡ ಸೇರಿ ಔತಣ ಮಾಡುತ್ತಿರುವಾಗ ವಂಚಕರಾಗಿದ್ದು ಉಂಡು ಕುಡಿದು ಕಳಂಕಕ್ಕೂ ಅವಮಾನಕ್ಕೂ ಕಾರಣರಾಗಿದ್ದಾರೆ. ಇವರು ಜಾರತ್ವದಿಂದ ತುಂಬಿದ ಮತ್ತು ಪಾಪವನ್ನು ಬಿಡಲೊಲ್ಲದ ಕಣ್ಣುಳ್ಳವರಾಗಿ ಚಪಲಚಿತ್ತರನ್ನು ಮರುಳುಗೊಳಿಸುವವರು, ಲೋಭದಲ್ಲಿ ತೇರ್ಗಡೆ ಹೊಂದಿದ ಮನಸ್ಸುಳ್ಳವರು, ಶಾಪಕ್ಕೆ ಪಾತ್ರರೂ ಆಗಿದ್ದಾರೆ. അതാണ് ഈ ശാപം വിട്ടുമാറാത്തത്.
ಆದ ಕಾರಣವಾಗಿದೆ ಈ ಶಾಪ ಬಿಟ್ಟು ಹೋಗದೇ ಇರುವಂತದ್ದು കുടുംബത്തിൽ നിന്ന് ಕೆಲವು ಕುಟುಂಬಗಳಿಂದ കർത്തൃ മേശ എടുക്കുകയും ಕರ್ತನ ಮೇಜನ್ನು ತೆಗೆದುಕೊಂಡು ഇവിടെ വന്ന് ಇಲ್ಲಿ ಬಂದು സ്നേഹം കാണിച്ച് ಪ್ರೀತಿ ತೋರಿಸಿ അവരോടുകൂടെ ചേർന്ന് ಅವ್ರ ಜೊತೆಯಲ್ಲೇ ഈ ಸೇರಿ സ്വഭാവം വിടാതെ ಈ ಸ್ವಭಾವ ಬಿಡದೆ ആരാധിച്ച് പ്രാർത്ഥിക്കുന്നവർ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡೋರು ശാപഗ്രസ്തനാണ്. ಶಾಪಗ್ರಸ್ತರಾಗಿದ್ದಾರೆ. ഒരു നന്മയും കാണത്തില്ല, ಯಾವ ಆಶೀರ್ವಾದನೂ ഒരു ಜೀವಿತದಲ್ಲಿ സമാധാനം ಇರೋದಿಲ್ಲ. കിട്ടത്തില്ല, ಯಾವ ಸಮಾಧಾನ ಸಿಗಲ್ಲ, തകർച്ചയായിരിക്കും ജീവിതം. ನಾಶನವೇ ಜೀವಿತದಲ್ಲಿ ಸಿಗಲ್ಲ. ഹല്ലേലൂയ. ഇത് പരിശുദ്ധൻ ഓർപ്പിച്ചിട്ടാണ് ഇതെടുത്ത് വായിപ്പിച്ചത്. ಪರಿಶುದ್ಧಾತ್ಮನ ನೆನಪಿಸ್ಬಿಟ್ಟಾಗಿದೆ ഈ ವಾಕ್ಯವನ್ನ ತೆಗೆದು ಓದಿಸಿದ್ದು. ഹല്ലേലൂയ. ഇവരെവിടെയാണുള്ളത്? ಇವರೆಲ್ಲಿದ್ದಾರೆ? സ്നേഹത്തിനകത്ത് സ്നേഹം നടിച്ചുകൊണ്ട് ಪ್ರೀತಿಯನ್ನ ನಟನೆ ಮಾಡಿ ആത്മീയ സഭയ്ക്കകത്തുനിന്ന് ಆತ್ಮಿಕ ಸಭೆ ಒಳಗಡೆ ഇത് ಆರ್ക്കും പിടികിട്ടില്ലെന്ന് ಇದು ಯಾರಿಗೂ ಅರ್ಥ ನಾನ್ ಮಾಡ್ತಿರೋದು ಯಾರಿಗೂ ಅರ್ಥ ಆಗಲ್ಲ ಎಂದು ഒളിഞ്ഞിരിക്കുന്ന ചില വ്യക്തികൾ, ಅಡಗಿ ಕೂತ್ಕೊಳ್ಳುವ ಮರೆಯಾಗಿ ನಿಂತ್ಕೊಳ್ಳುವ ಕೆಲವು ವ್ಯಕ್ತಿಗಳು അവരുടെ വീട്ടിൽ നിന്ന് ಅವ್ರ ಮನೆಯಿಂದ അവരുടെ ജീവിതത്തിൽ നിന്ന് ಅವ್ರ ಜೀವಿತದಲ್ಲಿ ശാപം വിട്ടുമാറത്തണമെന്ന് വചനം ಶಾಪವು ಬಿಟ್ಟು ಹೋಗುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ. ഹല്ലേലൂയ. ഹല്ലേലൂയ. എന്നെ കേൾക്കുന്ന ദൈവമേ, ನನ್ನ ಶಬ್ದ ಕೇಳಿದ್ರೆ ദൈവസഭ ದೇವರ ಸಭೆ വിശുദ്ധിയുള്ളതാണ്. ಪರಿಶುದ್ಧತೆ ಉಳ್ಳದು. ദൈവസഭയിൽ ದೇವರ ಸಭೆಯಲ್ಲಿ അശുദ്ധി പാടില്ല. ಅಶುದ್ಧತೆ ಇರಬಾರದು. ആവശ്യമില്ലാത്ത നോട്ടം നോക്കരുത്. ಅನವಶ್ಯಕವಾದ ಬೇಡದ ಕೆಟ್ಟ ನೋಟದಿಂದ ಯಾರು പാപ സ്വഭാവം നിൽക്കരുത് ഇതിനകത്ത്. ಪಾಪ ಸ್ವಭಾವ ಇದ್ರೊಳಗಡೆ ನಿಲ್ಬಾರ್ದು. ആർത്തി ഉണ്ടാകരുത്. ಆ ಮೋಹ ಉಂಟಾಗಬಾರ್ದು. ഉണ്ടായാൽ ಇದ್ದರೆ കർത്താവിന്റെ ശരീരത്തിന് വിരോധമായിട്ടാണ് നീ പ്രവർത്തിക്കുന്നത്. ನೀನ್ ಕೆಲಸ ಮಾಡ್ತಿರೋದು ಕರ್ತನ ಶರೀರಕ್ಕೆ ವಿರುದ್ಧವಾಗಿ. മുന്തിരിത്തോപ്പിനെ നശിപ്പിക്കാനാണ് നീ വന്നിരിക്കുന്നത്. ದ್ರಾಕ್ಷ ತೋಟವನ್ನ ನಾಶ ಮಾಡ್ಲಿಕ್ಕಾಗಿ ಬಂದಿದ್ದೀವಿ. ശാപം വിട്ട് മാറത്തില്ലെന്ന്. ಆಗಿರುವುದಾದ್ರೆ ಶಾಪ ಬಿಟ್ಟು ಹೋಗೋದಿಲ್ಲ. ഹല്ലേലൂയ. കാരണം നിങ്ങൾക്ക് അത് അറിയത്തില്ല. ಕಾರಣ ಏನಂದ್ರೆ ಇದು ನಿಮ್ಗೆ ಗೊತ್ತಿಲ್ಲ. അതാണ് ഈ വചനം എടുത്ത് വായിച്ചത്, എന്റെ അകത്ത് തോന്നിപ്പിച്ചിട്ട് വായിച്ചത്. ಆದ ಕಾರಣ ಆಗಿದೆ ಈ ವಾಕ್ಯ ತೆಗೆದು ಓದಿಸಿದ್ದು. അഭിഷേകം നല്ലതാണ്, ಅಭಿಷೇಕ ಒಳ್ಳೇದು, വിടുതൽ നല്ലതാണ്, ಬಿಡುಗಡೆ ಒಳ್ಳೇದು, അനുഗ്രഹം നല്ലതാണ്, ಆಶೀರ್ವಾದ ಒಳ್ಳೇದು. ഈ സ്വഭാവം നല്ലതല്ല. ಈ ಸ್ವಭಾವ ಒಳ್ಳೇದಲ್ಲ. ഹല്ലേലൂയ. ചിലരൊക്കെ എനിക്ക് അത് ഞാൻ കണ്ടിട്ടുണ്ട്. ಕೆಲವರಲ್ಲಿ ನಾನು ಅದನ್ನ ನೋಡಿದ್ದೇನೆ. ഹല്ലേലൂയ. ഹല്ലേലൂയ. ഞാൻ അറിയുന്നില്ല എന്നാലും ചിന്തിക്കരുത്. ഹല്ലേലൂയ. ಇವ್ರಿಗೆ ಏನು ಗೊತ್ತಿಲ್ಲ ಅಂತ ಯಾರು ಚಿಂತೆ ಮಾಡಬಾರ್ದು. പ്രവചനം പറയുന്നുണ്ടെങ്കിൽ ಪ್ರವಾದನೆ ನಿಮಗೆ ಹೇಳಲಿಕ್ಕೆ ಆಗ್ತಾ ಇದ್ದಾರೆ. ഇത് എനിക്ക് അറിയാൻ പറ്റുന്നു. ಇದು ನನಗೆ ಗೊತ್ತಾಗ್ತಾ ಇದೆ. നന്നാകുന്ന വിചാരിച്ചുകൊണ്ടിരിക്കുക. ನೀವು ಒಳ್ಳೇದಾಗ್ತೀರಾ ಅಂತ ಅನ್ಕೊಂಡಿದೀವಿ. കർത്താവ് തൊട്ടാൽ ഭയങ്കരമായിരിക്കും. ಆದ್ರೆ ಕರ್ತನೆ ನಿಮ್ಮನ್ನ ಏನಾದ್ರು ಬಂದು ಮುಟ್ಟಿದ್ರೆ പിന്നെ ഒരു രക്ഷയും ഉണ്ടാകത്തില്ല. ವಿಷಯಕ್ಕೆ അത് ಹೋಗ್ಬೇಕಾಗುತ್ತೆ. ഞരങ്ങിക്കൊണ്ട് നിങ്ങൾ ചെയ്യാൻ ഇടയാക്കരുത്. ഹല്ലേലൂയ. ನಂತರ ಅದು ಅಲ್ಲಿ ಬಹಳ ಕಷ್ಟಕ್ಕೊಳಗಾಗಬೇಕಾಗುತ್ತೆ. ನಂತರ ವ್ಯಸನದಿಂದ ನಾವು ಮಾಡ್ಲಿಕ್ಕೆ ನೀವು ಸಾಧ್ಯ ಮಾಡಬಾರ್ದು. ഹല്ലേലൂയ. കർത്താവിന്റെ സ്തോത്രം. ആരും വിഷമിക്കാൻ പറഞ്ഞല്ല, ಯಾರು ದುಃಖ ಪಡ್ಲಿಕ್ಕೆ ಹೇಳಿದ್ದಲ್ಲ, ക്രമീകരിക്കാൻ വേണ്ടിയാണ്. ಕ್ರಮ ಪಡಿಸ್ಕೊಳ್ಳಿಕ್ಕೆ ಹೇಳಿದ್ದು. ഹല്ലേലൂയ. കാരണം ഇടയന്റെ കയ്യിൽ വടിയും കോലും ഉണ്ട്. ಯಾಕಂದ್ರೆ ಕುರುಬನ ಕೈಯಲ್ಲಿ ದೊಣ್ಣೆಯೂ ಇದೆ, ಕೋಲು ಇದೆ. തെറ്റ് ചെയ്താൽ പറഞ്ഞു കൊടുക്കാനുള്ള. ഹല്ലേലൂയ. ತಪ್ಪು ಮಾಡಿದ್ರೆ ಹೇಳ್ಕೊಡ್ಲಿಕ್ಕಿರುವಂತ ದೊಣ್ಣೆನೂ ಇದೆ. അല്ലേ കർത്താവ് അനുഗ്രഹിക്കട്ടെ. ಕರ್ತನ ಆಶೀರ್ವದಿಸಲಿ. കരമത്തി കർത്താവ് ശ്രദ്ധിക്കട്ടെ. ಕರಗಳೆಲ್ಲದಿ ಕರ್ತನಿಗೆ ಸ್ತೋತ್ರ ಮಾಡೋಣ. സന്തോഷത്തോടെ, ಸಂತೋಷದಿಂದ, ശക്തിയോടെ, ಶಕ್ತಿಯೊಂದಿಗೆ നമ്മുടെ കർത്താവ് ഇവിടെ വന്നിട്ടുണ്ട്. ನಮ್ಮ ಕರ್ತನಲ್ಲಿ ಬಂದಿದ್ದಾರೆ. നമ്മെ സ്നേഹിക്കുന്നവൻ, ಆತ ನಮ್ಮನ್ನು ಪ್ರೀತಿಸುವವನು, അവൻ നല്ലവനാണ്. ಆತನು ಒಳ್ಳೆಯವನು. ഹല്ലേലൂയ. നമ്മുടെ സമയത്തിന്റെ പരിധി എല്ലാം വെച്ചിട്ട് ನಮ್ಮ ಸಮಯದ ಪರಿಮಿತಿ ಎಲ್ಲ ನೋಡಿ ഹല്ലേലൂയ, നമ്മുടെ അടുത്ത സൂക്ഷിച്ച് കിടക്കാം. ನಾವು ಮುಂದಿನ ಸೇವೆಗೆ ಹೋಗೋಣ. ഞാൻ ഓരോ കാര്യങ്ങൾ പറയുമ്പോൾ ನಾನು ಒಂದೊಂದು ವಿಷಯ എനിക്ക് ಹೇಳ್ಬಾರ್ದು. അധികാരമുണ്ട് പറയാൻ. ನನಗೆ ಅಧಿಕಾರ ಇದೆ എന്നെ ಹೇಳಿ. ദൈവം ഏൽപ്പിച്ചതാണ്. ನನಗೆ ದೇವರೇ ಒಪ್ಸಿತ್ತು. അതല്ല, സോപ്പിങ്ങിൽ വീഴാൻ പാടില്ല. ನೈಸಿಂಗಲ್ಲಿ ನಾನು ಬೀಳಬಾರ್ದು ಅಥವಾ ಸೋಪಿಂಗಲ್ಲಿ ನಾನು നല്ല ಬೀಳಬಾರ್ದು. വചനം കൊടുക്കണം, ಒಳ್ಳೆ ವಾಕ್ಯ ಕೊಡಬೇಕು, പ്രാർത്ഥിക്കണം, ಪ್ರಾರ್ಥನೆ ಮಾಡಬೇಕು, നല്ലത് പറഞ്ഞു കൊടുക്കണം, ಒಳ್ಳೆದನ್ನ ಹೇಳ್ಕೊಡ್ಬೇಕು, തെറ്റ് കണ്ട ശാസിക്കണം. ತಪ್ಪನ್ನ ಕಂಡ ಗದರಿಸಬೇಕು. അല്ലല്ല, അതനുസരിക്കാതെ എതിർക്കുന്ന വ്യക്തി ಅದನ್ನ ಅನುಸರಿಸದೆ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ಳೋ ವ್ಯಕ್ತಿ ബുദ്ധിമുട്ടും. ಅವ್ರಿಗೆ ಬಹಳ ಕಷ್ಟಪಡಬೇಕಾಗಿತ್ತು. ഹല്ലേലൂയ. ഹല്ലേലൂയ. കർത്താവിന് സ്തോത്രം ചെയ്യാം. ಕರ್ತನಿಗೆ ಸ್ತೋತ್ರ ಮಾಡ್ತಾರೆ. ഹല്ലേലൂയ. കർത്താവ് എല്ലാവരും അനുഗ്രഹിക്കട്ടെ. ಕರ್ತನ ಎಲ್ಲರನ್ನು ಆಶೀರ್ವದಿಸಲಿ. ഈ സമയം കർത്തൃമേശയിലേക്ക് കിടക്കാൻ പോവുകയാണ്. ಕರ್ತನ ಮೇಜಿಗೆ ಈ ಸಮಯದಲ್ಲಿ ಸಿದ್ಧರಾಗುವ. അങ്ങനെ ഹല്ലേലൂയ. ഇത് ഒരു പ്രധാന ശുശ്രൂഷയാണ്. ಇದು